ಗಿರಿಕನ್ಯೆ ಜಯಮಾಲ. 5 ವರ್ಷ ಅವರಿಗೆ ರಾಜ್ಕುಮಾರ್ ಅವರಿಗೆ. ನೀನೇ ನಾನಾಗಿ ನಾನೇ ನೀನಾಗಿ ನನ್ನೇ ನಾ ಮರೆತೆ. ನಮಗೆ ರಾಜ್ಕುಮಾರ್ ಎಲ್ಲ ಗೊತ್ತಿದ್ದಾರೆ ಅಂತ. ಅಂತ ರಾಜ್ಕುಮಾರ್ ಅವರು ಒಂದು ಗಳಿಗೆ ಹಿಂದೆ ತಿರುಗಿ ನೋಡಿ ತನ್ನ ಬಾಲ್ಯದ ಕಥೆಯನ್ನ ಹೇಳ್ತಾರೆ. ಊರು ಸಿಂಗಾನಲ್ಲೂರು ಅಂತ ಹೇಳಿ ಕೊಳ್ಳೇಗಾಲದ ಹತ್ರ ಇದೆ. ನಾನು ಹುಟ್ಟಿದೂರು ನಮ್ಮ ತಾಯಿ ಊರು ದೊಡ್ಡಗಾಜಿನೂರು ಅಂತ. ನೋಡ್ಬಿಟ್ಟು ಎಲ್ಲರಿಗೂ ಇದೇನಪ್ಪ ಎಂಥ ಸುಂದರವಾಗಿರೋ ಮಗು, ಎಂದ 5 ವರ್ಷದ ಮಗು ಎಲ್ಲಪ್ಪ ಹೋಯ್ತು ಅಂತ. ಹಳ್ಳಿಯಲ್ಲಿ ಮಗ್ಗು ಹಿಗ್ಗಿ ನಗುತ್ತಲಿದೆ. ಸೊ ಈಗೇನು ಜಯಮಾಲ ಅವರು ಕಮ್ಮಿಯೇನಲ್ಲ, 2ನೇ ಬಾರಿಗೆ ಚೇಂಬರ್ ಅಧ್ಯಕ್ಷ ಆಗಿದ್ದೀರಿ. ಎಳೆಯಲು ನಿನ್ನ ತನುವಿನ ಮಾಟ ಕಲಿಯಲು ಆಸೆ ಪ್ರಣಯದ ಪಾಠ. ಅಕ್ಕ ಹೋಗುವಾಗ ಹಾಡುವಾಗ ನನ್ನನ್ನು ಕರ್ಕೊಂಡು ಹೋಗೋರು. ನಾವೊಂದು ಸಿನಿಮಾ ಮಾಡ್ತಿದ್ದೀವಿ, ನೀನು ಆ್ಯಕ್ಟ್ ಮಾಡ್ತೀಯ ಅಂತ ಕೇಳಿದ್ರು. ಬೇಡ ಬೇಡ, ನಮ್ಮ ತಂದೆ ಹಾಗೆ ನೀವಿರೋದಕ್ಕಾಗೋದಿಲ್ಲ, ಅವನು ಮನುಷ್ಯನಲ್ಲ. ಯಾಕಮ್ಮ? ನಾನು ದುಡಿಮೆಗೆ ಬಂದಿದ್ದು ನಾನು 8 ವರ್ಷಕ್ಕೆ ನಂಗೆ 10 ರೂಪಾಯಿ ಉಳಿಯೋಕ್ಕಾಗಲ್ಲ. ಮೆಡಲ್ಗಿಂತ ದೊಡ್ಡದು ಮನುಷ್ಯನ ಜೀವನ. ಅವನ ಬದುಕು ಕಟ್ಟೋದು ಬಹಳ ದೊಡ್ಡದಾಗತ್ತೆ. ಭೂತ ಹೆಣ್ಣು ಮಗ ಅಯ್ಯೋ ಮಾಡ್ತೀನಿ. ಭೂತ ಹೆಣ್ಣು ಮಗ ಅಯ್ಯೋ ಹೇಗೆ ಏನ್ರಿ? ಭೂತ ಹೆಣ್ಣು ಮಗ ಅಯ್ಯೋಗೆ ನಮ್ಮ ಮನೆಗೆ ಬಂದು ಕೇಳ್ತಾರೆ. ವರ್ಧಪ್ಪ ಅವರು ನನ್ನನ್ನ ನೋಡ್ತಾರೆ. ಪಾರ್ವತಮ್ಮ ಅವ್ರ ಹತ್ರ ಹೇಳ್ತಾರಂತ, ಚಿಕ್ಕಮಂಗ್ಳೂರ್ನಲ್ಲಿ ಒಂದು ಹುಡುಗಿ ಇದ್ದಾಳೆ, ಅವಳ ಹೆಸರು ಜಯಮಾಲ ಅಂತ. ಪ್ರೇಮದ ಕಾಣಿಕೆಗೆ ಅವಳು ಸೂಟ್ ಆಗ್ತಾಳೆ ಆ ಕ್ಯಾರೆಕ್ಟರ್ಗೆ, ಅವಳನ್ನ ನೀನ್ ಕರ್ಸು ಅಂತ. ಪಾರ್ವತಮ್ಮ ಅವರು ನನ್ಗೋಸ್ಕರ ಬರ್ತಾರೆ. ಬಿಡಲಾರೆ ಎಂದು ನಿನ್ನ ನೀನಾದೆ ನನ್ನಿ ಪ್ರಾಣ. ನಾವು 3 ಜನರನ್ನ ನಮ್ಮ ಪಾರ್ವತಮ್ಮ ಅವರು, ರಾಜ್ಕುಮಾರ್ ಅವರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದ್ರೆ, ಶಿವರಾಜ್ ಕುಮಾರ್ ಅವ್ರ ಜೊತೆ ಗಡಿಬಿಡಿ ಅಳಿಯ ಮಾಡಿದ್ರು. ಅದು ದೊಡ್ಡ ಹಿಟ್ ಆಗೋಯ್ತು. ನಿಮ್ಮ ನೋಡ್ತಾ ಇದ್ರೆ ಗಿರಿಕನ್ಯೆ ಜಯಮಾಲ, ಪ್ರೇಮದ ಕಾಣಿಕೆ ಜಯಮಾಲ. ನನಗೆ ನೆನಪಾಗೋದಂತಲ್ಲ, ಕೆಲವು ವಿಚಾರಗಳನ್ನ ನೆನಪಿಸ್ಕೊಳ್ಳುವಂತ ವಿಚಾರಗಳಿರುತ್ತೆ, ಕೆಲವು ನೆನಪಿಸ್ಕೋಬಾರ್ದು ಅಂತ ನಮಗ್ ನಾವೇ ಅದನ್ನ ರಿಸ್ಟ್ರಿಕ್ಟ್ ಮಾಡ್ಕೊಳ್ತೀವಿ. ಸೊ ಅದೊಂದು ನೋವಿನ ಅಧ್ಯಾಯ ಅಂತ ಬಿಟ್ಬಿಡೋಣ. ನೋವಿನ ಅಧ್ಯಾಯ ಅಷ್ಟೇ, ಅದು ನೋವಿನ ಅಧ್ಯಾಯ. ಮೂರನೇ ಸಲ ಊಟಕ್ಕೆ ಹಿಂಗೆ ಎಲೆಯಲ್ಲಿ ಎಲ್ಲ ಬಡಿಸಿದ್ದಾರೆ ಸರ್. ಎದುರುಗಡೆ ನನ್ನ ಭಾವ ಬಂದು ನಿಂತಿದ್ರು. ಅಮ್ಮ ಹೋದ್ರು ಬನ್ನಿ ಅಂತ. ಸರ್ ಆ ಎಲೆ ಹಾಗೆ ಬಿಟ್ಟು ಹೋಗ್ಬಿಟ್ಟೆ, ನಮ್ಮ ತಾಯಿ ಹೋಗ್ಬಿಟ್ರು. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್. ಬಿಯಾಂಡ್ ಲಿಮಿಟ್ ನಿಮ್ಗೆ ಗೊತ್ತಲ್ಲ, ಎಲ್ಲವನ್ನು ಮೀರಿದ್ದು, ಎಲ್ಲವನ್ನು ದಾಟಿದ್ದು, ಎಲ್ಲೆಯನ್ನು ದಾಟಿದ್ದು, ಆಕಾಶ, ಸಾಗರ, ಭೂಮಿ, ಇದೆಲ್ಲವನ್ನು ದಾಟಿ ಬಂದು ಒಂದು ಬದುಕು ರೂಪಿಸ್ಕೊಂಡು, ತುಂಬ ಅಚ್ಚುಕಟ್ಟಾದ ಬದುಕು ರೂಪಿಸ್ಕೊಂಡು ನಮ್ಮ ಮುಂದೆ ಕೂತಿದ್ದಾರೆ ಒಬ್ಬರೇ ಒಬ್ಬರು, ಗಿರಿಕನ್ಯೆ ಜಯಮಾಲ. ನಮ್ಮ ಸ್ಟುಡಿಯೋ ಅಲ್ಲ ಇದು ಅವರ ಕಾರ್ಯಕ್ಷೇತ್ರ. ಆ ಕಾರ್ಯ ವ್ಯಾಪ್ತಿಯಲ್ಲಿ ಏನೇನಿದೆಯೋ ಅದೆಲ್ಲವನ್ನು ಮಾತಾಡೋಣ. ಅವ್ರು ಏನು ಹೇಳ್ತಾರೆ ನೋಡೋಣ. ಒಂದು ಫಸ್ಟ್ ಆಫ್ ಆಲ್ ಅವ್ರನ್ನ ಇನ್ವೈಟ್ ಮಾಡೋಣ. ಸ್ವಾಗತ. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಥ್ಯಾಂಕ್ ಯು. ನಾನು ಸ್ವಾಗತ ಮಾಡೋ ಮೊದಲು ಜಯಮಾಲ ಅವರು ಒಂದು ಅದ್ಭುತವಾದ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದರು. ಅದು ನೀವು ಸ್ವಲ್ಪ ಕೇಳಿಸ್ಕೊಂಡಿದ್ದೀರಿ. ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಕಥಾನಾಯಕನ ಕತೆ ಅದೊಂದು ಬಿಡುಗಡೆಗೆ ಹೋಗಿದ್ದರು. ಅಲ್ಲಿ ಸಿಕ್ಕಿದ ಪುಸ್ತಕನ ಪೂರ್ತಿಯಾಗಿ ಅದೇ ದಿನ ಓದಿದ್ದಾರೆ. ಅದರ ವಿವರ ಎಲ್ಲ ಮಾತಾಡ್ತಾ ಇದ್ದರು. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಕೆಲವು ಇನ್ಸಿಡೆಂಟ್ಗಳಂತೂ ಸೂಪರ್. ರಾಜ್ಕುಮಾರ ಇವರ, ನಾವೆಲ್ಲರೂ ಆರಾಧಿಸುವಂಥ ರಾಜ್ಕುಮಾರ್ ಅವರು ಇವರ ತುಂಟತನ, ತುಂಬ ಅದ್ಭುತವಾಗಿದೆ. ಮತ್ತು ಇನ್ನಷ್ಟು ವಿವರಗಳನ್ನು ಅವ್ರ ಹತ್ರ ಕೇಳ್ತಾ ಹೋಗೋಣ. ಈಗ ಟೀ ಕುಡಿತಾ ಮಾತಾಡೋಣ. ಹೇಳಿ ಸರ್. ಎಸ್, ಅಣ್ಣವರ ಇದು ಫಂಕ್ಷನ್, ಅವರ ಅದು ಆ ಬೆಣ್ಣೆ ಇನ್ಸಿಡೆಂಟು ಮತ್ತು ಅದೊಂದು ಎಳ್ನೀರು, 2 ಸೂಪರ್ ಸರ್. ಅದು ಬೆಣ್ಣೆದು 5 ವರ್ಷ ಅವರಿಗೆ
ರಾಜ್ಕುಮಾರ್ ಅವ್ರಿಗೆ. ಸರ್ ರಾಜ್ಕುಮಾರ್ ಅವ್ರ ಕಥೆನ ನಾವೇನು ಅನ್ಕೊಂಡಿದ್ದೆ ಗೊತ್ತಾ, ನಮ್ಗೆ ರಾಜ್ಕುಮಾರ್ ಎಲ್ಲ ಗೊತ್ತಿದ್ದಾರೆ ಅಂತ. ಯಾಕೆಂದ್ರೆ ಅನೇಕ ಲೇಖನ ಓದಿದ್ವಿ, ಅಷ್ಟು ಪುಸ್ತಕಗಳನ್ನು ನೋಡಿದೀವಿ. ಆಮೇಲೆ ಅವ್ರ ಜೊತೆಯಲ್ಲಿ 7 ಸಿನಿಮಾ ಮಾಡಿದ್ದೀನಿ. ಅದಾದ್ಮೇಲೆ ಆ ಕುಟುಂಬದೊಳಗೆ ಅಲ್ಲಿ ಒಂದು ಮನೆ ಮಗಳಾಗಿ ಅವ್ರ ಮನೆಯಲ್ಲೇ ಒಬ್ಳಾಗಿದ್ದೀನಿ ನಾನು. ಸೊ ನನಗೆ ರಾಜ್ಕುಮಾರ್ದು ಈ ಮುಖ ಇದೆ ನೋಡಿ, ಅವರ ಬಾಲ್ಯದ ತುಂಟಾಟಗಳು, ಅವರು ಹೇಳ್ಕೊಂಡಿರೋದು ಬೇರೆಯವ್ರು ಹೇಳೋದಕ್ಕೂ ಯಾವಾಗ ಹೇಳ್ಕೊಂಡಿದ್ದಾರೆ ರಾಜ್ಕುಮಾರ್ ಅವರು, ಉತ್ತುಂಗದಲ್ಲಿದ್ದಾಗ ತನ್ನ ಆತ್ಮಕಥೆಯನ್ನ ಒಂದು ಗಳಿಗೆ ಹಿಂದೆ, ತಾನೊಂದೆರಡು ಹೆಜ್ಜೆ ಹಿಂದೆ ಹೋಗಿ ಪ್ರಾಮಾಣಿಕವಾಗಿ ಅದನ್ನ ಅವರು ವಿವರಿಸಿರೋದು ನೋಡ್ಬಿಟ್ರೆ ನಿಜವಾಗ್ಲೂ ರಾಜ್ಕುಮಾರ್. ಯಾಕೆ ರಾಜ್ಕುಮಾರ್ ಅವರು ಹುಟ್ಟಿರೋದು ತಲಕಾವೇರಿ ತರ ಒಂದು ಸಣ್ಣ ಜರಿಯಾಗಿ. ಆದ್ರೆ ಬರ್ತಾ 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 ನಿಮ್ಗೆ ಶ್ರೀರಂಗಪಟ್ಟಣಕ್ಕೆ ಬಂದಾಗ ಮಹಾಪ್ರವಾಹ ಆದಂಗೆ ಅದು ಹರ್ಕೊಂಡು ಬರುತ್ತಲ್ಲ ಆ ಹೊಳೆ, ಆ ರೀತಿಯಾಗಿ ಅವರು ಹೊಳೆಯಾಗಿ, ಅವರು ನದಿಯಾಗಿ ಅವ್ರು ಬೆಳೆದಿದ್ದು ನಮ್ಗೆಲ್ಲರಿಗೂ ಕೂಡ ಆ ಲೆಜೆಂಡನ್ನು ನಾವು ನೆನೆಸ್ಕೊಳ್ತೇವೆ. ಅಂಧ ರಾಜ್ಕುಮಾರ್ ಅವರು ಒಂದು ಗಳಿಗೆ ಹಿಂದೆ ತಿರುಗಿ ನೋಡಿ ತನ್ನ ಬಾಲ್ಯದ ಕಥೆಯನ್ನು ಹೇಳ್ತಾರೆ. ಅಲ್ಲಿ ಅವ್ರಿಗೆ 5 ವರ್ಷ ಆಗಿರುತ್ತೆ. 5 ವರ್ಷದಲ್ಲಿ ಏನಾಗಿರುತ್ತೆ, ಅಪ್ಪ ಅಮ್ಮ ಹೋಗ್ತಾ ಬರ್ತಾ ಅವ್ರ ಮನೆಯಿಂದ ಒಂದು ಫರ್ಲಾಂಗ್ ದೂರದಲ್ಲಿ ಒಂದು ಮಾರಮ್ಮನ ಗುಡಿ ಇರುತ್ತೆ. ಆ ಮಾರಮ್ಮನ ಗುಡಿಯಲ್ಲಿ ಏನಂದ್ರೆ ಬೆಳಗಿನ ಜಾವ 4 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಬೆಣ್ಣೆ ತಂದು ಭಕ್ತರು ಅವ್ರಿಗೆ ಇಟ್ಟು ಹೋಗ್ತಾರೆ. ಇದು ಪ್ರತೀತಿ. ಇದೆಲ್ಲೋ ಬಾಲ್ಯದಲ್ಲಿ ನೋಡ್ಕೊಂಬಿಟ್ಟಿದ್ದಾರೆ ರಾಜ್ಕುಮಾರ್ ಅವರು ಯಾವಾಗ ನೋಡಿದ್ರೋ ಗೊತ್ತಿಲ್ಲ. ಒಂದಿನ ಅವ್ರಿಗೆ 5 ಗಂಟೆಗೆ ಎಚ್ಚರ ಆಗುತ್ತೆ, 4 ಗಂಟೆಗೆ. ಆ ಹೊತ್ತಿಗೆ ಎಚ್ಚರ ಆಗಿ ಸೀದಾ ನಡ್ಕೊಂಡು ಬಂದು ದೇವಸ್ಥಾನದ ಹೋಗಿ, ದೇವ್ರದ್ದು ಅಕಲ್ಲಿದೆ ನೋಡಿ, ಮಾರಮ್ಮನ ಗುಡಿ ಅಂತ ಹೇಳ್ತಾರೆ, ಅಕಲ್ಲು ಹಿಂದೆ ಔತ್ಕೊಂಡು ಕೂತ್ಕೊಂಡಿರೋದು ನೋಡಿ. ಆ ಮಗುಗೆ ತಾನು ಔತ್ ಕೂತ್ಕೋಬೇಕು ಅನ್ನೋದು ಕೂಡ ಹೇಗೆ ಗೊತ್ತಿತ್ತು 5 ವರ್ಷಕ್ಕೆ. ಔತ್ಕೊಂಡು ಕೂತ್ಕೊಂಡು ಜನ ಬಂದು ಬೆಣ್ಣೆ ಇಟ್ಟರೆ ನೀಟಾಗಿ ಅವ್ರು ಹೋಗಿದ ತಕ್ಷಣವೇ ಅದನ್ನು ತಗೊಂಡು ಚೆನ್ನಾಗಿ ತಿಂದು ಹಾಗೇನೆ ಮನೆಗೆ ಹೋಗಿ ತಂದೆ ಜೊತೆ ಮಲಕ್ಕೋತಿದ್ರು. ಹೀಗೆ ಎಷ್ಟೋ ಸಲ ನಡೆದಿದೆ. ಒಂದಿನ ಏನಾಗುತ್ತೆ, ಅವ್ರ ತಂದೆ ಎಚ್ಚರ ಆಗುತ್ತೆ, ಮಗ ಇಲ್ಲ. ತಡುತ್ತಾರೆ, ಮಗ ಇಲ್ಲ. ಎಲ್ಲ ಅಲ್ಲಿರೋ ಗ್ರಾಮದವ್ರನ್ನೆಲ್ಲ ಎಬ್ಬಿಸ್ಬಿಡ್ತಾರೆ, ನನ್ನ ಮಗ ಇಲ್ಲ, ಎಲ್ಲಿ ಬಾವಿಗೆ ಬಿತ್ತನೋ, ಯಾವ ಹೊಳೆಯಲ್ಲಿ ಏನಾದರೂ ಆಯಿತು, ಏನಾಯಿತು ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಬಾಯಿ ಬಡ್ಕೋತಾರೆ. 9 ಅವರಿಗೆ ಅದನ್ನ ನೋಡ್ಬಿಟ್ಟು ಎಲ್ಲರಿಗೂ ಇದೇನಪ್ಪ ಎಂತಹ ಸುಂದರವಾಗಿರೋ ಮಗು, 5 ವರ್ಷದ ಮಗು ಎಲ್ಲಪ್ಪ ಹೋಯ್ತು ಅಂತ ಹಿಂಗೆ ಯಾರೋ ನೋಡ್ತಾರೆ. ಅಲ್ಲಿ ಚೆನ್ನಾಗಿ ಬೆಣ್ಣೆ ತಿಂದು ನಿದ್ದೆ ಬಂದ್ಬಿಟ್ಟಿದೆ, ತೂರಾಡ್ಕೊಂಡು ಮನೆಗೆ ತೂರಾಡ್ಕೊಂಡು ಬರ್ತಿದ್ದಾರೆ. ಅದನ್ನ ನೋಡ್ರಿ, ಅಲ್ಲಿ ನೋಡ್ರಿ ನಿಮ್ಮ ಮಗ ಅಂತಾರೆ. ಅವ್ರ ತಂದೆ ಹೋಗಿ ಅಪ್ಪಿಟ್ಕೊಂಡು ಅಳ್ತಾರೆ, ಎಷ್ಟು ಮಗನಿಗೆ ಮುದ್ದು ಸುರಿತಾರೆ. ಆಗ ಎಲ್ಲರಿಗೂ ಈ ಕಡೆಯಿಂದ ಯಾಕೆ ಬರ್ತಿದೆ ಈ ಮಗು ಅಂತ. ಆಮೇಲೆ ನೋಡಿದ್ರೆ ಮಗು ಮುಖ ಕರೆಕ್ಟಾಗಿ ನೋಡಿದ್ರೆ ಎಲ್ಲ ಕಡೆ ಬೆಣ್ಣೆ, ಕೈಯೆಲ್ಲ ಬೆಣ್ಣೆ. ನೋಡ್ಬಿಟ್ಟು ಅಯ್ಯೋ ಇದು ಬೆಣ್ಣೆ ಕದಿಯಕ್ಕೆ ಹೋಗಿರೋದು, ಬೆಣ್ಣೆ ತಿನ್ಕೊಂಡು ಬಂದಿದೆ ಇದು ಅಂತ ಹೇಳಿ ಅವ್ರನ್ನ ಕರೆಸ್ಬಿಟ್ಟು, ಅಪ್ಪ ಇನ್ಮೇಲೆ ಅಲ್ಲಿಗೆ ಹೋಗಿ ಬೆಣ್ಣೆ ತಗೊಳಕ್ ಹೋಗ್ಬೇಡ ತಿನ್ನಕ್ಕೆ, ನಿನ್ನ ಮನೆಗೆ ನಾವು ತಂದು ಕೊಡ್ತೀವಿ ಅಂತ ಹೇಳ್ತಾರೆ ಜನ. ಎಷ್ಟು ಒಳ್ಳೆಯವರಿದ್ರು ನೋಡ್ರಿ. ಆ ಕೊನೆಗೇನಾಗುತ್ತೆ ಅಂದ್ರೆ ಮಾರಮ್ಮಂಗೆ ಇಷ್ಟು ಬೆಣ್ಣೆ, ಈ ರಾಜ್ಕುಮಾರ್ ಅವ್ರಿಗೆ ಇಷ್ಟು ಬೆಣ್ಣೆ, ಆಯ್ತಾ. ಇದಾದ್ಮೇಲೆ ಅವರು ದೇವಸ್ಥಾನಕ್ಕೆ ಹೋಗೋದು ನಿಲ್ಲಿಸ್ಬಿಡ್ತಾರೆ. ಒಂದು ಎರಡನೇದು ಒಂದು ಇನ್ಸಿಡೆಂಟ್ ಹೇಳ್ತಾರೆ ರಾಜ್ಕುಮಾರ್ ಅವರು. ಅವ್ರಿಗೊಂದು 10 ವರ್ಷ ಅಲ್ಲಿ ತೆಂಗಿನ ಮರದಲ್ಲಿ ನೋಡ್ತಾರೆ. ಹೀಗೆ ನೋಡಿದ್ರೆ ಎಳ್ನೀರು, ಇವ್ರಿಗೆ ದಾಹ ಆಗ್ತಿರುತ್ತೆ. ಸೀದಾ ಮರ ಹತ್ತಿ ಹೋಗಿ 1 ಎಳ್ನೀರು ಕುಡಿತಾರೆ, 2 ಕುಡಿತಾರೆ, 3 ಕುಡಿತಾರೆ, 4 ಕುಡಿತಿರ್ಬೇಕಾದ್ರೆ ಮಾಲಿ ಬಂದಿದ್ದೇನೆ. ಅಯ್ಯೋ ಈ ಮಂಗಗಳೆಲ್ಲ ನಂದು ಎಳ್ನೀರ್ನೆಲ್ಲ ಕುಡ್ದು ಕೆಳಗಾಕಿದೆ ಅಂತ ಹೇಳ್ಬಿಟ್ಟು ಹಿಂಗೆ ನೋಡ್ತಾರೆ. ಈ ಮಂಗ ಆಯ್ತಾ, ಇಳಿಯೋ ಕೆಳಗೆ ನೋಡಿದ್ದೇನೆ. ತಂಗೆ ಹೆದರಿಕೆ ಆಗುತ್ತೆ. ನಾನು ಬರಲ್ಲ ಅಂತಾನೆ. ನೀನು ಬರ್ತೀಯ ಇಲ್ವಾ ಅಂದರೆ ಇಲ್ಲ ಬರಲ್ಲ ಅಂತಾನೆ. ಮುಖ ನೋಡ್ತಾನೆ, ಸೋಮಪ್ಪ ಅವ್ರ ಮಗು, ನೀನು ಬರಲಿಲ್ಲ ಅಂದರೆ ನಿಮ್ಮ ಅಪ್ಪಂಗೆ ಹೇಳ್ತೀನಿ ಅಂತ. ಅಪ್ಪಂಗೆ ಹೇಳ್ತೀನಿ ಅಂದಿದ ತಕ್ಷಣ 4 ಎಳ್ನೀರು ಕೆಳಗಡೆಯಿಂದ ಇಳಿದೋಗ್ಬಿಡುತ್ತೆ. ಹೆದ್ರಿ ಲೋಕ ಇಲ್ಲ, ನಾನು ಬರೋದಿಲ್ಲ, ಬಿದ್ದುಬಿಡ್ತೀನಿ ಅಂತಾರೆ.
ಏ ಮರಯ್ಯ ಬಿದ್ಗಿದ್ ಬಿಡ್ಬೇಡಪ್ಪ, ಒಂದು ಕೆಲಸ ಮಾಡು, ನಿಮ್ಮ ಅಪ್ಪಂಗೆ ನಾನು ಹೇಳಲ್ಲ ಕಣೋ, ನೀನು ಬಾ ಅಂತಾರೆ. ಇಲ್ಲ ನೀನು ಪ್ರಮಾಣ ಮಾಡು. ನಾನು ಪ್ರಮಾಣ ಮಾಡ್ತೀನಪ್ಪ. ಇಲ್ಲ ನೀನು ಭೂಮಿ ಮೇಲೆ ಪ್ರಮಾಣ ಮಾಡು. ಓಹೋ, ಓಕೆ. ಅವರು ಭೂಮಿ ಮುಟ್ಟಿಸ್ಕೊಂಡು, ಅಂದರೆ ನಾಲಿಗೆ ಮನುಷ್ಯ ಭೂಮಿ ತಾಯಿ ಜೊತೆಯಲ್ಲಿ ಎಂಥ ನಿಕಟ ಸಂಬಂಧ ನೋಡಿ. ಭೂಮಿ ಮೇಲೆ ಆತ ಪ್ರಮಾಣ ಮಾಡಿ, ಇಲ್ಲಪ್ಪ ನಿಮ್ಮ ಅಪ್ಪಂಗೆ ಹೇಳಲ್ಲ ಅಂತ ಹೇಳಿ ಇಳಿದ ಮೇಲೆ ಪಕ್ಕಕ್ಕೆ ಕೂರಿಸ್ಕೊಂಡು, ನೋಡು ಮಗ, ನೀನು ಇದು ಮೇಲೆ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಅಪ್ಪಂಗೆ ಯಾರಿದ್ದಾರೆ, ನೀನು ಇನ್ಮೇಲೆ ನಿಂಗೆ ಎಳ್ನೀರು ಕುಡಿಬೇಕು ಅಂದರೆ ನನ್ನನ್ನು ಬಂದು ಕೇಳು, ನಾನು ಕೊಡ್ತೀನಿ ಅಂತ. ಈ ಥರ ರಾಜ್ಕುಮಾರ್ ಅವರು ಆ ಊರಲ್ಲಿ ಇದ್ದಷ್ಟು ಕಾಲವೂ ಕುಡಿತಿದ್ರಂತೆ, ಅವ್ರು ಕೊಡ್ತಿದ್ರಂತೆ. ನೋಡಿ ಎಂಥ ಸತ್ಯವಂತರು, ಎಂಥ ಮಕ್ಕಳನ್ನ ಪ್ರೀತಿಸೋರು. ಅದನ್ನು ಓದಿದಾಗ ರಾಜ್ಕುಮಾರ್ ಅವ್ರು ಹೇಳೋ ರೀತಿ ಇದೆಯಲ್ಲ, ಅದನ್ನ ಪುಸ್ತಕ ಓದಬೇಕು. ಇನ್ನೊಂದು ಘಟನೆ ಹೇಳ್ತಾರೆ. ಇವ್ರಿಗೆ ಕುರುಕುಲು ತಿಂಡಿ ತಿನ್ನೋ ಆಸೆ, ಮನೇಲಿ ತಡ್ಕಾಡ್ತಾರೆ, ಎಲ್ಲೂ ಏನೂ ಇಲ್ಲ. ಕೊನೆಗೆ ಏನು ಮಾಡ್ತಾರೆ, ಹಿಂಗೇ ಯೋಚನೆ ಮಾಡ್ತಾರೆ, ಏನು ಮಾಡಲಿ, ನನಗೆ ತಿನ್ನಬೇಕಲ್ಲ ಅಂತ. ಅಲ್ಲಿ ಆವಾಗಿನ ಕಾಲದಲ್ಲಿ, ಅಂದರೆ ರಾಜ್ಕುಮಾರ್ ಅವ್ರು 29ಕ್ಕೆ ಹುಟ್ಟಿದ್ದು, ಅಂದರೆ 10 ವರ್ಷ ಅಂದರೆ 39ರಲ್ಲೆಲ್ಲ ಎಲ್ಲಿ ಸರ್ ಅಂಗಡಿಗಳಿತ್ತು, ದುಡ್ಡು ಎಲ್ಲಿ ಇತ್ತು, ಓಡಾಡ್ತಿತ್ತು. ಆಗ ಈ ರೇಬಿಸ್ಗೆ, ನಾಯಿ ಕಚ್ಚಿದ್ರೆ ರೇಬಿಸ್ಗೆ ಇಂಜೆಕ್ಷನ್ ಎಲ್ಲ ಇರಲಿಲ್ಲ. ಆಗೇನಂತಂದ್ರೆ ಈ ಕಾಸಿತ್ತು ನೋಡಿ, ಮೂರು ಕಾಸುಗಳನ್ನ ನಾಯಿ ಕಚ್ಚಿರೋ ಜಾಗಕ್ಕೆ ಆ ರಕ್ತನ ಹಿಂಗೆ ಒರೆಸಿ ಆ ನಾಯಿ ಕಚ್ಚಿರೋ ಜಾಗಕ್ಕೆ ಬಟ್ಟೆಯಲ್ಲಿ ಕಟ್ಬಿಡೋರಂತೆ. ಅದು ಕಿಲ್ಬದ ಮೇಲೆ ತೆಗಿಯೋರಂತೆ, ಅದು ಹುಷಾರಾಗೋದಂತೆ. ಹೀಗೆ ನಡೀತಿತ್ತಂತೆ. ಇವರದನ್ನ ಅವ್ರಿಗೆ ಯೋಚನೆಗೆ ಬರುತ್ತೆ. ಹೀಗೆ ಯೋಚನೆಗೆ ಬಂದಿದ ತಕ್ಷಣ ಹೊರಗೆ ಹಿಂಗೆ ನೋಡ್ತಾರೆ. ನೋಡಿದಾಗ ದೂರದಲ್ಲಿ ಒಂದು ನಾಯಿ ಮಲಗಿರುತ್ತೆ. ದೂರದಲ್ಲಿ ಓಡ್ತಾರೆ, ಓಡಿದ್ದೇನೆ ನೋಡ್ತಾರೆ ಏನು ಮಾಡೋದು ಅಂತ. ಜಾಡ್ಸ್ ಒದಿತಾರಂತೆ. 3 ಸಲ ಜಾಡ್ಸ್ ಒದ್ದಿದ ತಕ್ಷಣ ಭಯ ಆಗ್ಬಿಡುತ್ತೆ. ಕಚ್ಚಿದ ತಕ್ಷಣನೇ ಉರಿ ಶುರುವಾಗುತ್ತೆ, ರಕ್ತನೂ ಬರುತ್ತೆ, ಉರಿ ಶುರುವಾಗುತ್ತೆ. ಅವ್ವ ಅಂತ ಹೇಳ್ಕೊಂಡು ಕೂತ್ಕೊಂಡು ಬರ್ತಾರೆ. ಅವರಮ್ಮ ಓಡ್ ಬಂದು ಏನಾಯ್ತವ ಮಗನೇ, ಏನಾಯ್ತು ಕಂದ ಅಂತ ಕೇಳ್ತಾರೆ. ನಾಯಿ ಕಚ್ಬಿಡ್ತು. ಆ ನಾಯಿಗೇನು ಹುಚ್ಚಿಡ್ದಿದೆ, ನನ್ನ ಮಗನಿಗೆ ಕಚ್ಚಿದೆ ಅಂತ ಹೇಳ್ಬಿಟ್ಟು ಓಡೋಗಿದ್ದೆ ಕಾಸು ತಂದು ಅದನ್ನು ಕ್ಲೀನ್ ಮಾಡಿ ಕಟ್ತಾ ಇರುವಾಗ ಇವ್ರಿಗನ್ಸುತ್ತೆ, ನಾಯಿಗೂ ಹುಚ್ಚಿಡಿಲಿಲ್ಲ, ನನಗೆ ಹುಚ್ಚಿಡ್ದಿದೆ, ನಂಗೆ ತಿನ್ನಲೇಬೇಕು ಇವಾಗ. ಅವರಮ್ಮ ಕಾಸು ತಂದು ಕಟ್ಟಿದ ತಕ್ಷಣನೇ ಹೀಗೆ ಹುಷಾರಾಗಿರು ಅಂತ ಹೇಳ್ಬಿಟ್ಟು ಮಗನಿಗೆ ಸಮಾಧಾನ ಮಾಡ್ತಾರೆ. ಕೂಡಲೇ ಅಂಗಡಿಗೆ ಹೋಗುತ್ತೆ ಆ ಕಾಸು, ಅಲ್ಲಿರೋ ತಿಂಡಿ ತಿಂದು ಮತ್ತೆ ಬಂದಾಗ ನೋಡ್ತಾರೆ ತಾಯಿ, ಇಲ್ಲ ಬಟ್ಟೆನೂ ಇಲ್ಲ, ಕಾಸು ಇಲ್ಲ. ಏನಾಯ್ತು ಅಂದ್ರೆ ಬಿಚ್ಚೋಯ್ತು ಅಂತ. ತಾಯಿ ಮತ್ತೆ ಬಂದು ಇನ್ನೊಂದು ಕಾಸು ಕಟ್ಟಿ ಮತ್ತೆ ಕಟ್ತಾರೆ. ಕಟ್ಟಿದ ತಕ್ಷಣನೇ ಇವ್ರ ಮನ್ಸು ಅನ್ಸುತ್ತೆ, ಇವತ್ತಿಗೆ ತಿಂಡಿ ಆಯಿತು, ಈ ಕಾಸು ನಾಳೆಗಾಯಿತು ಅಂತ. ಅಂದರೆ ಅವರ ತುಡು, ಆ ತಿನ್ನೋ ಆಸೆ ಆ ಬಾಲ್ಯದಲ್ಲಿ ಹೇಗಿತ್ತು, ಇದನ್ನು ಅವ್ರು ಎಷ್ಟು ಮುಕ್ತವಾಗಿ ಬರ್ಕೊಂಡಿದ್ದಾರೆ ಅಂತಂದರೆ ನಮಗೆ ಆ ರಾಜ್ಕುಮಾರ್ ಅವರು ನೋಡಿ ಸರ್. ರಾಜ್ಕುಮಾರ್ ಅವರು ಇದನ್ನು ಆತ್ಮಕಥೆಯನ್ನು ಹೇಳಿರೋದು ಯಾವಾಗ, ಅವರು ಗೌರಿ ಶಂಕರದಷ್ಟು ಎತ್ತರದಲ್ಲಿದ್ದಾಗ. ಆಮೇಲೆ ಅಷ್ಟೊತ್ತಿಗೆ ಜನರ ದೃಷ್ಟಿಯಲ್ಲಿ ರಾಜ್ಕುಮಾರ್ ಭಾಳ ದೊಡ್ಡ ಮನುಷ್ಯನಾಗಿದ್ದಾಗ, ದೊಡ್ಡ ರಾಜ್ಕುಮಾರ್ ಶ್ರೇಷ್ಠ ಆಗ ಆ ಸಂದರ್ಭ. ಅಂಥ ಸಂದರ್ಭದಲ್ಲಿ ಹಿಂದೆ ತಿರುಗಿ ನಾವು ಹೇಗೆ ಜೀವನವನ್ನು ಕಟ್ಕೊಂಡ್ವಿ, ನಮ್ಮೊಳಗೆ ಈ ಆತ್ಮಕಥೆಯಲ್ಲಿ ಇನ್ನೊಂದು ನನಗೆ ಖುಷಿಯಾಗಿದ್ದೇನೆಂದರೆ, ಯಾವುದೇ ಆತ್ಮಕಥೆಗಳು ತನ್ನ ಇದರಲ್ಲಿ ಬರಲ್ಲ. ಅಂದರೆ ತಾನು ಹೇಳ್ತಾರೆ. ಹೀಗೆ ಯಾರೇ ಹೇಳ್ಕೊಳ್ಳುವಾಗ ನಾನು ಏನು ಸಾಧನೆ ಮಾಡಿದ್ದೀನಿ, ನನ್ನ ಬದುಕು ಹೇಗಿತ್ತು ಅನ್ನೋದನ್ನು ನಾನು ಹೇಳ್ತೀನಿ. ಬಟ್ ರಾಜ್ಕುಮಾರ್ದು ಹಾಗಲ್ಲ. ರಾಜ್ಕುಮಾರ್ ಪ್ರಾರಂಭ ಮಾಡೋದು ಅವ್ರ ತಾಯಿ ಮೂಲಕ. ಓಕೆ ಓಕೆ ಓಕೆ. ಅಮ್ಮ ಹೇಳ್ತಾ ಹೋಗ್ತಾರೆ, ತಾಯಿ ಹೇಳ್ತಾರೆ. ಫಸ್ಟ್ ಚಾಪ್ಟರ್ ತಾಯಿ ಈ ಮಗುವನ್ನು ಪಡಿಲಿಕ್ಕಾಗಿ ಅವಳು ಎಷ್ಟು ಹರಕೆ ಹೊತ್ತಲು. ಆ ಹರಕೆ ಹೊತ್ತ ನಂತರ ಮುತ್ತತ್ತರಾಯನ ಆಶೀರ್ವಾದದಿಂದ ಈ ಮಗು ಹೇಗೆ ಬಂತು. ಈ ಮಗು ಬಂದ ನಂತರ ಆ ಮಗು ಬಂದಾಗ ಅದಕ್ಕೊಂದು ಕುರು ಆಗುತ್ತೆ. ಆ ಕುರು ಆಗಿರೋದು ಮೂಳೆ ಕಾಣಿಸೋಷ್ಟು ಅದು ಇದಾಗುತ್ತೆ. ಅಂಥ ಕುರು ಆ ಮಗುಗೇನು ತೊಂದರೆ ಆಗುತ್ತೆ ಅಂತ ಹೇಳುವಾಗ ಆ ಮುತ್ತತ್ತಿರಾಯನ ಆಶೀರ್ವಾದದಲ್ಲಿ ಅದೆಲ್ಲ ನಿವಾರಣೆ ಆಗುತ್ತೆ. ಈ ಥರದ್ದು ಸರ್ ಅವರ ಬದುಕಿನ, ಅವರ ಬಾಲ್ಯದಿಂದ, ಅವ್ರು ಹುಟ್ಟಿದ್ರಿಂದ, ಗರ್ಭದಲ್ಲಿದ್ದಾಗಲಿಂದ ಅವ್ರ ತಾಯಿ ಹತ್ರ ಹೇಳಿಸಿ, ನಂತರ ಅವರು ಬೆಳೆದ
ಬೆಳವಣಿಗೆ, ಮತ್ತು ಅವರಿಗೆ ಅವರ ತಂಗಿಯವ್ರ ಜೊತೆಯಲ್ಲಿ ಇರುವಂಥ ಪ್ರೀತಿ, ತಮ್ಮನ ಜೊತೆ ಇರೋ ಪ್ರೀತಿ ನೋಡಿ. ನಮ್ಗೆ ಯಾರಿಗೂ ಒಂದು ಗೊತ್ತಿರಲಿಲ್ಲ, ಅವ್ರಿಗೆ ಮಧ್ಯದಲ್ಲಿ ಒಂದು ತಮ್ಮ ಸತ್ತೋಗಿದ್ದಾರಂತೆ. ಆ ಹುಟ್ಟಿ ಒಂದು ಗೋವಿಂದರಾಜು ಅಂತ ಹೇಳ್ಬಿಟ್ಟು, ಅವರು ನಮ್ಗೆ ಯಾರಿಗೂ ಗೊತ್ತಿಲ್ಲ ನೋಡಿ. ರಾಜ್ಕುಮಾರ್ ಅವ್ರ ಬಾಯಿಂದ ಪುಣ್ಯಕ್ಕೆ ಆ ಥರದ್ದೊಂದು ದಾಖಲೆಗಳಿದೆಯಲ್ಲ. ಮನುಷ್ಯ ಈ ಥರದೊಂದು ದಾಖಲೆಗಳನ್ನು ಮಾಡಿ ಇಟ್ಕೊಂಡ್ರೆ ಮುಂದಿನ ದಿನಕ್ಕೆ ಅದು ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ನೋಡಿ ಆ ರಾಜ್ಕುಮಾರ್ ಅವರ ಆತ್ಮಕತೆ, ಅವರ ಜೀವನದ ಕಥೆಯನ್ನು ನಮ್ಮ ಚಿ ಉದಯಶಂಕರ್ ಅವ್ರ ತಮ್ಮ ದತ್ತರಾಜು ಎಷ್ಟು ಸೊಗಸಾಗಿ ಕಟ್ಟಿದ್ದಾರೆ ಸರ್. ರಾಜ್ಕುಮಾರ್ ಅವರ ಭಾವನೆಗಳನ್ನು ಮತ್ತು ರಾಜ್ಕುಮಾರ್ ಹೇಳಿದಂಥ ಅಂಶವನ್ನು ಹಾಗೆ ಯಥಾವತ್ತಾಗಿ ಅದರ ಆ ಶಬ್ದಗಳನ್ನು ಕೂಡ ದಾಖಲೆ ಮಾಡೋದಿದೆ ನೋಡಿ. ಬಹಳ ದೊಡ್ಡ ಕೆಲಸ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ರಾಜ್ಕುಮಾರ್ ಆ ಜಾಗದಲ್ಲಿದ್ದವರು ಸರ್. ಹಿನ್ನೆಲೆಯಲ್ಲಿ ಹಿಂದೆ ಏನು ನಡೆಯಿತು ಅದರ ಬಗ್ಗೆ ಸ್ವಾರಸ್ಯಕರವಾದ ಘಟನೆಯನ್ನು ಬರೆದು ಜನರಿಗೆ ಮುಟ್ಟಿಸಿದ್ದಾರೆ. ಹೌದು ಸರ್. ಸೊ ಈಗ ಏನು ಜಯಮಾಲ ಅವರು ಕಮ್ಮಿ ಏನಲ್ಲ, 2ನೇ ಬಾರಿಗೆ ಚೇಂಬರ್ ಅಧ್ಯಕ್ಷ ಆಗಿದ್ದೀರಿ, ತುಂಬ ದೊಡ್ಡ ಹೆಸರು ಮಾಡಿದ್ದೀರಿ, ಡಾಕ್ಟರೇಟ್ ಪಡೆದಿದ್ದೀರಿ, ಥೀಸಿಸ್ ಬರೆದು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪಡೆದಿದ್ದೀರಿ. ಈಗ ಬರೀ ಜಯಮಾಲ ಅಲ್ಲ, ಡಾಕ್ಟರ್ ಜಯಮಾಲ ಅಂಥ ಜಾಗದಲ್ಲಿ ಇದ್ದುಕೊಂಡು ತನ್ನ ಬಾಲ್ಯವನ್ನು ನೆನಪಿಸಿಕೊಳ್ಳೋದು ಈಗ ಎಷ್ಟು ಸ್ವಾರಸ್ಯಕರವಾಗಿ ಹೇಳಿದ್ದಾರೆ ರಾಜ್ಕುಮಾರ್ ಬಗ್ಗೆ. ಯಾಕೆ ಜಯಮಾಲ ಅವರು ಹೇಳಬಾರ್ದು? ಹೇಳಲ್ಲ ಯಾಕೆ? ಹೇಳಲ್ಲ ಅಂತಲ್ಲ ಸರ್, ಹೇಳೋದಂತಲ್ಲ, ಹೇಳ್ಬಿಟ್ಟಿದ್ದೀನಿ ಬೇಕಾದಷ್ಟು ಸಲ. ಇರಲಿ, ಇನ್ನೊಂದ್ಸಲ ದಾಖಲಾಗಲಿ. ಬೇಕಾದಷ್ಟು ಅಲ್ಲ, ದಾಖಲೆ ಮಾಡೋದಕ್ಕೆ ನಂದೇನು ಅಭ್ಯಂತರ ಇಲ್ಲ, ಆ ಥರ ಏನಿಲ್ಲ ಸರ್. ಬದುಕಿ ಬಂದ ದಾರಿನ ಹಿಂದೆ ತಿರುಗಿ ನೋಡೋದು ಮನುಷ್ಯ ಧರ್ಮ ಅಲ್ಲ. ಸೊ ಅದರ ಬಗ್ಗೆ 2 ಮಾತಿಲ್ಲ, ಆಯಿತಾ? ಹೇಳಲಿಕ್ಕೂ ಇಷ್ಟ ಆಗುತ್ತೆ. ಆಯಿತು, ಹೇಳೋಣ. ಮಂಗಳೂರಿನಲ್ಲಿದ್ದರೆ ಮಂಗಳೂರಿನ ಕನ್ಯೆ ಚಿಕ್ಕಮಗಳೂರು, ಅದು ಮಂಗಳೂರು, ಇದು ಮಂಗಳೂರು, ಅದು ದೊಡ್ಡ ಮಂಗಳೂರು. ಸರ್ ನನಗೆ 3.5 ವರ್ಷ ಇದ್ದಾಗ ಚಿಕ್ಕಮಗಳೂರಿಗೆ ಬಂದೆ. ಓ ಓಕೆ ಓಕೆ. ನಮ್ಮದು ನನ್ನ ಅಜ್ಜನಿಗೆ ನಮ್ಮಮ್ಮ ಒಬ್ಬಳೆ ಮಗಳು. ನನ್ನ ತಂದೆ ಸೋದರ ಮಾವನ ಮಗಳೇ ನಮ್ಮಮ್ಮ. ಸೊ ಹಾಗೆ ಸಂಬಂಧಗಳಲ್ಲಿ ಮದುವೆ ಆಗಿರೋದು. ನನ್ನ ತಂದೆಗೆ ಈ ಅವರು 7-8 ಜನ ಮಕ್ಕಳು. ಅವ್ರಿಗೆ ಈ ಥರದ ಒಂದು ಕಟ್ಟುಪಾಡಿಂದ ಅವರು ಸ್ವಲ್ಪ ಹೊರಗೆ ಬರ್ತಾರೆ, ಕಲೆಗೆ ಬರ್ತಾರೆ. ಅವರು ಯಕ್ಷಗಾನದಲ್ಲಿ ಅರ್ಥಧಾರಿ. ಓಕೆ, ಆಯ್ತಾ? ಅವರಿಗೆ ಅವ್ರದ್ದೇ ಒಂದು ಆಸಕ್ತಿ ಬೇರೆ. ಅವರೆಲ್ಲ ಮನೆಯಲ್ಲಿ ಏನಂತಂದ್ರೆ ಯಾವಾಗ್ಲೂ ಯಕ್ಷಗಾನಕ್ಕೆ ಹೊರಟೋಗ್ಬಿಟ್ರೆ ಅವರು ಯಕ್ಷಗಾನ ಅರ್ಥಧಾರಿಯಾಗಿ ಅವರು ಅದರೊಳಗೆ ತುಂಬಿ ಹೋಗ್ತಿದ್ರು. 2 ತಿಂಗಳು 3 ತಿಂಗಳು ಒಂದು ಹೋದರೆ ವಾಪಸ್ ಬರೋದು, ಊರೂರು ಹೋಗೋರಂತೆ. ಸೊ ಈ ರೀತಿ ನಂತರ ಏನಾಯಿತು, ನಮಗೆ ನಮ್ಮ ಊರಿನಲ್ಲಿ ಆರ್ಬಾರ್ ಬಂತು. ಅಲ್ಲಿ ಬಂದಾಗ ನಾವೆಲ್ಲ ಎತ್ತಂಗಡಿ ಆದ್ವಿ, ಆಯಿತಾ? ನಮಗೆಲ್ಲರಿಗೂ ಕಾಟಿಪಲ್ಲದಲ್ಲಿ ಜಾಗ ಕೊಟ್ಟರು, ನಾವೆಲ್ಲ ಆ ಕಡೆ ಹೋದವರು. ಆ ಸಂದರ್ಭದಲ್ಲಿ ಮೊದಲು ನಮ್ಮ ಅಜ್ಜಿ ಸತ್ತೋಗ್ತಾರಂತೆ, ನಂತರ ನನ್ನ ಅಜ್ಜ ಸತ್ತೋಗ್ತಾರೆ. ನನ್ನ ಅಜ್ಜ ಹೋದ್ಮೇಲೆ ನಮ್ಮಪ್ಪ ಬಂದು ನಮ್ಮನ್ನೆಲ್ಲ ಚಿಕ್ಕಮಗಳೂರಿಗೆ ಕರ್ಕೊಂಡು ಬಂದರು. ಹೀಗೆ ವರ್ಷಕ್ಕೆ ಒಂದ್ಸಲ ದೇವಸ್ಥಾನಕ್ಕೆ ಕರ್ಕೊಂಡು ಬರೋದು, ಸಮುದ್ರಕ್ಕೆ ಎತ್ತಾಕೋದು, ನಮ್ಮನ್ನೆಲ್ಲ ಸಮುದ್ರ ಸ್ನಾನ ಮಾಡಿಸೋದು. ಯಾವತ್ತೂ ನಮಗೆ ಬಾಲ್ಯದಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಬಂದು ಈ ರಥಸಪ್ತಮಿ ದಿನ ಸಮುದ್ರಕ್ಕೆ ಸ್ನಾನ ಮಾಡಿಸೋದು. ಹಾಗೆಲ್ಲ ಏನಾದರೂ ಅಮ್ಮಗಿಮ್ಮ ಬಂದರೆ ಅದು ರಥಸಪ್ತಮಿ ದಿನ ಸಮುದ್ರದಲ್ಲಿ ಸ್ನಾನ ಮಾಡಿಸ್ಬಿಟ್ರೆ ಎಲ್ಲ ಕ್ಲೀನ್ ಅಂತ. ಆ ಥರದ್ದು ಒಂದು ಬೇರೆ ಥರವಾದಂಥ ಒಂದು ಕಲ್ಚರ್ ಇತ್ತು ನಮಗೆ. ದಕ್ಷಿಣ ಕನ್ನಡಕ್ಕೆ ಒಂದು ಕಲ್ಚರ್ ಬೇರೆ ಥರದ್ದಿದೆ. ಹೀಗೆ ನಾವು ಈ ಕಲ್ಚರಿಂದ ಬಂದು ನಾವು ಆಗಾಗ ಬರ್ತಿದ್ವಿ ಚಿಕ್ಕಮಗಳೂರಿಂದ ಮಂಗಳೂರಿಗೆ. ನಂತರ ಏನಾಯಿತು, ನಮ್ಮ ಅಕ್ಕ ಆರ್ಕೆಸ್ಟ್ರಾದಲ್ಲಿ ಹಾಡ್ತಿದ್ರು, ರತ್ನಮಾಲ. ಓಕೆ. ಅಕ್ಕ ಹಾಡ್ತಿರ್ಬೇಕಾದ್ರೆ ಹಾಡ್ತಿದ್ರು. ಅವರು ಹಾಸನದಲ್ಲಿ ಅವರು ಡಾನ್ಸ್ ಕಲಿತಿದ್ರು. ನಂತರ ಯೋಗ ನರಸಿಂಹಸ್ವಾಮಿ ಇವ್ರದ್ದು ನಾಟಕ ಕಂಪನಿಯಲ್ಲೂ ಕೂಡ ಅವರು ರಂಗಭೂಮಿಯಲ್ಲಿ ತುಂಬ ಕೆಲಸ ಮಾಡಿದ್ದಾರೆ, ರಂಗಭೂಮಿಯಲ್ಲಿದ್ದರು. ನಂತರ ಅಕ್ಕ ಹೋಗುವಾಗ ಹಾಡುವಾಗ
ನನ್ನನ್ನು ಕರ್ಕೊಂಡು ಹೋಗೋರು. ನನಗೆ 8 ವರ್ಷಕ್ಕೆ ನಾನು ಅಕ್ಕನ ಜೊತೆ ಹಾಕಿದ್ದೆ. ನನಗೆ 10 ರೂಪಾಯಿ ದುಡ್ಡು ಬರೋದಾಗ. ಓಕೆ ಅಂದ್ರೆ ನಾನು ದುಡಿಮೆಗೆ ಬಂದಿದ್ದು ನಾನು 8 ವರ್ಷಕ್ಕೆ ನಂಗೆ 10 ರೂಪಾಯಿ. ಓಕೆ ಓಕೆ, ಸೊ ಹೀಗೆ ಅಕ್ಕನ ಜೊತೆನೆ ನಾನು ಹೋಗ್ತಿದ್ದೆ. ನಂತರ ನಾನು ಕೂಡ 1-2-3 ನಾಟಕ ಮಾಡಿದ್ದೀನಿ. ಓಕೆ, ರಮಾನಂದ ಚೂರಿ ಅವ್ರದ್ದು ಎಸ್ ಗೀತಾ ರಹಸ್ಯ, ನಾವಿಲ್ಲದಾಗ, ಈ 2 ನಾಟಕವನ್ನು ಸಂಪೂರ್ಣವಾಗಿ ಮಾಡಿದ್ದೀನಿ. ನನ್ನ ಅಕ್ಕನ ಜೊತೆ ಅವ್ರಿಗೆ ಜೊತೆಯಾಗಿ ಯಾರಾದ್ರೊಬ್ರಿಗೆ ಹೋಗ್ಬೇಕಲ್ಲ, ಸೊ ನನ್ನನ್ನು ಕರ್ಕೊಂಡು ಹೋಗೋರು. ಸೊ ಹೀಗೆ ಒಂದು ಈ ಕಲ್ಚರ್ ಇದೆ ನೋಡಿ, ಅಂದರೆ ನಾಟಕ, ಹಾಡು, ಸಾಂಸ್ಕೃತಿಕವಾದ್ದು, ನೃತ್ಯ, cultural, ನೃತ್ಯ ಇವೆಲ್ಲ ನಮಗೆ ಒಂದು ರೀತಿಯಲ್ಲಿ ಹಾಗೆ ಬರ್ತಿತ್ತು. ಹೀಗೆ ನಾವು ಹೋಗ್ತಿರುವಾಗ ನಾಟಕ ಆಡಬೇಕಾದ್ರೆ ಒಂದಿನ ನಾನು ನಮ್ಮ ಅಕ್ಕನ ನಾಟಕ ನೋಡ್ತಾ ಇದ್ದೆ. ಅದು ನಮ್ಮ ಅಕ್ಕ ಕಾಸುದಾಯ ಕಂಡನಿ ಅಂತ ನಾಟಕ, ಅದನ್ನು ಪ್ಲೇ ಮಾಡ್ತಿದ್ರು. ನಾನು ನಮ್ಮ ಮುಂದಿನ ಸೀಟಲ್ಲಿ ಹೀಗೆ ಕೂತ್ಕೊಂಡು ಅಕ್ಕ ನಾಟಕ ಮಾಡ್ತಿದ್ರೆ ಕೂತ್ಕೊಂಡಿದ್ದೆ ನಾನು. ಆಗ ನನ್ನ ನೋಡಕ್ಕೆ ಆನಂದ್ ಶೇಖರು ಮತ್ತೆ ಗೀತಾಪ್ರಿಯ ಅವರು ಡೈರೆಕ್ಟರ್, ಅವರಿಬ್ಬರು ಬರ್ತಾರೆ. ನನಗೆ ಏನು ಗೊತ್ತಿದೆ ಸರ್, ಏನು ಗೊತ್ತಿಲ್ಲ. ಅವ್ರು ಬಂದಿದ್ದೇನೆ, ನಿನ್ನ ಹೆಸರೇನಮ್ಮ ಅಂದರು. ಆಗ ನನ್ನ ಹೆಸರು, ನಾನು ಜಯಮಾಲ ಆಗಲೇ ಆಗ್ಬಿಟ್ಟಿದ್ದೆ. ನಾನು ರಮಾನಂದ ಚೂರಿಯರು ನನಗೆ ಜಯಮಾಲ ಅಂತ ಹೆಸರು. ನನ್ನ ಹುಟ್ಟ ಹೆಸರು ತಿರುಮಲ. ತಿರುಮಲ ನನ್ನ ಹುಟ್ಟ ಹೆಸರು ತಿರುಮಲ. ನನಗೆ ಇಟ್ಟ ಹೆಸರು ಜಯಂತಿ. ಜಯ ಪ್ಲಸ್ ತಿರುಮಲ ಜಯಮಾಲ ಮಾಡಿದ್ರು. ನಾನ್ ಸಿನಿಮಾಗೆ ಬಂದಾಗ ಜಯಂತಿ ಯಾಕೆ ಚೇಂಜ್ ಮಾಡಿದ್ರು ಅಂದ್ರೆ, ಆಗ 2 ಜಯಂತಿನ 3 ಜಯಂತಿ ಇದ್ರು. ಜೂನಿಯರ್ ಜಯಂತಿ ಅಂತ ಒಬ್ಬರಿದ್ರು, ನಮ್ಮ ದೊಡ್ಡ ಜಯಂತಿ ಅವರಿದ್ರು. ಆಯ್ತಾ, ಆ ಕಾರಣಕ್ಕೋಸ್ಕರ ನನಗೆ ಜಯಂತಿ ಬಿಟ್ಟು ಜಯಮಾಲ ಅಂತ, ಜಯಂತಿಯಿಂದ ನಾನು ಜಯಮಾಲ ಆಗಿದ್ದೆ. ಆಗ ಗೀತಾಪ್ರಿಯ ಅವರು ಬಂದು, ನನ್ನ ಹೆಸರು ಗೀತಾಪ್ರಿಯ ಅಮ್ಮ, ನಾವು ಒಂದು ಸಿನಿಮಾ ಮಾಡ್ತಿದ್ದೀವಿ, ನೀನು ಆ್ಯಕ್ಟ್ ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಸಡನ್ ಆಗಿ ಕೇಳಿದ ತಕ್ಷಣನೇ ನಂಗೆ ಗೊತ್ತಿಲ್ಲ ಅಂತಂದೆ. ಅಕ್ಕ ಹತ್ರ ಕೇಳಿ ಅಂತ. ಆಯ್ತಾ, ನಾನು ನಿಜವಾಗ್ಲೂ ಆ ಥರದ್ದೆಲ್ಲ ಇವಾಗಿನಷ್ಟು ಎಕ್ಸ್ಪೋಜರ್ ಎಲ್ಲಿತ್ತು ಸರ್ ಆಗ. ಇದು ನಾನು ನಿಮ್ಗೆ ಹೇಳ್ತಾ ಇರೋದು ಕತೆ 73ರ ಕತೆ, 72ರ ಕತೆ. ಇದು 72, ಐ ಥಿಂಕ್ ಸಮ್ವೇರ್ ನಿಯರ್ ನವೆಂಬರ್ ಡಿಸೆಂಬರ್ನಲ್ಲಿ. ಯಾಕಂದ್ರೆ ಆಗ 10 ದಿನ ಒಂದು ಪಿಕ್ಚರ್, ಇಡೀ ಪಿಕ್ಚರ್ಗೆ 10 ದಿನ. ಹಾ, ಒಂದು ರಜಕ್ಕೆ ನಾವು 4 ದಿನ ಒಂದು ಹೀರೋಯಿನ್ಗೆ ಕಾಲ್ಚಿಟ್ಬೇಕಾಗುತ್ತೆ ಅಷ್ಟೇ. ಸೊ 4 ದಿನ ಒಂದು ಹೀರೋಯಿನ್ ಬಂದ್ರೆ ಪಿಕ್ಚರ್ ಪೂರ್ತಿ ಆಗುತ್ತೆ. ಸೊ ನನಗೆ ಈ ಥರ ಬನ್ನಿ ಮಾಡಬೇಕು ಅಂತ ಕೇಳಿದ್ರು. ನನ್ನ ತಂದೆ ಆಗ ವಿರೋಧ ಇತ್ತು ಸಿನಿಮಾಗೆ ಕಳ್ಸೋಕ್ಕೆ, ನಾಟಕ ಕಳ್ಸೋಕ್ಕೂ ಅವಾಗ ಅಪ್ಪಂದು ವಿರೋಧ ಇತ್ತು. ಆದರೆ ನನ್ನ ತಾಯಿ ಯಾವಾಗಲೂ ನಮ್ಮನ್ನು ಎನ್ಕರೇಜ್ ಮಾಡೋರು. ಕಲೆಯಲ್ಲಿ ಬರಬೇಕು, ರತ್ನ ಎಷ್ಟು ಚೆನ್ನಾಗಿ ಹಾಡ್ತಾಳೆ, ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾಳೆ, ಯಾಕೆ ಮಾಡಬಾರ್ದು ಅಂತ ಹೇಳಿ ಅಮ್ಮನ್ನ ಇದು. ಅಲ್ಲಿ ಏನಾಗುತ್ತೆ, ನನ್ನ ತಂದೆಗೆ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆಗಿ ಅವರು ಕಾಲನ್ನು ಕಳ್ಕೊಬೇಕಂತ ಸ್ಥಿತಿ ಬರುತ್ತೆ. ಆಗ ಅವರು ಆ ಕಂಪನಿ ಕೊಟ್ಟ ದುಡ್ಡೆಲ್ಲ ಕಾಲಿಗೆ ಆಗುತ್ತೆ. 6 ತಿಂಗಳು ಅವರು ವೆಲ್ಲೂರು ಪುತ್ತೂರಿನಲ್ಲಿ ಆ ಕಾಲು ಜೋಡ್ಸೋಕ್ಕೆ ಅಲ್ಲಿ ಇದ್ದರು ಅವರು. ಆ ಸಂದರ್ಭದಲ್ಲಿ ನಮಗೆ ದುಡ್ಡಿನ ಅವಶ್ಯಕತೆ ಇತ್ತು. ಕುಟುಂಬ ನಿರ್ವಹಣೆಗೆ 6 ಜನ ಮಕ್ಕಳು ನಾವು, 6 ಹೆಣ್ಣು 1 ಗಂಡು, ಸಂಸಾರ ಸಾಕಬೇಕಲ್ಲ. ಆಗ ಈ ಸಿನಿಮಾ ನನಗೆ, ನನ್ನ ಫಸ್ಟ್ ಪಿಕ್ಚರಿಗೆ ನನಗೆ 500 ರೂಪಾಯಿ ದುಡ್ಡು ಕೊಟ್ಟಿದ್ರು. ಗೀತಾಪ್ರಿಯ ಅವ್ರದ್ದು 1973ರಲ್ಲಿ ಬಿಡುಗಡೆ ಆಗುತ್ತೆ ಅದು. ಆಯಿತಾ, ನನಗೆ ಆಗ ಎಂಥದ್ದು ಹೆಸರು ಮರ್ತಿದ್ದೀನಿ, ಆ ಪತ್ರಿಕೆ ಹೆಸರು. ನಾನು ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಬಂದ್ಬಿಡುತ್ತೆ. ಶಿವರಾಮ್ ಕಾಸದಾಯ ಕಂಡನೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್. ಅದಕ್ಕೆ
ಅದು ಪತ್ರಿಕೆಯವರು ಫಸ್ಟ್ ಫಿಲ್ಮ್ ಫಸ್ಟ್ ಅವಾರ್ಡ್. ಫಸ್ಟ್ ಫಿಲ್ಮ್ ಓಕೆ. ಆಯ್ತಾ. ಕತೆ ಆಗಿದೆ ಅದು, ಅಷ್ಟು ಸುಂದರವಾದ ಒಳ್ಳೆ ಕತೆ ಅದು. ಅದು ಕೇನ್ ಟೈಲರ್. KN ಟೈಲರ್ ಅವ್ರದ್ದು ಕತೆ. ಹಾ. ಹೀರೋ ಬಂದು ಪ್ರೊಡ್ಯೂಸರು ಹೀರೋ ಬಂದು ಆನಂದ್ ಶೇಖರ್. ಆನಂದ್ ಶೇಖರ್. ಹಾ, ಓಕೆ. ಇವತ್ತು ಅವರು ಇಲ್ಲ, ಆನಂದ್ ಶೇಖರ್ ಇಲ್ಲ, ಯಾರೂ ಇಲ್ರಿ. ನಿಜ ಹೇಳ್ಬೇಕು ಅಂದರೆ ಭಾಳ ನೋವಾಗತ್ತೆ. ಆಯಿತಾ. ಅವರು ಆನಂದ್ ಶೇಖರ್ ಅವರು ಹೀರೋ ಅದರಲ್ಲಿ. 500 ರೂಪಾಯಿ ಸಂಭಾವನೆಯಿಂದ ಬಂದಿದ್ದು. ಎಸ್, ಚಿತ್ರರಂಗಕ್ಕೆ. ಚಿತ್ರರಂಗಕ್ಕೆ 500 ರೂಪಾಯಿ ನನಗೆ ಮೊದಲ ಸಂಭಾವನೆ. ಆಯ್ತಾ. ಮೊದಲನೇ ಪಿಕ್ಚರಿಗೆ 500, ಎರಡನೇ ಪಿಕ್ಚರು ಕಾಸ್ತಾಯಿ ಕಂಡನೆ ಮೇಲೆ ಯಾನ್ ಸನ್ಯಾಸಿ ಅಪ್ಪೆ, ಅದಕ್ಕೊಂದು 1000. ಮೂರನೇ ಪಿಕ್ಚರಿಗೆ 2000. ಕಾಸ್ತಾಯಿ ಕಂಡನಿ, ಯಾನ್ ಸನ್ಯಾಸಿ ಅಪ್ಪೆ, ಏರ್ ಮಲ್ತಿನ ತಪ್ಪುಗೆ 3000, ಬಯ್ಯ ಮಲ್ಲಿಗೆಗೆ 4000 ರೂಪಾಯಿ. ಓಕೆ. ನಂದು 4ನೇ ತುಳು ಪಿಕ್ಚರ್ಗೆ 4000 ರೂಪಾಯಿ. ಅಂದರೆ ಒಂಚೂರು ಪ್ರಮೋಷನ್ ಇದೆ, ಸಂಭಾವನೆಯಲ್ಲಿ ಪ್ರಮೋಷನ್ ಇದೆ. ಆಯ್ತಾ. ಹೀಗೆ 4 ತುಳು ಸಿನಿಮಾ ಮಾಡುವಷ್ಟೊತ್ತಿಗೆ ನಂದು SLC ಕಂಪ್ಲೀಟ್ ಆಗತ್ತೆ. ಅಂದರೆ ಶಿಕ್ಷಣಕ್ಕೂ ಇದಕ್ಕೂ ಏನು ಅಂತ ಒಂದು ದೊಡ್ಡ ಇದಾಗಲಿಲ್ಲ. ಯಾಕೆಂದರೆ ಕ್ಲಾಶ್ ಯಾಕೆ ಆಗ್ತಿರ್ಲಿಲ್ಲ ಅಂದರೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ ಆಗ್ತಿತ್ತು. ಆಮೇಲೆ ಇಡೀ ಸಿನಿಮಾನೇ 10 ದಿವಸದಲ್ಲಿ ಅಲ್ಲೇ ಡಬ್ಬಿಂಗ್ ಅಲ್ಲ, ಮತ್ತೆ ಡಬ್ಬಿಂಗ್ ಇರ್ತಿರ್ಲಿಲ್ಲ. ಸೊ ಸಿನಿಮಾಗಳು ಮುಗೀತಿತ್ತು. ಆಮೇಲೆ ಆ ಟೈಮಲ್ಲೇ ನಾನು ಭೂತಯ್ಯನ ಮಗ ಅಯ್ಯೋ ಮಾಡ್ತೀನಿ. ಭೂತಯ್ಯನ ಮಗ ಅಯ್ಯೂನಲ್ಲಿ ಅದೇನಾಗತ್ತೆ ಅಂದರೆ, ಬಾಂಬೆನಲ್ಲಿ ನಮ್ಮ ಅಕ್ಕಂದೊಂದು ನಾಟಕ ಇರುತ್ತೆ, ಷಣ್ಮುಗಾನಂದ ಹಾಲ್ನಲ್ಲಿ. ಅಲ್ಲಿಗೆ ಶಿವರಾಮ್ ಕಾರಂತರು ಬಂದಿರ್ತಾರೆ. ಅಲ್ಲಿ ಈ ನವಭಾರತ ತುಳುಕೂಟ ಅವಾರ್ಡ್ ಹೇಳಿದ ನವಭಾರತ ತುಳುಕೂಟದವರು ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ಅದು. ಅದು ಒಂದು ಚಿನ್ನದ ಪದಕ. ಚಿನ್ನದ ಪದಕವನ್ನ ಶಿವರಾಮ್ ಕಾರಂತರ ಕೈಯಲ್ಲಿ ನನಗೆ ಕೊಡಿಸ್ತಾರೆ. ನೋಡಿ, ನನಗೆ ಆ ಚಿನ್ನದ ಪದಕದ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂದರೆ, ಅದು ನಮಗೆ ಜೀವನದಲ್ಲಿ ನನ್ನ ಅಕ್ಕ ಒಂದ್ಸಲ ಅದನ್ನ ಮುರಿಸ್ಬಿಡ್ತಾರೆ. ಆಯ್ತಾ. ಮುರಿಸೋದು ಅಂತಂದ್ರೆ ಅದನ್ನ ಕರಗಿಸಿ ಸೊ ಜೀವನಕ್ಕೆ ಯಾವತ್ತು ಒಂದು ತಿಳ್ಕೊಳ್ಳಿ, ಬದುಕು ಮೆಡಲ್ಲು ಯಾವಾಗ ಗೊತ್ತಾ, ಕೇಳಕ್ಕೆ ಅದು ಅಂತ. ಮನುಷ್ಯ ಬದುಕದೇ ಕಷ್ಟ ಅಂತಂದಾಗ ಹಸುವೆ ನಡುವೆ ಮೆಡಲ್ ನಿಂತ್ಕೊಳ್ಳಲ್ಲ. ಹಸುವೆ ಆಯ್ತಾ ಅಮ್ಮ, ಅಷ್ಟು ಜನರ ಕುಟುಂಬದ ಸಾಕುವಾಗ ಆ ಮೆಡಲ್ ಎಲ್ಲ ನಿಮ್ಗೆ ಉಳಿಯಕ್ಕಾಗಲ್ಲ. ಮೆಡಲ್ಗಿಂತ ದೊಡ್ಡದು ಮನುಷ್ಯನ ಜೀವನ, ಅವನ ಬದುಕು ಕಟ್ಟೋದು ಬಹಳ ದೊಡ್ಡದಾಗತ್ತೆ. ಸೊ ಹಾಗೆ ಅದು ಕರಗಿ ಹೋಯ್ತು. ಆದರೆ ಕರಗಿ ಹೋದಾಗ ನಾನು ಯಾವಾಗಲೂ ಹೇಳ್ತಿದ್ದೆ, ನಮ್ಗೆ ಇವಾಗಿನ ಹಾಗೆ ಟೆಕ್ನಾಲಜಿ ಗೊತ್ತಿಲ್ಲ. ಇದ್ದಿದ್ದೀರಿ ಒಂದು ಫೋಟೋ ಆದ್ರೆ ತೆಗೆದಿಟ್ಕೊಂಡು ಅದೇ ಥರದ್ದೊಂದು ಮಾಡ್ಬೋದಾಗಿತ್ತು. ಈಗ ಆ ಥರದ ಮೆಡಲ್ ನಾವು ಎಷ್ಟು ಮೆಡಲ್ ಬೇಕಾದರೂ ಕೂಡ ಅದು ಸಿಗಲ್ಲ. ಆದರೆ ಅದು ಸಿಕ್ಕತ್ತಾ ಸರ್? ಸಿಗಲ್ಲ. ಜೀವನ ಅಂದರೆ ಎಮೋಷನಲ್, ಅದು ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತೆ ಸರ್. ಯಾಕೆಂದರೆ ಆ ವಯಸ್ಸಲ್ಲಿ ಕೊಟ್ಟಿರೋದು. ಆಯ್ತಾ. ಅದು ಯಾರು ಕೊಟ್ಟಿರೋದು? ಶಿವರಾಮ್ ಭಾರ್ಗವ. ನಿಜ ಸರ್. ಆಯ್ತಾ. ಇದು ನಡೆಯುತ್ತೆ. ನಂತರ ತುಳು ಪಿಕ್ಚರ್ ಆಯ್ತು, ಯಾರು ಹಿತವರು ಅಂತ ಒಂದು ಸಿನಿಮಾ ಮಾಡ್ತೀನಿ, ಒಪ್ಕೊಳ್ತೀನಿ. ಆದರೆ ನಂತರ ರಾಜ್ಕುಮಾರ್ ಜೊತೆಯಲ್ಲಿ ನನಗೆ ಅಲ್ಲ, ಇದು ಭೂತಯ್ಯನ ಮಗ ಅಯ್ಯೋ ಹೇಗೆ ಏನ್ರಿ? ಭೂತಯ್ಯನ ಮಗ ಅಯ್ಯೋಗೆ ನಮ್ಮ ಮನೆಗೆ ಬಂದು ಕೇಳ್ತಾರೆ. ಸಿದ್ಲಿಂಗಯ್ಯ ಅವರು ಯಾರನ್ನ ಕಳಿಸಿದ್ರು? ಇಲ್ಲ, ವರ್ಧಣ್ಣ. ಅವರು ಪ್ರೊಡ್ಯೂಸರ್. ಹೌದು, ವರ್ಧಣ್ಣ. ಅದು ಒಂದು ಹಾಡಿಗೆ ಒಂದು ಕನೆಕ್ಷನ್ ಕನೆಕ್ಷನ್ ನೋಡಿ ನನಗೆ ವರ್ಧಣ್ಣನಿಂದ ಕನೆಕ್ಷನ್. ನಂಗೆ ರಾಜ್ಕುಮಾರ್ ಹೊರಗೆ ಬರ್ಲಿಕ್ಕೆ ನೋಡಿ ದೇವರು ಯಾರನ್ನ ಕಳಿಸ್ತಾರೆ. ವರ್ಧಪ್ಪ ಅವರು ನನ್ನನ್ನ ನೋಡ್ತಾರೆ. ನೋಡ್ಬಿಟ್ಟು ಅವರು ಅವಾಗ ಈ ಹುಡುಗಿ, ಆಗ ನಾನು ಸಣ್ಣವಳೆ, ಅವಾಗ ಈ ಹುಡುಗಿನ ದಪ್ಪ ಕಾಣಿಸ್ಬೇಕು ಅಂದ್ರೆ ಪ್ಯಾಡೆಲ್ಲ ಹಾಕ್ಬೇಕಪ್ಪ. ಆಮೇಲೆ ಅವಳಿಗೆ ಕೊಂಡೆ ಹಾಕಿ, ಅಂದ್ರೆ ಇದು ತುರ್ಬು ಹಾಕಿ ಹಾಕಿ ಅವಳನ್ನ ಮಾಡಿ ಅಂತ. ಅವ್ರಿಗೆ ಅದೇನೂ ಗೊತ್ತಿಲ್ಲ. ನಮ್ಮ ಮನೇಲಿ ಬಂದು ನೋಡಿದ್ರಲ್ಲ, ಮನೆ ಪರಿಸ್ಥಿತಿ ನೋಡಿದ್ರಲ್ಲ, ಆ ಮನೆ ಪರಿಸ್ಥಿತಿ ನೋಡಿದಾಗ ಚಿಕ್ಕಮಂಗ್ಳೂರಿಂದ ಬೆಂಗಳೂರಿಗೆ ಬಂದಾಗ ವರ್ಧಣ್ಣ ಪಾರ್ವತಮ್ಮ ಅವ್ರ ಹತ್ರ ಹೇಳ್ತಾರಂತೆ, ಅವರು ನೋಡು ಅಮ್ಮ,
ಚಿಕ್ಕಮಂಗ್ಳೂರ್ನಲ್ಲಿ ಒಂದು ಹುಡುಗಿ ಇದ್ದಾಳೆ, ಹಾ. ಅವಳ ಹೆಸರು ಜಯಮಾಲಾ ಅಂತ. ನೀನು ಹುಡುಕ್ತಾ ಇದೆಯಲ್ಲ ಪ್ರೇಮದ ಕಾಣಿಕೆಗೆ, ಹಾಂ ಹಾಂ ಪ್ರೇಮದ ಕಾಣಿಕೆಗೆ ಅವಳು ಸೂಟ್ ಆಗ್ತಾಳೆ ಹಾಂ ಆ ಕ್ಯಾರೆಕ್ಟ್ರಿಗೆ. ಅವಳನ್ನು ನೀನು ಕರೆಸು ಅಂತಾರೆ. ಹ್ಞೂ ನನ್ನ ಯೋಗ ಪಾರ್ವತಮ್ಮ ಅವರು ನನಗೋಸ್ಕರ ಬರ್ತಾರೆ. ರಾಜ್ಕುಮಾರ್ ಅವ್ರಿಗೆ ಬಂದು ನನ್ನ ಕೇಳ್ತಾರೆ, ಓಕೆ ನನ್ನನ್ನು ಕರೆಸು ಅಂತ ಹೇಳ್ತಾರೆ. ಹಾಂ ಅದರದ್ದು 25 ವಾರದ ಶತದಿನೋತ್ಸವ ಆಗುತ್ತಲ್ಲ, ಹಾಂ ಹಾಂ ಸಿಲ್ವರ್ ಜುಬ್ಲಿ, ಶಿವಜುಬಲಿ. ಅದು ನಾನು ವುಡ್ಲ್ಯಾಂಡ್ಸ್ ಅಲ್ಲಿ ನಾನು ಫಸ್ಟ್ ಟೈಮ್ ಬೆಂಗಳೂರು ಬಂದಿದ್ದು ನಾವು ಹಾಂ 74ರಲ್ಲಿ 74-75 ಬಂದಾಗ ನಮ್ಮ ತಂದೆ ನಮ್ಮ ದೊಡ್ಡಕ್ಕ ನಾವು 3 ಜನ ಬರ್ತೀವಿ. ಹಾಂ ಬಂದರೆ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ನಾವಿದ್ವಿ. ಆಗ ಫಂಕ್ಷನ್ ದಿನ ನನ್ನನ್ನು ಪಾರ್ವತಮ್ಮವ್ರು ನೋಡ್ತಾರೆ. ಹ್ಞೂ 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 ಪಾರ್ವತಮ್ಮವ್ರು ನನ್ನ ನೋಡಿದ ತಕ್ಷಣನೇ ನನಗೆ ಈಗಲೂ ಕೂಡ ಕಣ್ಣಲ್ಲಿ ಕಟ್ಟಿದಂಗಿದೆ. ನಮಸ್ತೆ ಅಮ್ಮ, ನಾನು ಪಾರ್ವತಮ್ಮ ರಾಜ್ಕುಮಾರು. ಅಯ್ಯೋ ಎಷ್ಟು ದೇವತೆ ಸರ್, ದೇವತೆ. ಆಯ್ತಾ, ನಾನು ಪಾರ್ವತಮ್ಮ ರಾಜ್ಕುಮಾರು, ನಾನು ನಿನ್ನನ್ನು ನೋಡಕ್ಕೆ ಬಂದೆ. ನೀನು ಎಲ್ಲಿದ್ಯಾ ಅಂದ್ರು. ನಾವು ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಇದ್ದೀವಿ ಅಂತ. ನಾಳೆ ನಿಂಗೆ 10 ಗಂಟೆಗೆ ಗಾಡಿ ಕಳಿಸ್ತೀನಿ, ನೀನು ಹೈಲ್ಯಾಂಡ್ಸಿಗೆ ಬಾ ಅಂದ್ರು. ನೋಡಿ, ವುಡ್ಲ್ಯಾಂಡ್ಸಿಂದ ಹೈಲ್ಯಾಂಡ್ಸ್ಗೆ ನನ್ನ ಬದುಕು ಅಲ್ಲಿಗೆ ಬಂತು. ನಾವು ಬಂದ್ವಿ. ನಾವು 3 ಜನರನ್ನ ನಮ್ಮ ಪಾರ್ವತಮ್ಮ ಅವರು, ರಾಜ್ಕುಮಾರ್ ಅವರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ, ನನಗೆ ಮೇಕಪ್ ಟೆಸ್ಟ್ ಮಾಡಿದ್ರು ಇಲ್ಲೇ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ. ಶ್ರೀಕಾಂತ್ ಕ್ಯಾಮ್ರಾಮನ್ ಅವರು. ಆಗ ಬಹುದೂರ್ ಗಂಡು ಶೂಟಿಂಗ್ ಆಗ್ತಿತ್ತು. ಆಗ ಜಯಂತಿ ಅವ್ರನ್ನ ನಾನು ನೋಡಿದೆ. ಆಯ್ತಾ, ಜಯಂತಿ ಅವ್ರನ್ನ ನೋಡಿ ಬೆರಗಾಗಿ ಹೋಗಿದ್ವಿ. ರಾಜ್ಕುಮಾರ್ ಅವ್ರು ನೋಡಿದ್ರೆ ಬೆರಗಲ್ವೇನ್ರಿ. ಆಯ್ತಾ, ಅವ್ರನ್ನ ಹೀಗೆ ನೋಡಿದ್ವಿ. ಆಗ ನನಗೆ ಮೇಕಪ್ ಟೆಸ್ಟ್ ಆಯಿತು. ಮೇಕಪ್ ಟೆಸ್ಟ್ ಆಗಿದ ತಕ್ಷಣನೇ ನೋಡಿಬಿಟ್ಟು ಅಲ್ಲಲ್ಲೇ ರಿಪೋರ್ಟ್ಗಳು ಸಿಕ್ಕತ್ರಿ. ಆಯ್ತಾ, ಒಂದು ಮಾಡಿಬಿಟ್ಟು ನಮ್ಮನ್ನ ಕಳಿಸ್ಕೊಟ್ರು ಪಾರ್ವತಮ್ಮ ಅವ್ರಿಗೆ. 6 ತಿಂಗಳು ಸುದ್ದಿಯೇ ಇರಲಿಲ್ಲ. ಯಾರಿಗೆ ಕೇಳೋದು, ಆಗೆಲ್ಲ ಟ್ರಂಕ್ ಕಾಲ್. ಹೌದು, ಆಯ್ತಾ, ಒಂದು ಏನು ಸುದ್ದಿ ಇಲ್ಲ. ಕೊನೆಗೆ ಒಂದಿನ ನಮ್ಮನೇಲೂ ಫೋನ್ ಇರಲಿಲ್ಲ. ಆಯ್ತಾ, ಪಕ್ಕದಲ್ಲಿ ಇದ್ದರೆ ಒಂದು ಫೋನ್ ಇತ್ತಲ್ಲ, ನಂಬರ್ ಕೊಟ್ಟಿದ್ವಿ ನಾವು. ಅವ್ರ ಮನೆಯಿಂದ ಬಂದ್ಬಿಟ್ಟು, ನಾಳೆ ನಿಮ್ಮನ್ನು ನೋಡೋಕ್ಕೆ ನೀವು ಮದ್ರಾಸ್ಗೆ ಹೋಗ್ಬೇಕಂತೆ ನಾಳೆ ಅಂತ ಹೇಳಿ ನಮಗೊಂದು ಇದು ಬರುತ್ತೆ. ಆಮೇಲೆ ಅಲ್ಲಿಂದ ನಾವು ಕಾರ್ ಮಾಡಿಕೊಂಡು, ನಮ್ಮ ಕಣ್ಣಿಗೆ ಕಾಣದೇ ಇರುವಂಥ ದೇಶ ಮದ್ರಾಸ್, ಆಗ ಇವಾಗಿನ ಚೆನ್ನೈ. ಹೌದು. ಆಯ್ತಾ, ಮದ್ರಾಸ್ಗೆ ಹೋಗ್ತೀವಿ. ಮದ್ರಾಸ್ಗೆ ಹೋಗೋದೇ ಒಂದು ಚಂದ. ಎಷ್ಟು ದೂರದ ಊರದು. ಆಯ್ತಾ, ಹೋಗಿ ಭಾಷೆ ಯಾರಿಗೂ ಬರಲ್ಲ. ನನ್ನ ಅಪ್ಪಂಗೆ ಮಲಯಾಳಂ ಬರ್ತಿತ್ತು, ಅವರಿಗೆ ತುಳು, ಮಲಯಾಳಂ, ಕನ್ನಡ 3 ಬರೋದು. ನನ್ನ ಅಕ್ಕಂಗೆ ತಮಿಳು ಯಾರಿಗೂ ಬರ್ತಿರ್ಲಿಲ್ಲ. ತಮಿಳು ನಾವು ಕೇಳೇ ಇರಲಿಲ್ಲ. ಓಕೆ, ಅಲ್ಲಿ ಮನೆ ಕಂಡುಹಿಡಿಯೋಕ್ಕೆ, ಯಾಕೆಂತಂದರೆ ಹೇಗೆ ಹೋಗೋದು ಅಂತಲೇ ಗೊತ್ತಿಲ್ಲ. ಒಂದು ನಂಬರ್ ನನಗೆ ಈಗಲೂ ನೆನಪಿರೋದು ರೀ ನನ್ನ ಜೀವನದಲ್ಲಿ. ನಾನು ಚಿಕ್ಕಮಂಗ್ಳೂರಿನಲ್ಲಿದ್ದೆ, ನಂಗೆ ಆ ನಂಬರ್ ನೆನಪಿಲ್ಲ. ನಾನು ಇವತ್ತುವರೆಗೂ ನನ್ನ ಮನೆಯದು ಲ್ಯಾಂಡ್ಲೈನ್ ನನಗೆ ನೆನಪಿಲ್ಲ. ನನಗೆ ನನ್ನ ಮಗಳ ಮೊಬೈಲ್ ನಂಬರ್ ನನಗೀಗ ನೆನಪಿಲ್ಲ. ಆದರೆ ನನ್ನ ಇಷ್ಟು ನಂಬರಲ್ಲಿ ನನಗೆ ಒಂದೇ ನಂಬರ್ ನೆನಪಿರೋದು, ರಾಜ್ಕುಮಾರ್ ಅವ್ರ ಮನೆ ನಂಬರು, ಪಾರ್ವತಮ್ಮ ಅವ್ರದ್ದು 421368. ಈಗಲೂ ನೆನ್ಬಿಟ್ಟಿದ್ರು 421368. ಅದು ಬಾಯಿಪಾಠ. ಹೀಗೆ ನಾನು ನನ್ನನ್ನು ಒಂದು ವೇಳೆ ಹಿಂಗೆ ತಲೆಯಲ್ಲಿ ಕೋಮಕ್ಕೆ ಹೋದ್ರು ಕೂಡ ನಂಗೆ ನೆನಪಾಗುತ್ತೆ. ಹೌದು. ಯಾಕೆಂದ್ರೆ ಆ ಒಂದು ನಂಬರು ನಮಗೆ ನಮ್ದು ಅಂತ ಇದ್ದಿತ್ತು. ನಮ್ಮನ್ನ ಪ್ರೋತ್ಸಾಹ ಮಾಡಿದವರು ಪಾರ್ವತಮ್ಮ ರಾಜ್ಕುಮಾರ್ ಅವರಲ್ವಾ. ಸೊ ಅದು ನನಗೆ ಆ ಥರದ ಒಂದು ಬಾಂಧವ್ಯ ಆ ಕುಟುಂಬದ ಜೊತೆನೆ ಬೆರೆತ್ಬಿಡ್ತು. ಸೊ ಯಾವುದು ಆ ಸಣ್ಣ ಪಾತ್ರ ಅಂತೇಳಿ ಬೇಡ ಮಾಡೋದು ಅಂತ ಯೋಚನೆ ಮಾಡಿರ್ತಿದ್ರೆ ಅದರಲ್ಲಿ ಭೂತನ ಮಗ ಇದರಲ್ಲಿ ಸರ್ ಆ ಥರದ ಯೋಚನೆಗೆ ನಮಗೆ ಅವಕಾಶವೇ ಇರಲಿಲ್ಲ ಸರ್. ಈಗ ಯೋಚನೆ ಮಾಡೋರು ಯಾರು ಗೊತ್ತಾ ಸರ್? ಆಯ್ಕೆ ಇರೋರು. ಆಯ್ಕೆನೇ ಇಲ್ಲ. ಆಯ್ಕೆ ಮಾಡಬೇಕು ಅಂತಂದ್ರೆ
ನೀವು ಆ ಥರದ್ದು ಬಲಿಷ್ಠರಾಗಿ ನೀವು ಇರಬೇಕಾಗುತ್ತೆ. ನಿನ್ಗ ಇವಾಗ ನೀವು ಆಯ್ಕೆ ಮಾಡ್ತೀವಿ, ಯಾಕೆಂದ್ರೆ ಬೆಳೆದ್ ನಿಂತಿದ್ದೀವಿ. ಆಗ ಆಯ್ಕೆ ಯಾವ್ದು ಹೇಳಿ? ಬದುಕಷ್ಟೇ ಆಯ್ಕೆ, ಕುಟುಂಬನೇ ಆಯ್ಕೆ, ಮನೆಯ ಅನ್ನದ ತಪ್ಪಲೇನೇ ಆಯ್ಕೆ ಸರ್. 1000 ಜನ 1000 ಹೇಳ್ತಾರೆ. ಟ್ರೂತ್ ಯಾವುದು ಗೊತ್ತಾ ಸರ್? ಯಾಕೆ ಇವರು ಸಿದ್ದರಾಮಯ್ಯ ಅವರು ಅಷ್ಟು ಅವ್ರ ಮೇಲೆ ಇಡೀ ಕರ್ನಾಟಕ ಪ್ರಾಣ ಬಿಡುತ್ತೆ ಹೇಳಿ? ಅನ್ನ ಅವ್ರನ್ನ ಇವತ್ತಿಗೂ ಕೂಡ ಅವರು ಹಸ್ದವರು ನನ್ನ ಈ ರಾಜ್ಯದಲ್ಲಿ ಇರಬಾರ್ದು, ಹಸುಕೊಂಡಿರಬಾರ್ದು, ಅವ್ರ ಹೊಟ್ಟೆ ತುಂಬಬೇಕು ಅಂತ ಹೇಳಿದ್ರಲ್ಲ, ಅದು ನಿಜವಾದ ಮಾತು. ಹೊಟ್ಟೆಗೆ ನೀವು ಒಂದು ತನ್ನ ಹಾಕ್ಬಿಟ್ರೆ ಬೇರೆ ಏನು ಬೇಡ. ಸೊ ಹಾಗೆ ಅಲ್ಲಿಂದ ಇಲ್ಲಿ ತನಕ ಅಲ್ಲಿಂದ ಒಂದು ಸಿನಿಮಾ ರಾಜ್ಕುಮಾರ್ ಅವರ ಅಂಗಳಕ್ಕೆ ನನ್ನ ಬದುಕು ಬಂದು ಸೇರ್ಕೊಳ್ಳಿ. ಓಕೆ, ಆ ಅಂಗಳದಲ್ಲಿ ಒಂದು 7 ಸಿನಿಮಾ ನಾನು ನಿರಂತರವಾಗಿ ನಾಯಕಿಯಾಗಿ, ಹೌದು, ನಿರಂತರವಾಗಿ ಮಾಡಿದೆ. ಆಯ್ತಾ? ಅಲ್ಲಿಂದ ನಾನು ಇವಾಗ ಹೇಳಿದ್ನಲ್ಲ, ನಂತರ ಮನುಷ್ಯನ ಬದುಕಲ್ಲಿ ಆಯ್ಕೆಗಳು ಬರುತ್ತೆ ನೋಡಿ. ಇವಾಗ ಹೇಳಿದ್ರಲ್ಲ, ಇದು ಏನಂದ್ರೆ ತುಂಬಾ ಅವಕಾಶಗಳು ಬರುತ್ತೆ. ಆಗೇನಾಗುತ್ತೆ, ರಾಜ್ಕುಮಾರ್ ಅವರು ಜೊತೆಯಲ್ಲಿ ಅಭಿನಯಿಸುವಾಗ, ಆಮೇಲೆ ಒಂದೇ ನಾಯಕಿ ಜೊತೆಯಲ್ಲಿ ಯಾರು ಎಷ್ಟು ಅಂತ ಮಾಡೋಕ್ಕಾಗತ್ತೆ, ಬೇರೆ ಬೇರೆ ನಾಯಕಿಯವ್ರ ಜೊತೆ ಅವರು ಮಾಡಬೇಕಾಗತ್ತೆ. ಇಲ್ಲಿ ಆಗ ವಿಷ್ಣುವರ್ಧನ್ ಜೊತೆಯಲ್ಲಿ ಕೇಳ್ತಾರೆ, ಶಂಕರ್ನಾಗ್ ಬಂದರು, ಅನಂತನಾಗ್ ಬಂದರು, ಅಂಬರೀಷ್ ಅವ್ರು ಬಂದರು, ಹಾಗೆ ಅನೇಕ ಕಲಾವಿದರುಗಳು ಬಂದರು, ಶ್ರೀನಾಥ್ ಅವರು. ಹೀಗೆ ಅವರವ್ರ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲಿ ಅವಾಗ ಅವಕಾಶಗಳು ಸಿಕ್ಕಿದಾಗ ಹಣನೂ ಜಾಸ್ತಿ ಆಗುತ್ತೆ, ಸ್ಟೇಟಸ್ಸು ಜಾಸ್ತಿ ಆಗುತ್ತೆ, ಮತ್ತು ಬದುಕಲ್ಲಿ ಒಂದು ಸ್ಥಿರವಾಗಿ ನಿಲ್ಲುವಂಥ ಅವಕಾಶಗಳು ಸಿಗುತ್ತೆ. ಹೀಗೆ ನಿಮಗೆ ಅವಕಾಶಗಳು ಸಿಕ್ಕಿರೋದೆಲ್ಲ ಈ ರೀತಿಯಾಗಿ ಸಿಗ್ತಾ ಹೋಯ್ತು. ಆಗ ಆಯ್ಕೆ ಪ್ರಶ್ನೆ ಆಗ ಬರುತ್ತೆ. ಆಯ್ಕೆ ಪ್ರಶ್ನೆ ಅದು ಬೇಡ, ಇದು ಮಾಡೋಣ. ಹೀಗೆ ಪ್ರಾರಂಭ ಆಯ್ತಲ್ಲ ಸಿನಿಮಾ ಪ್ರಾರಂಭ ಆಯ್ತು. ಒಂದಷ್ಟು ಕಾಲ ಬದುಕಲ್ಲಿ 1 ವರ್ಷಕ್ಕೆ 16 ಸಿನಿಮಾ ಮಾಡುವಷ್ಟು ದೇವ್ರು ಕೊಟ್ಟ ನೋಡಿ. 12 ತಿಂಗಳಲ್ಲಿ 16 ಸಿನಿಮಾ ನೋಡಿ. 83 ತೆಗಿರಿ, 83, 84 ತೆಗೆದ್ ನೋಡಿ, 16 ಸಿನಿಮಾ. ಅದರಲ್ಲಿ ತೆಲುಗು ಇದೆ, ಆಯ್ತಾ, ಅದರಲ್ಲಿ ಒಂದು ತಮಿಳು ಇದೆ, ಅದರಲ್ಲಿ ಒಂದು ಮಲಯಾಳಂ ಇದೆ. ಓಕೆ, ಇವೆಲ್ಲವೂ ಕೂಡ ಆ ಸಿನಿಮಾಗಳು ಇದರೊಳಗೆ ಸೇರಿಕೊಂಡು 16 ಸಿನಿಮಾ ಮಾಡುವಷ್ಟಕ್ಕೆ ವರ್ಷಕ್ಕೆ ಬಂತು ಅಂದರೆ ಅದು ಒಳ್ಳೇದಲ್ಲ ಸರ್. ಯಾವಾಗಲೂ ಕೂಡ ಕಲಾವಿದರು ಜಾಸ್ತಿ ಸಿನಿಮಾಗಳಲ್ಲಿ ಆ ಮುಖನೇ ನೋಡ್ತಾ ಸ್ಟೇಲ್ ಆಗ್ಬಿಡುತ್ತೆ ಯಾವಾಗಲೂ. ಯಾಕೆಂತಂದ್ರೆ ಈಗ ಒಬ್ಬ ಕಲಾವಿದರು 1-2 ವರ್ಷಕ್ಕೆ 3 ಪಿಕ್ಚರ್ ಮಾಡಿದ್ರೆ ಅವಾಗ ನಿಮ್ಗೆ ಏನಾಗುತ್ತೆ, ಆ ಕುತೂಹಲ ಹಾಗೇ ಇರುತ್ತೆ. ಸೊ ನೀವು ಜಾಸ್ತಿ ಸಿನಿಮಾ ಮಾಡಿದಾಗ ನೀವು ಈಗ ನೋಡಿರೋದು ಇದು ನಿಮ್ದೇ, ಅದು ನಿಮ್ದೇ, ಅದು ನಿಮ್ದೇ, ಹೀಗಾಗೋಗ್ಬಿಡುತ್ತೆ. ಓಕೆ, ಮದುವೆ ಅಂತ ಇದೆಲ್ಲ ಮಾಡಿದರೆ, ಸಾಧನೆ ಮಾಡಿದರೆ, ಸಿನಿಮಾದಲ್ಲಿ ಮಾಡಿದರೆ, 1 ವರ್ಷದಲ್ಲಿ 16 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರೆ, ಇದೆಲ್ಲ ಲೈಫ್ ಸೆಟ್ಲ್ ಆಯಿತು. ಇನ್ನು ನನಗೆ ಯಾವುದು ಮಾತಾಡೋಕ್ಕೆ ಇಷ್ಟ ಇಲ್ಲ, ಆ ವಿಚಾರ ಬಿಟ್ಟು ನನಗೆ ಯಾವುದೂ ಮಾತಾಡೋಕ್ಕೆ ಇಷ್ಟ ಇಲ್ಲ. ನನಗೆ ಒಂದು ನೆನಪಾಗೋದೇನು ಗೊತ್ತಾ, ಹೊಸ್ಕರಳ್ಳಿలో ಒಂದು ಬಂಗ್ಲಾ, ಆ ಬಂಗ್ಲಾ ಗೃಹ ಪ್ರವೇಶ ಆಗೋ ಮೊದಲು ನನ್ನನ್ನು ಒಳಗೆ ಕರ್ಕೊಂಡೋಗಿದ್ದೆ. ಎಲ್ಲ ರೂಮನ್ನು ಪರಿಚಯ ಮಾಡಿಸಿದ್ರು, ಇದಕ್ಕೆ ಬೆಡ್ರೂಮು ಎಲ್ಲ. ಅಲ್ಲೊಂದು ದೊಡ್ಡ ಗ್ಲಾಸ್ ಇದೆ, ಅದು ನನಗೆ ದೊಡ್ಡ ಗ್ಲಾಸ್ ಪ್ಲೇನ್. ಅದ್ರ ಇನ್ನೊಂದು ಗುಡ್ಡದಲ್ಲಿ ದೇವಸ್ಥಾನ ಕಾಣ್ತಾ ಇದೆ. ನನಗೆ ಅದು ಕಣ್ಣಲ್ಲಿ ಈಗಲೂ ಇದೆ, ಅಷ್ಟು ವರ್ಷ ನಂತರ ನಾನು ಹೇಳ್ತಾ ಇರೋದು. ಅದಷ್ಟು ಪರಿಚಯ ಮಾಡಿಕೊಟ್ಟಿದ್ದೀರಿ ನೀವು, ಇದರಲ್ಲಿ ನೆನಪಾಗಲ್ಲ. ನನಗೆ ನೆನಪಾಗೋದಂತಲ್ಲ, ಕೆಲವು ವಿಚಾರಗಳನ್ನು ನೆನಪಿಸ್ಕೊಳ್ಳುವಂಥ ವಿಚಾರಗಳಿರುತ್ತೆ, ಕೆಲವು ನೆನಪಿಸ್ಕೋಬಾರ್ದು ಅಂತ ನಮಗೆ ನಾವೇ ಅದನ್ನ ರಿಸ್ಟ್ರಿಕ್ಟ್ ಮಾಡ್ಕೊಳ್ತೀವಿ. ಯಾಕೆಂದ್ರೆ ಅತ್ಯಂತ ಯಾವತ್ತೂ ಕೂಡ
ನೋವು ತರುವಂಥ ವಿಚಾರಗಳು ಯಾರಿಗೂ ನೋವು. ನಾನು ಇವತ್ತಿನವರೆಗೂ ಕೂಡ ಈ ಗೊತ್ತಿಲ್ಲ. ವಿಚಾರವನ್ನ ಮಾತೇ ಆಡಿಲ್ಲ. ನಾನು ಮಾತಾಡೋದು ಇಲ್ಲ. ಯಾಕೆಂದ್ರೆ ಬಟ್ ಒಂದು ಬದುಕು ಅಲ್ವಾ ಅದು? ಇಲ್ಲ, ಮಾತಾಡಬಾರ್ದು. ಇಲ್ಲ ಸರ್, ಇಲ್ಲ. ಯಾವತ್ತು ಒಳ್ಳೇದನ್ನ ಮಾತಾಡಬೇಕು. ನೋವನ್ನು ಮಾತಾಡಿಕೊಂಡ್ರೆ ಯಾವತ್ತು ಯಾರನ್ನು ಕೂಡ ನೋಯಿಸ್ಬಾರ್ದು. ಯಾಕೆಂದರೆ ನನಗೊಂದು ಮಗು ಇದೆ, ಅದರಿಂದಾಗಿ ನಾನು ಮಾತಾಡಬಾರ್ದು. ದಟ್ ವಿಲ್ ಇಫೆಕ್ಟ್ ಟು ಮೈ ಡಾಟರ್. ಬಟ್ ಮಗುಗೆಲ್ಲ ಗೊತ್ತಲ್ವಾ? ಮಾತಾಡಬಾರ್ದು ಸರ್. ಯಾತಕ್ಕೆ ಮಾತಾಡಬೇಕು? ನನ್ನ ಬದುಕೆ ಬದಲಾಗಿದೆ, ನಾನು ಯಾತಕ್ಕೆ ಮಾತಾಡಲಿ ಹೇಳಿ? ಯಾತಕ್ಕೆ ಮಾತಾಡಲಿ? ಯಾರನ್ನಾದರೂ ಕೆಳಗಡೆ ಹಾಕಕ್ಕೆ ಮಾತಾಡಬೇಕಾ ಅಥವಾ ಯಾರನ್ನಾದ್ರೂ ಮೇಲೆತ್ತಕ್ಕೆ ಮಾತಾಡಬೇಕಾ? ಮಾತಾಡಬಾರ್ದು. ನಾವು ಇನ್ನೊಬ್ಬರಿಗೆ ನೋಯಿಸುವಂಥ ಮಾತುಗಳು ಯಾವತ್ತೂ ಬರಬಾರ್ದು. ಬೇಡ, ಬಿಟ್ಬಿಡಿ. ಒಂದು ಮಗುವಿಗೆ ತೊಂದರೆ ಆಗಬಾರ್ದು. ಯಾಕೆಂದರೆ ನನಗಿರೋದು ಹೆಣ್ಮಗು. ಗಂಡ ಆಗಿದ್ರೆ ಹೆಂಗೋ ಒರೆಸ್ಕೊಂಡು ಹೋಗ್ಬಿಟ್ಟಿರೋರು, ಬಟ್ ನನಗಿರೋದು ಹೆಣ್ಮಗು. ಸೊ ಅದೊಂದು ನೋವಿನ ಅಧ್ಯಾಯ ಅಂತ ಬಿಟ್ಬಿಡೋಣ. ನೋವಿನ ಅಧ್ಯಾಯ ಅಷ್ಟೇ, ಅದು ನೋವಿನ ಅಧ್ಯಾಯ. ಅದನ್ನ ಮಾತಾಡಿ ನನ್ನ ಮಗುವಿನ ಹಳೆದನ್ನು ಕೆದಕೋದು ಬೇಡ. ನನ್ನ ಮಗು ಅಲ್ಲ, ಹಳೆದು ಯಾವುದು ಕೆದಕಲೂಬಾರ್ದು. ಮತ್ತೆ ನನ್ನ ಮಗುವಿನ ತಂದೆ ಬಗ್ಗೆ ನಾವು ಮಾತಾಡಬಾರ್ದು. ಯಾವತ್ತೂ ಕೇಳಲಿಲ್ಲ ಆಕೆ. ಕೇಳಲಿಲ್ಲ. ಅವಳಿಗೆಲ್ಲವೂ ಗೊತ್ತಿದೆ, ಕೇಳ್ಬಾ. ಅದನ್ನ ಅವಳಿಗೆಲ್ಲ ಗೊತ್ತಿದೆ ಅಂತಾನೆ ಹೇಳಲ್ಲ. ಇದು ಸಮಾಜಕ್ಕೆ ಹೇಳೋದಲ್ಲ, ಇದು ನಮ್ಮೊಳಗೆ ಸ್ವಂತದ್ದು. ಇಲ್ಲ, ನಾವು ಸಾಯುವಾಗ ನಮ್ಮ ಜೊತೆನೆ ಹೋಗುವಂಥದ್ದು. ಕೆಲವು ನೋವುಗಳು ನಾವು ಅದು ಒಳಗಡೆ ಇರಬೇಕು. ಅದು ಪಬ್ಲಿಕ್ಗೆ ಹೋಗುವಂಥದ್ದು ವಿಚಾರ ಅಲ್ಲ. ಯಾಕೆ ಅಂದರೆ ಅದು ಸಂತಾಪ ಸೂಚನೆ ಅಲ್ಲ, ಅದು ಶ್ರದ್ಧಾಂಜಲಿ ಅಲ್ಲ, ಅಥವಾ ಯಾರು ಯಾವುದೇ ಮುಲಾಮಚ್ಚಿದ್ರು ಕೂಡ ಅದು ಗುಣ ಆಗುವಂಥದ್ದಲ್ಲ. ಆಮೇಲೆ ಆ ಮಾತಾಡಿದರೆ ಇನ್ನೊಬ್ಬರಿಗೆ ನೋವು ಕೊಡುವ ಮಾತುಗಳನ್ನು ಹೇಳಬಾರ್ದು. ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟಂಥವ್ರು ಅನೇಕರು ಇರ್ತಾರೆ, ಒಂದು ಕನೆಕ್ಷನ್ಸ್ ಇರುತ್ತೆ. ಯಾಕೆ ಹೇಳಬೇಕು? ಏನು ಪ್ರಯೋಜನ? ಏನು ಹೇಳಿ? ಯಾರಾದ್ರೂ ಮಗು ಅಳ್ತಿದ್ಯಾ? ನನ್ನ ಬದುಕು ಬದಲಾಗಿದೆ ಅಲ್ಲ, ಸೊ ನನ್ನ ಬದುಕಿನ ಜೊತೆ ನಾನು ಬದುಕಬೇಕು. ಮಗುಗೆ ಎಲ್ಲವೂ ಗೊತ್ತು. ನಾನು ಪ್ರಾಮಾಣಿಕವಾಗಿರ್ಬೇಕಾದ್ರೆ ಯಾರಿಗೆ? ನಾನು ಬದುಕ್ತಿರುವಂಥವ್ರಿಗೆ, ನನ್ನನ್ನು ನಂಬಿರುವಂಥವ್ರು ಎಲ್ಲರಿಗೂ ಗೊತ್ತಿದ್ದಾರೆ. ಅವ್ರಿಗೆ ನಾನು ನ್ಯಾಯವಾಗಿರ್ತೀನಿ ಅಷ್ಟೆ. ಮತ್ತು ನಾನು ಯಾವ ವಿಚಾರವನ್ನು ಕೂಡ ಖಂಡಿತ ನೋವಿನ ಸಂಗತಿ ಹೇಳಲ್ಲ ಸರ್. ನೋವು ಬೇಡ, ಬಟ್ ನಾವು ಪಟ್ಟ ಕಷ್ಟ ಹೇಳಿ. ಎಸ್. ಈಗ ರಾಮಚಂದ್ರ ನಮ್ಮ ಗೆಳೆಯರಪ್ಪ, ಅವರ ಬಗ್ಗೆ ಅದು ಹೇಗೆ ಆಯಿತು ಮಾತಾಡ್ಬೋದಾ? ಮಾತಾಡಿ ಸರ್. ರಾಮಚಂದ್ರ ಅವ್ರ ಜೊತೆ ಮದುವೆ ಹೇಗಾಯಿತು ಅಂತಂದರೆ, ಲವ್ ಮ್ಯಾರೇಜ್ ಸರ್. ಅದು ಲವ್ ಅಲ್ಲ ಸರ್, ಅದು ಅರೇಂಜ್ ಮ್ಯಾರೇಜ್. ಇಟ್ ಈಸ್ ಅರೇಂಜ್ ಮ್ಯಾರೇಜ್. ಓಕೆ. ಅದು ಅಂದರೆ ಒಬ್ಬ ಮನುಷ್ಯನ ಇಷ್ಟಪಟ್ಟರೆ ತಾನೇ ಮದುವೆ ಆಗೋದು. ಹೌದು, 100%. ಮತ್ತೆ ಸೊ ಇಷ್ಟಪಟ್ಟೆ ಮದುವೆ ಆಗಿರೋದು. ಆದರೆ ತಾಯಿ ತಂದೆಗಳು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಹಂಗೆ ನೋಡೋಕ್ಕೋದ್ರೆ ನನ್ನ ದಾರೆ ಎರ್ತಿದ್ದೆ ಪಾರ್ವತಮ್ಮ ಅವರು. ಎಸ್, ಮೈಸೂರಿನಲ್ಲಿ ನಾನು ಫಸ್ಟು ಬಂದು ನನಗೊಂದು ಆಫರ್ ಮದುವೆ ಆಗಕ್ಕೆ ಅಂತ ಕೇಳಿದಾಗ ನಾನು ಫಸ್ಟ್ ಹೋಗಿ ಪಾರ್ವತಮ್ಮ ಅವ್ರಿಗೆ ಹೇಳ್ತೀನಿ. ಅವಾಗಲೂ ಟ್ರಂಕ್ ಕಾಲ್ ಮಾಡಿ ಹೇಳ್ತೀನಿ ಬನಹಟ್ಟಿಯಿಂದ, ಅಮ್ಮ ಈ ಥರ ನನಗೆ ಈ ಥರ ಒಂದು ಕೇಳ್ತಿದ್ದಾರೆ, ಏನು ಮಾಡಲಿ ಅಂತ. ಅವ್ರ ಜಾತಕ ಇಸ್ಕೊಂಬ ಅಂತಾರೆ. ಆಯ್ತಾ? ಎಲ್ಲ ಹಿರಿತನದಲ್ಲೇ ಮಾತಾಡಿದ್ರು ಅವರಲ್ಲ. ಪಾರ್ವತಮ್ಮ ದೇವತೆ ರೀ. ಇಂಡಸ್ಟ್ರಿನಲ್ಲಿ ಎಂಟು ಜನರಿಗೆ ಜೀವನ ಕೊಟ್ಟಿದ್ದಾರೆ. ಆ ಥರದ್ದೊಂದು ಹೆಂಗ್ಸ್ ಹುಟ್ಟಕ್ಕೆ ಸಾಧ್ಯನಾ? ಜಾತಕ ಕೊಡ್ತಾರೆ. ಜಾತಕ ತೊಗೊಂಡು ಬಾ ಅಂತ ಹೇಳ್ತಾರೆ. ಜಾತಕ ತೊಗೊಂಡು ಬಾ ಅಂತಂದಾಗ ನಾನು ಕೇಳ್ತೀನಿ, ನಾವು ನಿಮ್ಮ ಜಾತಕ ಒಂಚೂರು ನಾವು ಕೇಳ್ತಾರೆ. ಆ ಜಾತಕ ತಗೊಂಡ್ಮೇಲೆ ಪಾರ್ವತಮ್ಮ ಅವರು 3 ಜನರ ಹತ್ರ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ ಈ ಮದುವೆ ಆಗೇ ಆಗುತ್ತೆ ಅಂತ. ಪಾರ್ವತಮ್ಮ ಅವರೇ ಹೇಳಿ ನಮ್ಮ ಮೈಸೂರು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಮದುವೆ ಆಗುತ್ತೆ. ಆಯ್ತಾ? ಅಲ್ಲಿಗೆ ಅನೇಕರು ಪತ್ರಕರ್ತರೆಲ್ಲರೂ ಬಂದಿದ್ರು. ಆಯ್ತಾ? ಇವತ್ತಿಗೂ ನಮ್ಮದು ಮದುವೆ ಅವರೇ ದಾರೆ ಏರ್ಕೊಟ್ಟಿದ್ದು, ಅಮ್ಮನೇ ದಾರೆ ಏರ್ಕೊಟ್ಟು ನನ್ನ ತಂದೆ ಬಂದಿದ್ರು. ಆಯ್ತಾ? ನನ್ನ ತಾಯಿ ಇಲ್ಲ, ತಾಯಿ ಬೇಗ ಹೋದ್ರು, ನನ್ನ ತಂದೆ ಬಂದಿದ್ರು. ಅಲ್ಲೇ ನನಗೆ ಮದುವೆ ಆಗಿತ್ತು. ಮತ್ತೆ ಮಾವ ಎಲ್ಲ ಬಂದು ಎಲ್ಲರೂ ನೆಂಟರಷ್ಟು ಬಂದು ಮದುವೆ. ಸೊ ಅದರಿಂದ ಅದು ಶಾಸ್ತ್ರೋಕ್ತವಾಗಿ ಆದ ಮದುವೆ.
ಐಶ್ವರ್ಯನ ತನ್ನ ಸ್ವಂತ ಮಗಳಾಗಿ ನೋಡಿದ್ರು ಅಲ್ವಾ? ಅಫ್ಕೋರ್ಸ್ ಯಾವ ಸೌಂದರ್ಯ ಸಾರಿ 7 ವರ್ಷ ಅವಳಿಗೆ ಹಾ. ಮತ್ತೇನೆ ಅವರೇ ದತ್ತ ತಗೊಂಡಿದ್ದಾರೆ. ಸೊ ಎಲ್ಲ ಪ್ರೀತಿ ಕೊಟ್ಟಿದ್ದಾರೆ ತಂದೆ. ತಂದೆಯಾಗಿ ನಿಂತು ಮದುವೆ ಮಾಡಿ ಅವ್ರ ಜವಾಬ್ದಾರಿ ಮಗಳನ್ನ ಸ್ವೀಕಾರ ಮಾಡಿದ್ಮೇಲೆ ಅಷ್ಟೇ ಪ್ರೀತಿಯಿಂದ ಅವರೇ ನಿಂತು ಮದುವೆ ಮಾಡಿದ್ರು. ಚೇಂಬರ್ ನಂತರ ನಾನು ನಿಮ್ಗೆ 1-2-3 ವಿಚಾರ ಹೇಳ್ತೀನಿ. ನಾನೇ ಹೇಳ್ಬಿಡ್ತೀನಿ. ಆಯ್ತು. ನನ್ನ ಮದುವೆ ಆದಾಗ ನಾನು 97ಕ್ಕೆ MA ಮಾಡ್ತೀನಿ. ನನಗೆ ಬದುಕು ತುಂಬಾ ಬೇಜಾರು ಅನ್ಸ್ಬಿಡುತ್ತೆ. ಯಾವ ರೀತಿ ಟೈಮ್ ಕಳೆಯೋದು ಅಂತ ಗೊತ್ತಾಗಲ್ಲ. ಆಗ ನನಗೆ ಓದ್ಬೇಕು ಅನ್ಸುತ್ತೆ. ನನ್ನ ಪುಣ್ಯಕ್ಕಾಗ ಏನಂತಂದ್ರೆ ಇಂದಿರಾ ಗಾಂಧಿ ಅವ್ರದ್ದು ಓಪನ್ ಯೂನಿವರ್ಸಿಟಿ ಇರುತ್ತೆ. ಓಪನ್ ಯೂನಿವರ್ಸಿಟಿ ಇದ್ದಾಗ ನಾನು ನನ್ನ ಮೈದ್ನನ್ನ ಕರಿತೀನಿ, ನಾನು MA ಮಾಡ್ತೀನಪ್ಪ ಅಂತ. ಪೊಲಿಟಿಕಲ್ ಸೈನ್ಸ್ ತಗೋತೀನಿ. ಬಟ್ ಈ ಜನ್ರೇಷನ್ ಜೊತೆಯಲ್ಲಿ ನಾನು ಕಾಂಪೀಟ್ ಮಾಡಬೇಕು. ಅಂಡ್ ಎಷ್ಟು ಗ್ಯಾಪು, ಎಷ್ಟು ವರ್ಷ. ಹೌದು. ಓಕೆ, ಏನು ಮಾಡೋದು? ಆಗ ನಾನು ನನ್ನ ಮೈದ್ನಂಗೆ ಹೇಳ್ತೀನಿ, ಯಾರಾದ್ರೂ ಮೇಷ್ಟ್ರನ್ನ ಪಾಠಕ್ಕೆ ನಾನು ಹೋಗ್ತೀನಿ, ಯಾಕೆಂದರೆ ನನಗೆ ಅಷ್ಟು ವರ್ಷದ್ದನ್ನು ಇದು ಮಾಡಬೇಕಲ್ಲ, ಒಂಚೂರು ನೋಡು ಅಂತ. ನನ್ನ ಮೈದ್ನ ಬಂದು ಒಂದಿನ ಹೇಳ್ತಾನೆ, ಅಕ್ಕ ಯಾರನ್ನೋ ಕೇಳಿದ್ರೆ ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಹೋಗಿದ್ದೆ, ಆ ಯೂನಿವರ್ಸಿಟಿಗೆ ಹೋಗಿದ್ದೆ, ಇಲ್ಲಿ ಕೇಳಿದೆ, ಅಲ್ಲಿ ಕೇಳಿದೆ, ಎಲ್ಲ ಕೇಳಿದ್ರು. ಯಾರನ್ನು ಕೇಳಿದ್ರು ಸಿನಿಮಾದವರು ಅಂತಂದರೆ ಒಳಗಡೆಯಿಂದ ಸೌಟು ಶಬ್ದ ಜಾಸ್ತಿ ಆಗುತ್ತೆ. ಆಯ್ತಾ? ಸೌಟು ಶಬ್ದ ಜಾಸ್ತಿ ಆಗುತ್ತೆ. ಇದು ಬೇರೆ ಬೇಕೇನ್ರಿ ನಿಮ್ಗೆ ಅಂತ ಕೇಳ್ತಾರೆ. ಅದಕ್ಕೆ ಅವರು ಹೆದರ್ಕೊಂಡು ಇಲ್ಲ ನಾವು ಪಾಠ ಏನು ತಗೊಳ್ಳಲ್ಲ ಅಂತ ಹೇಳ್ತಾರೆ ಅಂತ. ಓಕೆ, ಅದು ಸ್ವಲ್ಪ ನನಗೆ ಯಾವಾಗಲೂ ಯಾರಾದರೂ ನನ್ನ ಇಂಟಿಗ್ರಿಟಿಯನ್ನು ಕ್ವಶನ್ ಮಾಡಿದಾಗ ನನಗೆ ಇನ್ನಷ್ಟು ಅದನ್ನು ನಾನು ಫೋಕಸ್ಡ್ ಆಗ್ತೀನಿ. ಅದನ್ನು ಮಾಡಲೇಬೇಕು ಅಂತ ನಂಗೆ ಹಠ ಬಂದ್ಬಿಡುತ್ತೆ. ಆಗ ನಾನು ರೆಗ್ಯುಲರ್ ಆಗಿ 1-2 ಸಲ ಹೋಗ್ತೀನಿ ಕಾಲೇಜ್ಗೆ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಅಲ್ಲಿ ನನಗೆ ಎಲ್ಲ ಇವರು ಮೇಷ್ಟ್ರುಗಳು, ಪ್ರೊಫೆಸರ್ಸು ಸಿಗ್ತಾರೆ. ಅವಾಗ ನಾನು ಓಪನ್ ಆಗಿ ಅಲ್ಲಿ MG ಕೃಷ್ಣನ್ ಅಂತ ಅವರೇ ನನ್ನ ಗೈಡು, ಅವ್ರಿಗೆ ಹೋಗಿ ಕೇಳ್ತೀನಿ, ಸರ್ ನಾನು ಈ ಥರ ನನಗೆ ಓದಬೇಕು ಅಂತಲೇ ಆಸೆ ಬಂದಿದೆ, ದಯವಿಟ್ಟು ನನಗೆ ಇದು ಹಳೇದು ಇದ್ರ ನೋಟ್ಸ್ ಒಂಚೂರು ಕೊಡಿಸ್ಕೊಡಿ ಅಂತ. ಅಲ್ಲಿ ಜೀವನ್ ಸಾರ್ ಇದ್ರು, ಸಂದೀಪ್ ಅವರಿದ್ರು, ಪಾಟೀಲ್ರಿದ್ರು, ತುಂಬ ಒಳ್ಳೆ ಲೆಕ್ಚರರ್ ಇದ್ರು, ಬಹಳ ದೊಡ್ಡ ವ್ಯಕ್ತಿತ್ವ ಇರೋರಿದ್ರು. ಅವರೆಲ್ಲ ನಂಗೆ ತುಂಬ ನಿಜವಾಗ್ಲೂ ನಮಗೆ ಬೇಕಾಗಿದ್ದು ಏನು ಹೇಳಿ, ನೋಟ್ಸ್ ಅಷ್ಟೇ. ಹೇಗೆ ಅದನ್ನು ಎಂತೆಂಥ ಪ್ರಶ್ನೆಗಳು ಬಂದಿತ್ತು ಹೇಗೆ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಆಗೋಕ್ಕೋಸ್ಕರ ಬೇಕಿತ್ತು. ನಾನು ಫಸ್ಟ್ ಇಯರ್ ಎಕ್ಸಾಮ್ಗೆ ಹೋದೆ ಸರ್. ನಂದು ಆ ಎಕ್ಸಾಮ್ದು ಒಂದು ಗಳಿಗೆ ನನಗೆ ಈಗಲೂ ನೆನಪಿದೆ. ಸಂದೀಪ್ ಅವರು ಅವತ್ತು ಎಕ್ಸಾಮ್ ಹಾಲ್ನಲ್ಲಿದ್ದರು. ನಾನು ಪ್ರಿಪೇರ್ ಆಗಿದ್ದೆ. ನನಗೆ ಈ ಉಗುರು ಇದಿತ್ತಲ್ಲ, ಇದು ಆಳಕ್ಕೆ ಹೊರಟೋಗ್ಬಿಟ್ಟಿದೆ. ಯಾಕಂದರೆ ಒಂದು ದಿನಕ್ಕೆ ನಾನು 60 ಪುಟಗಳನ್ನು ಬರೀತಿದ್ದೆ. ಓಕೆ. ಯಾಕೆಂದರೆ ಸಬ್ಜೆಕ್ಟ್ ಬರಿಬೇಕಲ್ಲ, ಒಂದು ಕ್ವಶನ್ ಅಟ್ಲೀಸ್ಟ್ ಒಂದು 10 ಪುಟ ಆದ್ರೂ ಬರಿಬೇಕಲ್ಲ. 6 ಕ್ವಶನ್ ಬರಿಬೇಕಾದ್ರೆ ಬರಿತಿದ್ದೆ. ಹಿಂಗೆ ಒಳಗಡೆ ಹೋಗ್ಬಿಟ್ಟಿತ್ತು. ಬರ್ದು ಹೀಗೆ ಹೋಗಿ ಕೂತಿದ್ದೀನಿ. ಕ್ವಶನ್ ತಿರುಗಿ ಮುರುಗಿ ಇರುತ್ತಲ್ಲ, ನಂಗೆ ಒಂದಷ್ಟು ಹೊತ್ತು ಅರ್ಥವೇ ಆಗಲಿಲ್ಲ ಸರ್. ಯಾಕೆಂದರೆ ಬೆವರಕ್ಕೆ ಶುರು ಆಗ್ಬಿಡ್ತು. 1 ಬಾಟ್ಲಿ ನೀರು ಕುಡಿದೆ, 2ನೇ ಬಾಟ್ಲಿ ನೀರು ಕುಡಿದೆ. ಮೇಷ್ಟ್ರು ಬಂದು ಇವರು ಹೀಗೆ ನೋಡ್ತಿದ್ರು. ಏನಿ ಪ್ರಾಬ್ಲಮ್ ಅಂತ ಕೇಳಿದ್ರು. ಸರ್ ನನಗೆ ಏನು ಹೇಳಬೇಕು, ಇದು ನನಗೆ ಬರ್ತಾ ಇಲ್ಲ ಅಂದೆ. ಆರಾಮ್ಸೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ ಬರುತ್ತೆ ಅಂದರು. ಇಷ್ಟೇ ಹೇಳಿದ್ದು. ನನಗೆ ಯಾವುದು ಬರುತ್ತೆ ಅದು ಏನಾಗುತ್ತೆ ಅಂದರೆ ಒಂದೇ ಸಲ ಎಲ್ಲನೂ ಒಟ್ಟಿಗೆ ನುಗ್ಗುತ್ತೆ. ನೀವು ಓದಿದ್ದೆಲ್ಲ ನಿಮಗೆ ಒಂದೇ ಸಲ ಬಂದರೆ ಅದು ಅವಾಗ ಏನಾಗುತ್ತೆ, ಚಾನಲ್ ಎಲ್ಲ ಓಪನ್ ಆಗುತ್ತಲ್ಲ, ಹಾಗಾಗೋಗ್ಬಿಟ್ಟಿತ್ತು. ಸೊ ನಿಧಾನವಾಗಿ ಕೂತ್ಕೊಂಡು
ಫಸ್ಟ್ ಒಂದು ಶುರು ಮಾಡಿದೆ ಸರ್. ಹ್ಮ್. ನಂತರ ನಾನು ಫಿನಿಶ್ ಮಾಡಿದೆ. ಫಸ್ಟ್ ಇಯರು ಸೆಕೆಂಡ್ ಕ್ಲಾಸಲ್ಲಿ ಬಂದೆ. ಓಕೆ. ಸೆಕೆಂಡ್ ಇಯರು ಫಸ್ಟ್ ಕ್ಲಾಸಲ್ಲಿ ಬಂದೆ. ಗುಡ್. ಓಕೆ. MA ಆದಮೇಲೆ ಆವಾಗ ನಾನು MG ಕೃಷ್ಣನವ್ರ ಹತ್ರ ಹೋದೆ. ಸರ್ ಅವ್ರು ಎಷ್ಟು ಒಳ್ಳೆ ಮನುಷ್ಯ ಆಗಿದ್ರು. ಅವ್ರ ಹೆಂಡತಿ ಮಾಲಾ ಅಂತ, ಅವ್ರಿಗೊಬ್ಬ ಮಗ ಅಷ್ಟೇ. ಎಷ್ಟು ಒಳ್ಳೆಯವರಾಗಿದ್ರು ಅಂದರೆ ಸರ್, ನಾನು ಅವ್ರ ಹತ್ರ ಹೋಗಿ ಕೇಳಿದೆ, ಸರ್ ನಂಗೆ PhD ಮಾಡಬೇಕು, ಏನು ಮಾಡಬೇಕು, ನಾನು ಇವಾಗ ಎಲಿಜಿಬಲ್ PhDಗೆ, ಆಯಿತಾ, ನನಗೆ ಹೇಗೆ ಮಾಡಬೇಕು, ನನಗೊಂದು ಇದಕ್ಕೆ ನಂಗೆ ಗೈಡ್ ಮಾಡಿ ಅಂತ ಕೇಳಿದೆ. ಸರ್ ಅವರು ಎಲ್ಲೆಲ್ಲಿ ಏನೇನು ಮಾಡಬೇಕು, ಅವರು ಆವಾಗ ಕರ್ನಾಟಕ ನಿಮಗೆ ತುಂಬ ಆಸಕ್ತಿ ಇರೋ ಕ್ಷೇತ್ರ, ಯಾಕಂದರೆ ನಾನು ಆಗ ಶಕ್ತಿಧಾಮದಲ್ಲಿ ಕೆಲಸ ಮಾಡ್ತಿದ್ದೆ. ನೀವು ಪುನರ್ವಸತಿ ಬಗ್ಗೆ ಮಾಡಿ, ಯಾಕಂದರೆ ನೀವು ಪುನರ್ವಸತಿ ತುಂಬ ಇಷ್ಟವಾದ ಸಬ್ಜೆಕ್ಟು. ನೀವು ಕೂಡ ಎತ್ತಂಗಡಿ ಆಗಿ ಡೆಸ್ಟಿಟ್ಯೂಟ್ಸ್, ನೀವು ಹೊರಗೆ ಬಂದಂಥವ್ರು, ನೀವು ಆ ಥರ ಸಬ್ಜೆಕ್ಟ್ ಏನಾದರೂ ಮಾಡಿ ಅಂತಂದು ನಾನು ಅದರಂತೆ ಒಪ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಫಸ್ಟು ತಗೊಂಡೆ ಎಲ್ಲನೂ. ಎಷ್ಟು ಪುನರ್ವಸತಿ ಕೇಂದ್ರಗಳಿದೆ, ಮಹಿಳೆಗೆ ಸಂಬಂಧಪಟ್ಟಿದ್ದು, ಎಲ್ಲೆಲ್ಲಿ ಹೋಗಬೇಕು, ಇಡೀ ಕರ್ನಾಟಕದಲ್ಲಿ ಇರುವಂಥದ್ದು ಎಷ್ಟು ಸಂಸ್ಥೆ ಹೋಗೋಣ ಅಂತ ಈ ಥರದ್ದೆಲ್ಲ ಒಂದು ಚಾರ್ಟ್ ಮಾಡಿಕೊಂಡೆ. ಎಲ್ಲಿ ಹೋದರೂ ನನಗೆ ಬರ್ತಾ ಇದ್ದಿದ್ದು ಒಂದೇ ಪ್ರಶ್ನೆಗೆ ಉತ್ತರ ಸಿಗ್ತಾ ಇತ್ತು. ಯಾವುದೇ ಪುನರ್ವಸತಿ ಕೇಂದ್ರ, ಯಾವುದೇ ನಿರ್ಗತಿಕರು, ಹಣ ಬಂದಿದ ತಕ್ಷಣನೇ ಅವರು ಸಬಲೀಕರಣ ಆಗೋಯ್ತು, ಅಷ್ಟೇ. ಸೊ ಇದಕ್ಕೆ ಇಂಟ್ರೆಸ್ಟ್ ಆಗಲಿಲ್ಲ ನನಗೆ, ಇದನ್ನು ಹೆಂಗೆ ಮಾಡೋದು, ಇನ್ನು ಯಾವ ರೀತಿಯಲ್ಲಿ ಇದಕ್ಕೆ ಕೆಲಸ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಮೇಷ್ಟ್ರಿಗೆ ಕೇಳಿದೆ, ಸರ್ ನನಗೊಂದು ಕೇಸ್ ಸ್ಟಡಿ ಆದರೂ ಮಾಡೋದಕ್ಕೆ ಏನಾದರೂ ಒಂದು ಹೆಲ್ಪ್ ಮಾಡಿ ಅಂತ. ನೀವೇ ಹುಡುಕ್ಬೇಕು ಅಂದ್ಬಿಟ್ಟು ಒಂದ್ಸಲ ನಾನೊಂದು ಕಾರ್ಯಕ್ರಮಕ್ಕೆ ಬಾಗಲಕೋಟೆಗೆ ಹೋಗಿದ್ದೆ. ಬಾಗಲಕೋಟೆಗೆ ಹೋದಾಗ ಅಲ್ಲಿ ಆಲ್ಮಟ್ಟಿಗೆ ಹೋಗಿದ್ದೆ. ಆಲ್ಮಟ್ಟಿಯಲ್ಲಿ ನನಗೆ ಆ ನೀರಿನ ಇದು ಆ ಮೇಲ್ಗಡೆ ನಿಂತು ಇದನ್ನೆಲ್ಲ ನೋಡ್ತಾ ಕೂತಿದ್ವಿ. ಒಂದು 2 ಗಂಡಸರು, ಒಂದು 3 ಜನ ಹೆಣ್ಮಕ್ಳಿದ್ರು. ಅವರು ತದೇಕ ಚಿತ್ತದಿಂದ ಹೀಗೆ ಆ ನೀರನ್ನು ಹೀಗೇ ನೋಡ್ತಿದ್ರು. ನಾನು ಸಡನ್ನಾಗಿ ಹೀಗೆ ತಿರುಗಿದಾಗ ಹಳ್ಳ ಬಿದ್ದಿರೋ ಅವಳ ಕಣ್ಣು, ಒಳಗೋಗಿರ್ತಕ್ಕಂಥ ಹಳ್ಳ ಬಿದ್ದಿರೋ ಆ ಕಣ್ಣಲ್ಲಿ ಮುಳುಗ್ತಿರೋ ಸೂರ್ಯ, ಆ ಕಣ್ಣು, ಅದರೊಳಗಿರೋ ನೋವು, ಯಾತನೆ ನನಗೆ ಕಾಣಕ್ಕೆ ಶುರುವಾಯಿತು. ನಾನು ಸಡನ್ನಾಗಿ ಈಗ ತಿರುಗಿದೆ. ನಾನು ಅವಳ ಅಮ್ಮ ಹತ್ರ ಹೋಗ್ಬಿಟ್ಟು ಕೇಳಿದೆ, ಅವ್ವ ಏನು ನೋಡಕತ್ತಿ ಅಂತಂದೆ. ಆಕೆ ನನ್ನ ಕಡೆ ತಿರುಗಲೇ ಇಲ್ಲ, ಹೀಗೇ ನೋಡ್ತಿದ್ಲು. ಆಗ ನೋಡ್ರಿ, ಅಲ್ಲಿ ನನ್ನ ಮಗ ಮಲಗಿದ್ದಾರೆ, ಅದು ನಮ್ಮ ಮನೆ ರೀ, ನಮ್ಮ ಹಸ ಇದೆ ರೀ, ಈ ಥರ ಅವರು ಹೇಳಕ್ಕೆ ಶುರುವಾದಾಗ ನನಗೆ ರೋಮಾಂಚನ, ಭಯ ಆಗ್ಬಿಡ್ತು. ನಾನು ಒಬ್ಬೊಬ್ಬರ ಕಣ್ಣು ನೋಡ್ತಿದ್ದೆ. ನನಗೆ 1 ಸೆಕೆಂಡು ಶಾಕ್ ಆಯಿತು. ನಾನು ಅವಾಗ ಕೇಳಿದೆ, ನಿಮ್ಮ ಮನೆ ಇಲ್ಲೇ ಇತ್ತ? ಹ್ಞೂ ರೀ, ನಾನು ಅಲ್ಲೇ ನನ್ನ ಮಗನ್ನ ಅಲ್ಲೇ ಹಡ್ದಿದ್ದು ಅಂತ. ಅವತ್ತು ನನಗೆ ನಮ್ಮ ಮೇಷ್ಟ್ರಿಗೆ ಅಲ್ಲಿಂದನೇ ನಾನು ಫೋನ್ ಮಾಡಿದೆ. ಹಿನ್ನೀರು ಹಾಂ ಸರ್, ನಾನು ಆಲ್ಮಟ್ಟಿಯನ್ನು ಸ್ಟಡಿ ಮಾಡಲ ಸರ್, ಈ ಇನ್ಸಿಡೆಂಟ್ ಹೇಳಿದೆ. ಆಲ್ಮಟ್ಟಿನ ಮಾಡಿ ಆಗ ನಾನು ಅಭಿವೃದ್ಧಿ ಯೋಜನೆಯಿಂದ ನಿರಾಶ್ರಿತರಾದವರು ಈ ಸಬ್ಜೆಕ್ಟನ್ನು ತಗೊಂಡೆ. ಇದು ಅದೇನು ಬುಕ್ ಇದೆಯಾ? ಈಗ ಪುಸ್ತಕ ಮಾಡ್ತೀವಿ. ಥೀಸಿಸ್ಸು ನಿಮ್ಗೆ ಬೇಕು ಅಂದರೆ ಯೂನಿವರ್ಸಿಟಿ. ಹಾಗೆ ಡಾಕ್ಟ್ರ್ ಅಲ್ಲ, 5 ವರ್ಷ 8 ತಿಂಗಳು ತಗೊಳ್ತು. ಇಷ್ಟು ಟೈಮಲ್ಲಿ ನೀವು ಸಿನಿಮಾ ಸಂಬಂಧ ಇರಲಿಲ್ಲ? ನಾನು ಎಷ್ಟು ಸರ್, 2006ಕ್ಕೆ ನನಗೆ ಡಾಕ್ಟ್ರೇಟ್ ಕೊಟ್ಟಿತ್ತು ಅಬ್ದುಲ್ ಕಲಾಂ ಅವರು. ಓಕೆ, ಸಿನಿಮಾ ಎಲ್ಲಿ, ಯಾವ ಸಿನಿಮಾ ಮಾಡಿದ್ದೀನಿ ಅವಾಗ? ಇಲ್ಲ. ಆಮೇಲೆ 95ರಲ್ಲಿ ಗಡಿಬಿಡಿ ಅಳಿ ಆಯಿತು. ಓಕೆ,
ನಾನು ಹೇಳಿದ್ನಲ್ಲ ನಿಮ್ಗೆ 96-97 ಹ್ಮ್. MA ಓದುವಾಗ ಹ್ಮ್. ಸಿನಿಮಾಕ್ಕೆ ಹೋಗಿ ಬರೋದಕ್ಕೂ ಅದಕ್ಕೂ ಏನಿಲ್ಲ. 5 ವರ್ಷ 8 ತಿಂಗಳು ತಗೊಂಡೆ ನಾನು ಈ thesis ಮಾಡ್ಲಿಕ್ಕೆ. ಥೀಸಿಸ್ ಆದ್ಮೇಲೆ 2008ರಿಂದ 2010 ನಾನು ಇಲ್ಲಿಗೆ ಬಂದೆ. ಓಕೆ, ನೋಡಿ ಆ ಇಯರ್ಗಳನ್ನ ನೀವು ನೋಡ್ತಾ ಹೋಗಿ, ಎಲ್ಲದಕ್ಕೂ ಗ್ಯಾಪ್ ಇದೆ. ಆಮೇಲೆ ಸಿನಿಮಾ 1986 ಮುಗ್ದೋಗುತ್ತೆ ನಂದು. ಹೀರೋಯಿನ್ ನನ್ನ ಲಾಸ್ಟ್ ಪಿಕ್ಚರು ರಾಕ್ಷಸರು ಚಿರಂಜೀವಿ ಜೊತೆ, ಅಲ್ಲಿಗೆ ಆಯ್ತು. ನಂತರ ಬಂದಿದ್ದು ನನ್ನನ್ನು ವಾಪಸ್ ಕರ್ಕೊಂಡು ಬಂದಿದ್ದು ಗಂಗಮ್ಮಯಿ ಅನಂತನಾಗ್ ಅವ್ರ ಜೊತೆಯಲ್ಲಿ, ನಮ್ಮ KSL ಸ್ವಾಮಿ ಅವ್ರದ್ದು ಮೊಕಾಶಿದು. ಓಕೆ, ಅದು ಎಷ್ಟು ದಿನ ಶೂಟಿಂಗ್ ಇರುತ್ತೆ ಸರ್, ಮಗು ಕರ್ಕೊಂಡು ಹೋಗಿದ್ದೆ ನಾನು. ಆ ಸಿನಿಮಾ ಮಾಡಿದೆ. ಆ ಸಿನಿಮಾ ಆದ್ಮೇಲೆ ಅಪ್ಪು ಜೊತೆ ಅಲ್ಲ, ಶಿವರಾಜ್ ಕುಮಾರ್ ಅವ್ರ ಜೊತೆ ಇದು ಗಡಿಬಿಡಿ ಅಳಿಯ ಮಾಡಿದ್ವಿ. ಅದು ದೊಡ್ಡ ಹಿಟ್ ಆಗೋಯ್ತು. ಅದಾದ್ಮೇಲೆ ಗಡಿಬಿಡಿ ಅಳಿಯ ಮಾಡಿದ್ವಿ. ನಂತರ ಇದೆಲ್ಲ ಈ ಎಜುಕೇಶನ್ನು ಈ 97 ಆದ್ಮೇಲೆ ಈ 2006 ಎಲ್ಲ ಇತ್ತಲ್ಲ, ನಾವು ಓದ್ಲಿಕ್ಕಾಗಿ ಇಟ್ಕೊಂಡು. ತಾಯಿ ಸಾಹೇಬ ಅದು ಭಾಳ ದೊಡ್ಡ ಇದಲ್ಲ. ತಾಯಿ ಸಾಹೇಬ ಬಹಳ ದೊಡ್ಡ ಇದಲ್ಲ ಸರ್. ತಾಯಿ ಸಾಹೇಬ 2000 ಅದು 97ನಲ್ಲಿ ಶೂಟಿಂಗ್ ಆಗುತ್ತೆ, 98ಅಲ್ಲಿ ರಿಲೀಸ್ ಆಗುತ್ತೆ, 99ನಲ್ಲಿ ನ್ಯಾಷನಲ್ ಅವಾರ್ಡ್. ಓಕೆ, ಸೊ ಅದು ಯಾಕೆ ಆಲೋಚನೆ ಬಂತು ಈ ಕಮರ್ಷಿಯಲ್ ಸಿನಿಮಾದಲ್ಲಿ ಮಾಡಿದ್ರೆ? ಇಲ್ಲ ಸರ್, ನನಗೆ ಚೇಂಬರು, ಹಾಂ, ನಾನು ಈ ಚೇಂಬರ್ನಲ್ಲಿ ಕಂಪಲ್ಸರಿ ಇದ್ನಲ್ಲ ಸರ್. ನಾನು ಇಲ್ಲಿ ಆಫೀಸ್ ಬೇರೆಯವರಲ್ಲ ಸರ್. ಓಕೆ, ಯಾವಾಗಲೂ 92ರಲ್ಲಿ ನಾನು ಅವತ್ತೇನಾಗಲೇ ನಮ್ಮಮ್ಮ ಸತ್ತ ದಿನನೇ ನಾನು ಇಲ್ಲಿ ಗೆದ್ದಿದ್ದೀನಿ. ಅದು ಒಂದು ನನಗೆ ನೆನೆಸ್ಕೊಂಡ್ರೆ ಇದಾಗತ್ತೆ ಸರ್. ನನ್ನನ್ನು ಬಲವಂತವಾಗಿ ಈ ಕುಟ್ಟಿಯವರು, ರಮೇಶ್ ಅವರು ಬಂದು ನಿಂತ್ಕೊಳ್ಳಿ ಅಮ್ಮ ಅಂತ ಹೇಳಿದ್ರು. ನಾನು ಎಕ್ಸಿಕ್ಯೂಟಿವ್ ಕಮಿಟಿಗೆ ಬಂದೆ. ನಾನು ಬಂದು ಕೈನೂ ಮುಗ್ದಿಲ್ಲ ಸರ್, ಚುನಾವಣೆ ಓಟೇ ಕೇಳಲಿಲ್ಲ. ನನ್ನ ಗೆಲ್ಸ್ಬಿಟ್ರು ಅವರು ಜನ. ಆಯ್ತಾ, ಹೈಯೆಸ್ಟ್ ಓಟು ಗೆಲ್ಸಿದ್ರು. ಸೊ ದೇವ್ರದು ನನಗೆ ಆ ಒಂದು ಇದನ್ನ ಕೊಟ್ರು ನಮ್ಮವರು. ನಾನು ಊಟಕ್ಕೆ ಕೂತಿದ್ದೆ ಸರ್. ನಾನು ಊಟಕ್ಕೆ ಕೂತಿದ್ದಾಗ ಒಂದು ಎಲೆಯಲ್ಲಿ ಕೂತಿದ್ದೆ, ಯಾರೋ ಬಂದ್ರು ಸರ್. ಅವ್ರಿಗೆ ಬಿಟ್ಟು ನಾನು ಆ ಕಡೆ ಹೋದೆ. ಇನ್ನೊಂದ್ ಕಡೆ ಹೋದೆ, ಅಲ್ಲೂ ಯಾರೋ ಬಂದ್ರು, ಬಿಟ್ಕೊಟ್ಟೆ. 3ನೇ ಸಲ ಊಟಕ್ಕೆ ಹಿಂಗೆ ಎಲೆಯಲ್ಲಿ ಎಲ್ಲ ಬಡಿಸಿದ್ದಾರೆ ಸರ್. ಎದುರುಗಡೆ ನನ್ನ ಭಾವ ಬಂದು ನಿಂತಿದ್ರು. ಅಮ್ಮ ಹೋದ್ರು ಬನ್ನಿ ಅಂತ ಸರ್. ಆ ಎಲೆ ಹಾಗೆ ಬಿಟ್ಟು ಹೋಗ್ಬಿಟ್ಟೆ. 92 ನವೆಂಬರ್ 21ನೇ ತಾರೀಕು ನಮ್ಮ ತಾಯಿ ಹೋಗ್ಬಿಟ್ರು. ಸೊ ಅದು ಆ ಊಟ ನೋಡಿ, ತಿನ್ನೋದಕ್ಕೆ ಸಂಭ್ರಮನ ವಿಷಾದನ ಯಾವುದನ್ನ ಅನುಭವಿಸುದು ಅಂತ ಗೊತ್ತಾಗಲ್ಲ. ಆಮೇಲೆ ಅವರೆಲ್ಲರೂ ಸಾಯಂಕಾಲ ಬಂದರು, ಈಗ ಗೆದ್ದಿದ್ಯಮ್ಮ ಅಂತೆಲ್ಲ ಹೇಳಿ. ಅದು ಪಾಪ ಎಲ್ಲರೂ ತಾಯಿದಿದ್ದು ನೋಡ್ಕೊಂಡು. ಹೀಗೆ ಈ ವಾಣಿಜ್ಯ ಮಂಡಳಿಗೂ ನಾನು ಬಂದಿದ್ದು. ಅದಾದ ನಂತರ ಇನ್ನೊಂದು ದೊಡ್ಡ ಚುನಾವಣೆ ಆಗೋಗ್ಬಿಡ್ತು. ನೆಕ್ಸ್ಟು ನನ್ನನ್ನು ಟ್ರೆಷರರಿಗೆ ನಿಲ್ಲಿಸಿದ್ರು. 92 94 ಅನ್ಸುತ್ತೆ, 94 ಅನ್ಸುತ್ತೆ, ನಿಲ್ಸಿದ್ರು. ಗೆದ್ದೆ. 3 ವರ್ಷ ಟ್ರೆಷರರ್ ಆಗಿದ್ದೆ ನಾನು. ಊರಿಗೆಲ್ಲ ಮಗುನ ಸೌಂದರ್ಯ 3 ವರ್ಷ ಅಲ್ಲ, ಹೀಗೆ ನಾನೇ ಡ್ರೈವ್ ಮಾಡ್ಕೊಂಡು ಹೋಗೋದು. ಒಂದು ಫಿಯೇಟ್ ಗಾಡಿ ಇತ್ತು, ಮಾರುತಿ ಅನ್ಸುತ್ತೆ. ಎಲ್ಲ ಕಡೆ ಹೋಗಿ ಸರ್ ಚೇಂಬರ್ಗೆ, ಈ ಚೇಂಬರ್ನಲ್ಲಿ ಅವಾಗ ಹಣ ಇರಲಿಲ್ಲ, ಸಬ್ಸ್ಕ್ರಿಪ್ಷನ್ಸು ಕಟ್ಟಿರಲಿಲ್ಲ. ಹೋಗಿ ಕೇಳಿ ಇಸ್ಕೊಂಡು ಬಂದು ಇಲ್ಲಿ ಆ ಥರದ ಒಂದು ಇದಿತ್ತು. ಸೊ ಈ ದಿನಗಳನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಖುಷಿ ಕೊಡುತ್ತೆ. ಒಂದು 3 ವರ್ಷ ಟ್ರೆಷರರ್ ಆಗಿದ್ದೆ, 4 ವರ್ಷ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ವೈಸ್ ಪ್ರೆಸಿಡೆಂಟ್ ಆದರೆ ನಿಮಗೆ ಇಲ್ಲಿ ರೆಗ್ಯುಲರ್, ಸೆಕ್ರೆಟರಿ ಆದರೆ ಮಾತ್ರ ರೆಗ್ಯುಲರ್, ಹೆವಿ ಕೆಲಸ, ಪೂರ್ತಿ ಕೆಲಸ ಅವ್ರ ತಲೆ ಮೇಲೇ ಇರುತ್ತೆ.
ಹಾಗೆ ಅಲ್ಲಿ ಹೋಗಿ ಕೆಲಸ ಮಾಡಿದ್ದೆ. ಈಗ ಈ ವರ್ಷದ ಈ ಚಾರ್ಜ್ ತಗೊಂಡ್ಮೇಲೆ ಒಂದು ಬಡ ಕಲಾವಿದರಿಗೆ ಸಹಾಯ ಆಗುವಂಥ ಯಾವುದೋ ಒಂದು ವ್ಯವಸ್ಥೆ ನೀವು ಮಾಡಿದ್ದೀರಿ. ಯಾವುದು ಸರ್? ಜೋಸೈಮನ್ ಹೆಸರಲ್ಲಿ ಕೊಡಬೇಕು ಅಂತೇಳಿ, ಅದೇನದು? ಸರ್ ಏನಿಲ್ಲ, ಪಾಪ ಜೋಸೈಮನ್ ಅವರು ಭಾಳ ನೋವಾಗುತ್ತೆ ಸರ್ ನನಗೀಗ ಅವರನ್ನು ನೆನೆಸ್ಕೊಂಡ್ರೆ. ಸರ್ ಆ ಮನುಷ್ಯ ಅವರು ನಮ್ಮ ಇ ಸಿ ಮೀಟಿಂಗಲ್ಲಿ ಮಾತಾಡ್ತಾನೆ ಕೂತಿದ್ರು ಸರ್. ನಾವು ಇಂಡಸ್ಟ್ರಿದು ಒಂದು ಸಮಾರಂಭ, ಈ ಯಾವುದೋ 92ನೇ ಇದು ವರ್ಷಕ್ಕೆ ಕಾಲಿಡ್ತಿದೆ, ನಾವು ಆಚರಣೆ ಮಾಡ್ಕೊಳ್ಳೋದು ಅಂತ ಚಲನಚಿತ್ರ ವಾಕ್ಚಿತ್ರದ ಆಚರಣೆ ಬಗ್ಗೆ ಕೇಳಕ್ಕೆ ಕರೆದಿದ್ದೆ. ಎಲ್ಲರೂ ಮಾತಾಡ್ತಿದ್ರು ಆಚರಣೆ ಸಂಭ್ರಮ ಬೇಡ, ಆಚರಣೆ ಆಚರಣೆ ಅಂತ. ಆಗ ಆಚರಣೆಗೂ ಸಂಭ್ರಮಕ್ಕೂ ಇರುವ ವ್ಯತ್ಯಾಸಗಳನ್ನೆಲ್ಲ ಹೇಳಿದ್ರು. ಆದರೆ ಈ ಆಚರಣೆಯನ್ನು ಮಾಡಬೇಕು, ನೀವು ಸರಳವಾಗಿ ಮಾಡಿ ನೋಡಿ. ನಮ್ಮಂಥವ್ರಿಗೆ ಒಂದು ತಿಂಗಳಿಗೆ ಒಂದು 2,000 ರೂಪಾಯಿ ಮಾಶಾಸನ ಥರ ಏನಾದರೂ ಕೊಡಿ. ಕಷ್ಟದಲ್ಲಿದ್ದಾರೆ, ಮೆಡಿಸಿನ್ ಕೇಳೋಕ್ಕೆ ನಾವು ಯಾರನ್ನೂ ಕೇಳೋಕ್ಕಾಗಲ್ಲ. ಶುಗರ್ಗೆ ಬಿ ಪಿಗೆ ಒಂದಷ್ಟು ನಮ್ಮ ಮಾತ್ರೆಗೆ ಕಾಸಾಗತ್ತೆ, ಒಂದು 2,000 ಹಾಕಿ ಅಂತ. ಸರ್ ಅವರು ಹೇಳಿರೋ ಮಾತನ್ನು ನಾವು ಕೇಳ್ಕೊಂಡ್ವಿ ಸರ್. ಮಾತಾಡ್ತಿದ್ರು, ಚೆನ್ನಾಗಿ ಮಾತಾಡಿದ್ರು, ಇಡ್ಲಿ ತಿಂದರು, ಕಾಫಿ ಕುಡಿದ್ರು, ಹೊರಗಡೆ ಹೋದರು. ನಾವು ಹೊರಗಡೆ ಹೋಗಿದ್ದು ನಾನು ಗಮನಿಸ್ಲೇ ಇಲ್ಲ. ನಾವು ಚರ್ಚೆಯಲ್ಲಿ ಇದ್ವಿ. ಅಂಚೆಹಳ್ಳಿ ಶಿವಕುಮಾರ್ ಅವರು ಹೊರಗಡೆ ಹೋದವರು ಓಡ್ ಬಂದರು. ಮೇಡಮ್ ಸ್ವಲ್ಪ ಬನ್ನಿ, ವಾಂತಿ ಮಾಡ್ಕೋತಿದ್ದಾರೆ ಜೋಸೈಮನ್ ಅವರು ಅಂತ. ನಾವು ಮೀಟಿಂಗ್ ಬಿಟ್ಬಿಟ್ಟು ಎಲ್ಲರೂ ಹೋದರೆ ಅವ್ರು ವಾಂತಿ ಮಾಡಿ ಬಂದು ಕೂತ್ಕೊಂಡಿದ್ದಾರೆ. ಅವ್ರ ಕಣ್ಣೆಲ್ಲ ಹೀಗಾಗ್ತಿದೆ. ಶುಗರ್ ಏನಾದರೂ ಕಮ್ಮಿ ಆಗಿದೆಯಾ ಅಂತ ಹೇಳ್ಬಿಟ್ಟು ಕೂಡಲೇ ಎಲ್ಲರೂ ಸಕ್ಕರೆ ಎಲ್ಲ ಬಾಯಿಗೆ ಹಾಕೋದು. ಇಲ್ಲ, ಆ್ಯಂಬುಲೆನ್ಸಿಗೆಲ್ಲ ಫೋನ್ ಮಾಡಿದ್ರು. ಅಷ್ಟೊತ್ತಿಗೆ ನಮ್ಮಲ್ಲಿ ಒಬ್ಬರು ಅವಿನಾಶ್ ಶೆಟ್ಟಿ ಅಂತಿದ್ದಾರೆ. ಪಾಪ ಅವ್ರ ತಂದೆನ ಕಳ್ಕೊಂಡಿದ್ರು. ತುಂಬ ಒಳ್ಳೆ ಇದು ಮನುಷ್ಯ ಆತ. ತಟ್ಟಂತ ಇಲ್ಲ 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 ಇದಕ್ಕೆ ಆ್ಯಂಬುಲೆನ್ಸಕ್ಕಾದರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೇ ಎತ್ಕೊಂಡ್ಬಿಟ್ರು. ಒಬ್ಬರೇ ಎತ್ಕೊಂಡು ಮೆಟ್ಲ ಹತ್ರ ಹೋಗ್ಬೇಕಾದ್ರೆ ನಾನು ಜೋಸಮ್ಮನ್ ಅವ್ರಿಗೆ ಹೇಳಿದೆ, ಜೋ ಏನು ಯೋಚನೆ ಮಾಡಬೇಡಿ ಜೋ, ನಿಮ್ಮ ಜೊತೆ ನಾನಿದ್ದೀನಿ, ಡೋಂಟ್ ವರಿ ಅಂತಂದೆ. ನನ್ನ ಕನ್ನಡಕ, ನನ್ನ ಫೋನ್ ಕೊಡಿ ಅಂತಂದೆ. ನನ್ನ ಕನ್ನಡಕನ ನನ್ನ ಫೋನ್ ಕೊಡಿ ಅಂತ ಕೇಳಿದ ಮನುಷ್ಯ ಸರ್, ನನಗೆ ಎಷ್ಟು ಬೇಜಾರಾಗುತ್ತೆ. ಅವನು ಪಾಪ ಗೋಪಿನ ಹುಡುಗ ಓಡೋಗಿದ್ದೇನೆ, ಕನ್ನಡಕನೂ ಇದನ್ನು ತಂದು ಅವ್ರಿಗೆ ಕೊಟ್ಟರು. ಅಲ್ಲಿ ಆಸ್ಪತ್ರೆಗೆ ಹೋಗೋಷ್ಟೊತ್ತಿಗೆ ಅವರು ಕೊನೆ ಉಸಿರು ಹೇಳಿದ್ರು. ಅವ್ರ ಮಗನ ಕರೆದು ನಾನು ಹೇಳಿದೆ, ನಿಮ್ಮ ತಂದೆ ಕೊನೆಗೆ ಕೇಳಿದ್ದು ನಮ್ಮ ಹತ್ರ ಕನ್ನಡಕನೂ ಮೊಬೈಲಪ್ಪ, ಎರಡೂ ನೀವು ಕಾಫಿನ್ ಬಾಕ್ಸ್ಗೆ ಹಾಕ್ಬಿಡಿ, ಯಾಕೆಂದರೆ ಅಷ್ಟು ಆಸೆಯಿಂದ ಕೇಳಿದ್ದಾರೆ ಅವರು. ಮತ್ತು ನಾವು ಅದಕ್ಕೆ ಏನಂತಂದ್ರೆ ಈ ಥರದ ಅವ್ರು ಕೇಳಿದ ಮಾತಿನಂತೆ ಚೇಂಬರ್ನಲ್ಲಿ ಇವಾಗ 65 ವರ್ಷದ ಮೇಲ್ಪಟ್ಟವ್ರಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ ಸರ್. ಸರ್, ಯಾಕೆಂದರೆ ಮನುಷ್ಯನ ಜೀವನ ಶಾಶ್ವತ ಇಲ್ಲ ನೋಡಿ ಸರ್. ಯಾವತ್ತಲ್ಲಿ ಎದುರು ನೋಡಿದ್ದೀರಿ ಅಲ್ವಾ, ಭಾಳ ಒಂಥರ ನೋವಾಗತ್ತೆ ಸರ್. ಇವಾಗಲೂ ನನಗೆ ಆ ಸೀಟ್ ನೋಡಿದ ತಕ್ಷಣ ನನಗೆ ಜೋ ಕಣ್ಣು ಮುಂದೆ ಬಂದಂಗೆ ಆಗ್ತದೆ. ಯಾರಿಗೂ ಕೂಡ ಅವ್ರಿಗೆ 81 ವರ್ಷ ಆಗಿರೋದು ಗೊತ್ತೇ ಆಗಿಲ್ಲ ಸರ್ ಯಾರಿಗೂ. ಅವ್ರು ಹಾಗಿರ್ಲಿಲ್ಲ. ಅವ್ರ ಆತರ 81 ವರ್ಷದ ತರ ಇರ್ಲಿಲ್ಲ, ಹೆಲ್ದಿ ಆಗಿದ್ರು ಸರ್, ನಗ್ನಗ್ತಾ ಇದ್ರು. ಆಮೇಲೆ ಅವರಿಗೆ ಸೆನ್ಸ್ ಆಫ್ ಹ್ಯೂಮರ್ ಇತ್ತು. ಆಮೇಲೆ ಒಂಥರ ಪಾಪ ಮುಕ್ತವಾಗಿ ಚರ್ಚೆಯಲ್ಲಿ ಪಾಲ್ಗೊಳ್ಳೋರು. ಯೋಚನೆ ಮಾಡಿ ಸರ್, 81 ವರ್ಷಕ್ಕೆ ಅವರು ಚುನಾವಣೆಗೆ ನಿಂತು ಗೆದ್ದು ಬಂದಿರೋದಲ್ಲ. 81 ವರ್ಷಕ್ಕೂ ಅವ್ರಿಗೆ ಆ ಹುರುಪಿದೆ ನೋಡಿ. ಅದ್ರ ಮುಂದೆ ಏನಿದೆ ಸರ್? ಎಲ್ಲ ಬಿಟ್ಟು ಸೀದಾ ಮನೇಲಿ ಆರಾಮಾಗಿ ಇರ್ಬೋಣ ಅಂತ ಯೋಚನೆ ಮಾಡೋ ವಯಸ್ಸು ಅದು. ಹೇಳಿ, ನೆನಪಿನ ಶಕ್ತಿ ಎಷ್ಟು ಚೆನ್ನಾಗಿದೆ ಅವ್ರಿಗೆ. ಆಮೇಲೆ ಅವ್ರದ್ದು ವಾಕ್ ಚೆನ್ನಾಗಿದೆ. ನಂಗೆ ತುಂಬ ಇವಾಗಲೂ ಕೂಡ ಜೀವನ ನಾವು ಭಾಳ ಬೇಸರ ಆಗುತ್ತೆ ಸರ್. ಆ ಮನುಷ್ಯ ನಮ್ಮನ್ನು ಸಡನ್ನಾಗಿ ಹೋಗ್ಬಿಟ್ರು. ನಮ್ಮ ಇತಿಹಾಸದಲ್ಲಿ, ಚೇಂಬರ್ನ ಇತಿಹಾಸದಲ್ಲಿ ಈ ಥರ ಯಾರು ಕೂಡ ಮೀಟಿಂಗ್ ಮಾಡ್ತಾ ಅವ್ರಿಗೆ ಇದಾಗಿದ್ದೆವು ನಮ್ಗೆ ಗೊತ್ತಿಲ್ಲ. ಆದರೆ ಬೇರೆ ಏನು ಮಾಡಬೇಕು ಅಂದಿದ್ರೆ ಸರ್, ಅಧ್ಯಕ್ಷೆಯಾಗಿ ಸರಿ ಅಧ್ಯಕ್ಷೆಯಾಗಿ 1 ವರ್ಷ ಸಾಕಾಗಲ್ಲ. ಆಲೋಚನೆ ಮಾಡೋಷ್ಟರಲ್ಲಿ 1 ವರ್ಷ ಕಳೆದಿರ್ತದೆ. 1 ವರ್ಷ ಇಲ್ಲ, ನಮಗೆ
ಜೂನ್ವರೆಗೂ ಸಮಯ ಇರೋದು, ನೆಕ್ಸ್ಟ್ ಇಯರ್ ಜೂನ್ವರೆಗೂ. ಏನಂತಂದರೆ ಸರ್, ಈಗಾಗಲೇ ನಾವು ಸರ್ಕಾರವನ್ನು ಅನೇಕ ವಿಚಾರಗಳಲ್ಲಿ ಕೇಳಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಹೋಗಿ ಬೇಡಿದ್ದೀನಿ ಅಂತಲೇ ಹೇಳ್ತೀನಿ. ಯಾಕೆ ಬೇಡಿದ್ದೀವಿ ಅಂತಂದರೆ, ಇನ್ನು 6 ವರ್ಷ 3 ತಿಂಗಳಾದರೆ 100 ವರ್ಷ ಕನ್ನಡ ಚಿತ್ರರಂಗಕ್ಕೆ. ಕನ್ನಡ ಚಿತ್ರರಂಗ 100 ವರ್ಷದಲ್ಲಿ ನಮ್ಮನ್ನು ಮದ್ರಾಸಿಂದ ಸಿನಿಮಾ ರಂಗವನ್ನು ಇಲ್ಲಿಗೆ ತಂದು ಬಿಸಾಕಿದ್ರು ಅಂತಲೇ ನಾನು ಹೇಳ್ತೀನಿ ಸರ್. ಅಲ್ಲಿದ್ದಾಗ ನಮಗೊಂದು ಸಿನಿಮಾ ಕಲ್ಚರ್ ಜೊತೆಯಲ್ಲಿ ನಾವು ಬೆಳಿತಿದ್ವಿ. ಇಲ್ಲಿ ನಾವು ಏಕಾಂಗಿ ಆಗ್ಬಿಟ್ವಿ. ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ನಂಗೆ ತುಂಬ ನೋವಿಂದ ನಾನು ಇದನ್ನು ಹೇಳ್ತೀನಿ. ನಾವಲ್ಲಿ ಎಲ್ಲ ಸಿನಿಮಾಯ ಪ್ರತಿಯೊಂದು ಕಲ್ಚರ್ ಜೊತೆಯಲ್ಲಿ ಒಟ್ಟೊಟ್ಟಿಗೆ ಕೂಡ ನಾವು ನೋಡ್ತಿದ್ವಿ, ಬೆಳಿತಿದ್ವಿ. ಒಂದು ಆ ಸಿನಿಮಾ ಕಲ್ಚರ್ಗಳನ್ನು ನಾವು ಕಾಣ್ತಾ ಇದ್ವಿ. ಇಲ್ಲಿಗೆ ಬಂದ ತಕ್ಷಣನೇ ನೋಡಿ, ಪ್ರತಿಯೊಂದು ಕೂಡ ಇಲ್ಲಿ ನಂತರದ ದಿನಗಳಲ್ಲಿ ಎಲ್ಲ ಕಟ್ಟಿರೋದು, ಇಲ್ಲಿ ಬೆಳೆದಿರೋದು. ಆದರೆ ಇಲ್ಲಿ ನಾವು ಒಂಟಿ ಆಗ್ಬಿಟ್ವಿ, ಇಂಡಸ್ಟ್ರಿ ಒಂಟಿ ಆಯಿತು. ಆಗ ಒಂದು ಮರದ ಕೆಳಗಡೆ ಕನ್ನಡದವರು, ತೆಲುಗಿನವರು, ತಮಿಳ್ನವರು, ಹಿಂದಿಯವರು, ಮಲಯಾಳಂ, ಗುಜರಾತಿ, ಪಂಜಾಬಿ ಎಲ್ಲ ಭಾಷಾ ಚಿತ್ರಗಳು ಕೂಡ ಒಟ್ಟಿಗೆ ಸ್ಕ್ರಿಪ್ಟ್ ರೈಟರ್ಸು, ಸ್ಕ್ರೀನ್ ಪ್ಲೇ ರೈಟರ್ಸು, ಅವ್ರ ಭಾಷೆಯಲ್ಲಿ ಏನು ಸಿನಿಮಾ ನಡೀತಿದೆ, ಇವ್ರ ಭಾಷೆಯಲ್ಲಿ ಏನು ನಡೀತಿದೆ, ಇದು ಯಾಕೆ ಈ ಸಿನಿಮಾ ಯಾಕೆ ಹಿಟ್ಟಾಯಿತು, ಇದು ಯಾತಕ್ಕೆ ಆಗಲಿಲ್ಲ, ಆಮೇಲೆ ಅಲ್ಲಿ ಏನು ಪಾಲಿಸಿ ಇದೆ, ಇಲ್ಲಿ ಏನು ಪಾಲಿಸಿ ಇದೆ, ಈ ಥರದ ಮಾತುಗಳು ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಮರದ ಕೆಳಗಡೆ ನಡೀತಿತ್ತು ಸರ್. ನಾವು ಅವತ್ತಿನ ಕಾಲದಲ್ಲಿ ನಾನು ಹೇಳ್ತಿರೋದು 75ನೇ ಇಸ್ವಿದ ಕತೆ ನಾನು ಹೇಳ್ತಿರೋದು. ಎಂಥ ಸುಂದರವಾಗಿತ್ತು ಗೊತ್ತಾ ಸರ್, ಒಂದು ಕಲಾವಿದರುಗಳು ಒಬ್ಬರನ್ನೊಬ್ಬರು ಗೌರವಿಸ್ಕೊಳ್ಳೋದಾಗ್ಲಿ, ಆಮೇಲೆ ಎಲ್ಲ ಒಟ್ಟಿಗೆ ಸೇರೋದಾಗ್ಲಿ. ಕಾರಣ ಸ್ಟುಡಿಯೋ ಕಲ್ಚರು. ಆವತ್ತು ಚಿತ್ರನಗರಿ ಎಲ್ಲ ಇರಲಿಲ್ಲ, ಸ್ಟುಡಿಯೋಗಳು, ಎಷ್ಟು ಸ್ಟುಡಿಯೋಗಳು ಸರ್. ಆಮೇಲೆ ಒಂದು ಇದರಲ್ಲಿ ಪ್ರಸಾದ್ ಅವ್ರದ್ದು ಎಷ್ಟು ಸ್ಟುಡಿಯೋಗಳು, ಅದರಲ್ಲಿ ಅಷ್ಟು ಸ್ಟುಡಿಯೋಗಳಲ್ಲಿ ಎಲ್ಲರೂ ದೊಡ್ಡ ದಿಲೀಪ್ ಕುಮಾರ್ ಅಲ್ಲೇ ಬರಬೇಕು, ನಾಗೇಶ್ವರ ಅವರು ಅಲ್ಲೇ ಬರಬೇಕು, ಎನ್ ಟಿ ರಾಮರಾವ್ ಅಲ್ಲೇ ಬರಬೇಕು, ಈ ಕಡೆಯಿಂದ ಯಾರು ಕೇರಳದ್ದು ಮಲಯಾಳಂ ಮಮ್ಮೂಟಿ ಮೋಹನ್ಲಾಲ್ ಅವಾಗಿರ್ಲಿಲ್ಲ, ಇವರೆಲ್ಲ ಇದ್ರಲ್ಲ ಸತ್ಯನ್ ಪ್ರೇಮ್ ನಸೀರ್ ಅವರೆಲ್ಲ ಎಂತೆಂಥ ಲೆಜೆಂಡ್ಸು ಸರ್. ಅಲ್ಲಿ ಸೇರಿಕೊಂಡು ಸಿನಿಮಾದ ಬಗ್ಗೆ ಯಾವ್ಯಾವ ರೀತಿಯಲ್ಲಿ ಚರ್ಚೆಗಳಾಗೋದು, ಇದೆಲ್ಲ ಅವರೆಲ್ಲ ಒಟ್ಟಿಗೆ ಸೇರ್ತಿದ್ವಿ, ಒಟ್ಟಿಗೆ ಬೆಳಿತಿದ್ವಿ. ಆದರೆ ಇವತ್ತೇನಾಗೋಯ್ತು ನೋಡಿ, ನಮ್ಮನೇಲಿ ಕರ್ಕೊಂಬಂದ್ರ ನಾವು ಯಾರನ್ನ ಕೇಳೋದು? ಇಲ್ಲಿ ಯಾರ ಜೊತೆಯಲ್ಲಿ ಸ್ಪಂದನೆಯೇ ಇಲ್ಲ. ಯಾಕೆಂದರೆ ನಮಗೀಗ ಅಫ್ಕೋರ್ಸ್ ಪುಣ್ಯಕ್ಕೆ ಮೊಬೈಲ್ ಇದೆ, ಇದು ಟಿ ವಿ ಇದೆ, ಏನು ಸಿನಿಮಾ ಇದು ಕೈಯಲ್ಲಿ ಒಂದು ಪಾಯಿಂಟಲ್ಲಿ ನಿಮ್ಗೆ ಸಿಗುತ್ತೆ. ಆದರೆ ಒಂದು ಮನುಷ್ಯನನ್ನು ಎದುರಿಗೆ ನೋಡೋದಕ್ಕೂ, ಲೈವ್ ನೋಡೋದಕ್ಕೂ, ಅದು ಯಾರೋ ಫೀಡ್ ಮಾಡಿರೋದು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇಲ್ವಾ ಸರ್? ಸೊ ಆ ಥರ ನಮಗೆ ನಾವು ಏಕಾಂಗಿ ಆದ್ವಿ. ನಮಗೆ ಚಿತ್ರನಗರಿ ಕೊಡ್ತೀವಿ ಅಂದರು, ಇಲ್ಲಿ ಕೊಡ್ತೀನಿ ಅಂತ 333 ಎಕರೆ ತೋರಿಸಿ ಅದನ್ನು ಕಿತ್ಕೊಂಡ್ಬಿಟ್ರು. ನಮ್ಗಿಲ್ದೇ ಹೆಸರುಘಟ್ಟ ನಮ್ಗಿಲ್ದೇ ಇದ್ದಂಗಾಯ್ತು. ಪುಣ್ಯಕ್ಕೆ ಇವಾಗ ಮುಖ್ಯಮಂತ್ರಿಯವರು 160 ಎಕರೆ ಅಲ್ಲಿದೆ ಅಂತ ಹೇಳ್ತಾರೆ ಮೈಸೂರಿನಲ್ಲಿ. ಅದೊಂದು ನಮಗೆ ಕೊಟ್ಬಿಟ್ರೆ, ಮುಖ್ಯಮಂತ್ರಿಯವರು ಕೇಳಿದ್ದೀವಿ, ಬೇಗ ಶಂಕುಸ್ಥಾಪನೆ ಮಾಡಿ ಸರ್. ನಮ್ಮ ಒಂದು 50 ಎಕರೆ ಜಾಗ ನಮ್ಮ ಕಾರ್ಮಿಕರಿಗೆ, ಮತ್ತು ಅದನ್ನು ಇವತ್ತುವರೆಗೂ ಒಂದು ಸೂರಿಲ್ಲ ಸರ್, ಎಷ್ಟು ಜನಕ್ಕೆ ಕಾರ್ಮಿಕರಿಗೆ ಕೊಡಿ. ಹಾಗೆ ಇವರಿಗೆ, ನಮ್ಮ ಟೆಕ್ನಿಷಿಯನ್ಸ್ಗೆ, ಅಲ್ಲಿರ್ತಕ್ಕಂಥವ್ರು ಹೋಗಿ ಪೋಸ್ಟ್ ಪ್ರೊಡಕ್ಷನ್ ಹೋಗಿ ವಾಪಸ್ ಬರುವಾಗ ಅಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರಿಗೆಲ್ಲನೂ ಅವಕಾಶ ಮಾಡಿಕೊಡಿ. ಒಂದು ಗ್ರಾಫಿಕ್ ಪಾರ್ಕ್ ಮಾಡಿ. ಇವತ್ತೆಲ್ಲ ಸ್ಟುಡಿಯೋನೂ ಕೂಡ ಏನಂತಂದರೆ ಮೂವೇಬಲ್ ಸ್ಟುಡಿಯೋಗಳಾಗಿದೆ. ಅದಕ್ಕೇನು ಅಂತಹ ಒಂದು ದೊಡ್ಡ ಇದು ಬೇಡ. ಬಟ್ ಈ ಮೂವೇಬಲ್ ಸ್ಟುಡಿಯೋಗೂ ಕೂಡ ಮಲ್ಟಿಪಲ್ ಸ್ಟುಡಿಯೋಸ್ ಬೇಕು. ಅಲ್ಲಿ ಏನಾಗಿದೆ, ಬೇರೆ ಕಡೆ ಎಲ್ಲ ಹೇಗೆ ನೀವು ವರ್ಲ್ಡಲ್ಲಿರುವಂಥ ಚಿತ್ರನಗರಿಗಳೆಲ್ಲ ಏನಂತಂದರೆ ಟೊಪೋಗ್ರಫಿಕಲಿ ನಿಮಗೆ
ಇಲ್ಲೇನ್ ಶೂಟಿಂಗ್ ಆಗ್ತಿದೆ ಅದು ಹಿಂದ್ಗಡೆ ಕಾಣಿಸ್ತಿರ್ಲಿಲ್ಲ, ಮತ್ತೆ ಅದು ಕೇಳಿಸ್ತಿರ್ಲಿಲ್ಲ. ಇದು ಬೇರೆ ಲ್ಯಾಂಡ್ ಆಗಿದೆ. ಇದಕ್ಕೆಲ್ಲವನ್ನು ಇವಾಗ ನೀವು ಮಾಡಬೇಕಾಗತ್ತೆ, ತಯಾರು ಮಾಡಬೇಕಾಗತ್ತೆ. ನಮಗೇನು ಬೇಕು, ಚಿತ್ರೀಕರಣಕ್ಕೆ ಟ್ರೈನು ಹಾಕಬೇಕಾಗತ್ತೆ, ಚಿತ್ರೀಕರಣಕ್ಕೆ ಕೊಡೋದಿಲ್ಲ. ನಂತರ ಅಲ್ಲ, ಏರ್ಪೋರ್ಟು ಇದು ಬೇಕು ನಮಗೆ. ಇಂಪಾರ್ಟೆಂಟು ಏನು, ನ್ಯಾಯಾಲಯ, ಅದು ಕೋರ್ಟ್ ಕೊಡಲ್ಲ, ಪೊಲೀಸ್ ಸ್ಟೇಷನ್ ಕೊಡಲ್ಲ, ಆಯ್ತಾ. ಈ ಥರದ ದೇವಸ್ಥಾನಗಳು, ಯಾವುದಾದ್ರೂ ದೇವಸ್ಥಾನಗಳು ಸೆಟ್ ಹಾಕಬೇಕು. ಆಮೇಲೆ ಸ್ಟ್ರೀಟ್ ಸೆಟ್ಗಳು, ತರಾವರಿ ಸ್ಟ್ರೀಟ್ ಸೆಟ್ಗಳು ಬೇಕಾಗತ್ತೆ. ಓಕೆ, ಇಂಥದ್ದೆಲ್ಲ ನಮಗೆ ರೂಪಿಸ್ಬೇಕಾಗತ್ತೆ. ಇಂಥದ್ದೆಲ್ಲ ರೂಪಿಸ್ಬೇಕು ಅಂತಂದರೆ ಅಲ್ಲಿ ಅದಕ್ಕೆ ಸರಿಯಾಗಿ ಮಾಡಬೇಕಾಗತ್ತೆ. ಆಮೇಲೆ ನಮ್ಮ ಕಲಾವಿದರು ಬಂದರೆ ಅಲ್ಲೇ ಉಳ್ಕೊಳ್ಳೋಕ್ಕೆ, ಬೇರೆ ಕಡೆ ದೇಶದಿಂದ ಯಾರಾದರೂ ಬಂದರೂ ಕೂಡ ಕಡೆಯಿಂದ ಬಂದರೆ ಅವರೆಲ್ಲರಿಗೂ ಉಳ್ಕೊಳ್ಳೋಕ್ಕೆ 5 ಸ್ಟಾರ್ ಹೋಟ್ಲು ಬೇಕಾಗತ್ತೆ. ಈ ವ್ಯವಸ್ಥೆಗಳೆಲ್ಲವೂ ಕೂಡ. ಆಮೇಲೆ ಈ ಅದು ಅಮ್ಯೂಸ್ಮೆಂಟ್ ಪಾರ್ಕು ಆ ಥರದ್ದು ಏನಾದರೂ ಮಾಡೋದಾದರೆ ಅದನ್ನು ಮಾಡಿಸ್ಬೇಕಾಗತ್ತೆ. ಏನು ಕಾಯ್ತಾ ಇದ್ದೀವಿ ಸರ್. ಹೀಗೆ ರೈತ ಆಕಾಶ ನೋಡ್ತಾನಲ್ಲ ಹಾಗೆ ಮಳೆನ, ಹೌದು, ಹಾಗೆ ನಾವು ಕೂಡ ಹೀಗೆ ಏನು ಹೇಳಿದ್ರು ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವ್ರನ್ನ ಹೀಗೆ ಇಟ್ಕೊಂಡು ಹಿಂಗೆ ಕೈ ಇಟ್ಕೊಂಡು ಕಾಯ್ತಿದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರಿಗೂ ಕೂಡ ಚಿತ್ರರಂಗವನ್ನು ಸರ್, ಯಾವುದೇ ಸರ್ಕಾರ ಬರಲಿ ಸರ್, ಸರ್ಕಾರಗಳು ಯಾವತ್ತೂ ಕೂಡ ಚಿತ್ರರಂಗನ ಪೋಷಣೆ ಮಾಡಿದೆ, ಆಯಿತಾ ಸರ್. ನಮಗೆ ಎಷ್ಟು ಚಿತ್ರಗಳ ಜೊತೆಯಲ್ಲಿ ನಾವು ಇಲ್ಲಿ ಕಾಂಪೀಟ್ ಮಾಡೋದು ನೀವು ಕೂಡ ನೋಡಿದ್ದೀರಾ. ಇವತ್ತು ನಾನು ಮಾತಾಡಬಾರ್ದು, ಕೋರ್ಟಲ್ಲಿದೆ 200 ರೂಪಾಯಿ ಟಿಕೆಟ್ ಬಗ್ಗೆ. ಹೊರಗಡೆ ಬಂದು ಆಂಧ್ರದಲ್ಲಿ ನೋಡಿ 200 ರೂಪಾಯಿ ಮಲ್ಟಿಪ್ಲೆಕ್ಸ್ಗೆ, ತಮಿಳ್ನಾಡು ನೋಡಿ 150 ರೂಪಾಯಿ, ಕೇರಳದಲ್ಲೂ ಅಷ್ಟೇ. ಈಗ ನೀವು ಹೇಳಿ ನಾವೇನು ತಪ್ಪು ಮಾಡಿದ್ದೀವಿ? ಸೊ ಈ ಥರ ಅನೇಕ ವಿಚಾರಗಳು ನಮ್ಮೊಳಗೇ ಬಂದಿದೆ, ಉದ್ಭವ ಆಗಿದೆ. ಇವುಗಳನ್ನೆಲ್ಲ ಬಗೆಹರಿಸ್ಬೇಕು. ಇದನ್ನೆಲ್ಲ ಬಗೆಹರಿಸಿ ಇಂಡಸ್ಟ್ರಿಗೆ ಏನಂತಂದರೆ ಮುಂದಿನ ದಿನಕ್ಕೆ ಉದ್ಯಮವನ್ನು, ಇಂಡಸ್ಟ್ರಿಯನ್ನು ಒಂದು ಸ್ವತಂತ್ರವಾಗಿ ಆಲೋಚನೆ ಮಾಡಲಿಕ್ಕೆ ಒಂದು ಗ್ರಾಫಿಕ್ ಪಾರ್ಕು, ಒಂದು ಚಿತ್ರನಗರ, ಒಂದಷ್ಟು ಸ್ಟುಡಿಯೋಗಳು, ಒಂದಷ್ಟು ಕಲಾವಿದರಿಗೆ ಇನ್ಸ್ಟಿಟ್ಯೂಟ್ ಬೇಕು ಸರ್. ಸರ್, ಈಗ ಮಕ್ಕಳುಗಳಿಗೆ ಇನ್ಸ್ಟಿಟ್ಯೂಟೇ ಇಲ್ಲ ಅಲ್ಲ ಸರ್. ಈಗ ನೀವು ಹೇಗೆ ಹೇಳಿ, ಈಗ ಒಂದು ಕಾಲೇಜಿನ ಮಾಡಿದ್ರೆ ಕಾಲೇಜಿನ ಸ್ಟೂಡೆಂಟ್ ಇದ್ದಾರೆ ನೋಡಿ, ಅವರೇ ಅವ್ರ ಮಕ್ಕಳೇ ಆ ಕಾಲೇಜಿಗೆ ಮತ್ತೆ ವಿದ್ಯಾರ್ಥಿ ಅಲ್ವಾ. ನಮ್ಗೆ ಯಾರಿದ್ದಾರೆ ಸಿನಿಮಾಗೆ? ಇದನ್ನ ನೀವು ಒಂದು ಸಾಂಸ್ಕೃತಿಕವಾಗಿ ತಗೋಬೇಕು, ಆದರೆ ನೀವು ಶಾಸ್ತ್ರೀಯವಾಗೂ ತಗೋಬೇಕಾಗತ್ತೆ. ಇಲ್ಲಿ ನಮ್ಮ ಪ್ರಾಡಕ್ಟನ್ನು ನಾವು ಅವ್ರನ್ನ ಬೆಳೆಸ್ಬೇಕಲ್ವ. ಕಲಾವಿದರನ್ನು ಬೆಳೆಸ್ಬೇಕು, ತಂತ್ರಜ್ಞರು ಬೆಳೆಸ್ಬೇಕು, ಟೆಕ್ನಿಷಿಯನ್ಸನ್ನ ಬೆಳೆಸ್ಬೇಕು. ನಿಮಗೆ ಪ್ರತಿ ಒಂದು ವಿಭಾಗನೂ ಬೆಳೆಸಿದ್ರೆ ಆ ಮೂಲಕ ನಮಗೆ ನಮ್ಮ ಆಡಿಯನ್ಸ್ ಬರ್ತಾರಲ್ವ. ಅದನ್ನು ನಾವು ಮಾಡೇ ಇಲ್ವಲ್ಲ ಸರ್. ನಮ್ಗೆ ಅಲ್ಲಿ ತುಂಬ ನೋವಾಗುತ್ತೆ. ಆ ಕೆಲಸ ನಮ್ಮಲ್ಲಿ ಇಂಡಸ್ಟ್ರಿನಲ್ಲಿ ನಡಿಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ಕೂಡ ಮೊನ್ನೆನೂ ಹೋಗಿದ್ವಿ, ಉಪಮುಖ್ಯಮಂತ್ರಿಯವ್ರಿಗೆ ಹೇಳಿದ್ವಿ, ದಯವಿಟ್ಟು ಒಂದು ಕಲ್ಲು ಹಾಕಿಸಿ, ಒಂದು ಅದನ್ನು ಮಾಡಿಕೊಡಿ. ನಮಗೆ ಅನೇಕ ವಿಚಾರಗಳಿದೆ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತೆ. ಸಬ್ಸಿಡಿಯನ್ನು ಈಗ ತಕ್ಷಣದಲ್ಲಿ ತೆಗೀಲಿಕ್ಕೆ ಸಾಧ್ಯವಿಲ್ಲ. ನಮ್ಮನ್ನ ಇಂಡಸ್ಟ್ರಿ ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾರೆ. ಇಂಡಸ್ಟ್ರಿ ಅಂತ ಕನ್ಸಿಡರ್ ಮಾಡೋದಕ್ಕೆ ಇಂಡಸ್ಟ್ರಿ ಯಾರಿಗೆ ಬೇಕಾಗತ್ತೆ ಸರ್? ನಿಮ್ಮ ಹತ್ರ ಜಾಗ ಇದ್ದರೆ, ಈಗ ಥಿಯೇಟರ್ನವ್ರಿಗೆ ಇಂಡಸ್ಟ್ರಿ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಯಾಕೆಂದರೆ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಎರಡನೇದಾಗಿ ಅಲ್ಲಿ ಅವರಿಗೆ ನೀರಿಂದು ಟ್ಯಾಕ್ಸು, ಆಮೇಲೆ ಎಲೆಕ್ಟ್ರಿಕ್ಕು, ಇದೆಲ್ಲವೂ ಕೂಡ ಅವರಿಗೆ ಅವರಿಗೊಂದು ಅನುಕೂಲ ಸಿಕ್ಕುತ್ತೆ, ಸಹಾಯಧನ ಸಿಕ್ಕುತ್ತೆ ಯಾವುದಾದ್ರೂ ರೀತಿಯಲ್ಲಿ. ನಮಗೇನು ಸಿಕ್ಕುತ್ತೆ? ಸಾಲದ ವ್ಯವಸ್ಥೆ ಬೇಕು. ಸಾಲ ಯಾವಾಗ ಕೊಡ್ತೀರಾ? ಪ್ರಾಪರ್ಟಿ ಇದ್ದರೆ ಕೊಡ್ತೀರಾ? ನಮ್ಮ ನಿರ್ಮಾಪಕರಿಗೆ ಯಾವ ಪ್ರಾಪರ್ಟಿ ಇದೆ? ನಮ್ಮ ವಿತರಕರಿಗೆ ಯಾವ ಪ್ರಾಪರ್ಟಿ ಇದೆ ಹೇಳಿ? ಹಾಗಂತ ಅವರು ಇಂಡಸ್ಟ್ರಿನ ಇಲ್ಲಿವರೆಗೂ ಬೆಳೆಸಿದ್ದಾರೆ. ಎಷ್ಟು ವಿತರಕರು ಮನೆ ಮಠ ಎಲ್ಲ ಕಳ್ಕೊಂಡಿದ್ದಾರಲ್ವಾ. ಇಲ್ಲಿ ಆ ಟ್ಯಾಕ್ಸ್ಗಳೆಲ್ಲ ನೀವು ತಗೊಂಡಿದ್ದೀರಲ್ಲ,
ಅದರ್ ಲ್ಯಾಂಗ್ವೇಜ್ ಅಂತೀವಿ, ಅದರ್ ಲ್ಯಾಂಗ್ವೇಜ್ ತಂದು ನಮ್ಮ ಭಾಷೆಗೆ ನಾವು ಸಪ್ರೆಸ್ ಮಾಡ್ತಲ್ವಾ, ನಾವು ಅದು ತ್ಯಾಗನೇ ತಾನೇ ನಮ್ಮದು. ಪ್ಯಾನ್ ಇಂಡಿಯಾದ ಮೂಲಕ ನೀವು ಮಾಡಿ, ನಾವು ಬೇಡ ಅಂತ ಹೇಳಲ್ಲ. ಆದರೆ ನಮ್ಗೆ ಆ ಥರ ಆಗಬೇಕು, ನಮ್ಮ ಇಂಡಸ್ಟ್ರಿನೂ ಬೆಳಿಬೇಕು. ಆದರೆ ಬೆಳಿಬೇಕು ಅಂತಂದರೆ ನಮ್ಮವ್ರಿಗೆ ಯಾರಿಗೂ ಕೂಡ ಒಂದು ನೆಲೆ ಇಲ್ಲ. ಪ್ರೊಡ್ಯೂಸರು ಒಂದು ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲವನ್ನೂ ಕಳ್ಕೊತಾನೆ. ಆ ಕಳ್ಕೊಳ್ಳೋದು ಎಲ್ಲಿಂದ ಸರ್? 10, 15, 20, 26 ಸಿನಿಮಾಗಳ ಜೊತೆ ಪೈಪೋಟಿ ಮಾಡ್ತಾನೆ. ಒಂದೇ ಒಂದು ಹೊಸ ಪ್ರೊಡ್ಯೂಸರ್ಸ್ ಬರ್ತಾರೆ, ಒಬ್ರಿಗೂ ಕೂಡ ಒಂದು ಸಿನಿಮಾ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೇನು ಕೂಡ ಇಲ್ಲ. ಈಗ ಒಂದು ಸಿನಿಮಾ ಮಾಡಬೇಕು ಅಂತಂದರೆ ನಿಮಗೆ ಬೇರೆ ದೇಶಗಳಲ್ಲಿ ನೋಡಿ ಎಷ್ಟು ಯೂನಿವರ್ಸಿಟಿಗಳಿದೆ, ಎಷ್ಟು ಯೂನಿವರ್ಸಿಟಿಲಿ ಎಷ್ಟು ನಿಮಗೆ ಮಕ್ಕಳುಗಳು ಸ್ಟೂಡೆಂಟು ಸಿನಿಮಾ ಕಲಿತಿದ್ದಾರೆ. ಮೊದಲ ಕೆಲಸ ಆಗಬೇಕಾಗಿದೆ ಸರ್, ಶಿಕ್ಷಣದೊಳಗೆ ಸಿನಿಮಾ ಬರಬೇಕು, ಸಿನಿಮಾದೊಳಗೆ ಶಿಕ್ಷಣ ಬರಬೇಕು. ಸಿನಿಮಾ ಮತ್ತು ಶಿಕ್ಷಣ ಇವೆರಡೂ ಒಟ್ಟೊಟ್ಟಿಗೆ ಬಂದರೆ ಕಲ್ತು ಬಂದವರು ನಿಮಗೆ ಒಳ್ಳೆಯ ಪ್ರಾಡಕ್ಟ್ಗಳನ್ನು ಕೊಡ್ತಾರೆ, ತಿಳುವಳಿಕೆ ಇರುತ್ತೆ. ಇನ್ವೆಸ್ಟ್ಮೆಂಟ್ ಅಂದರೆ ಏನು? ಸರ್ಕಾರಕ್ಕೆ ನಾವು ಯಾರೂ ಕೂಡ ಇವತ್ತು ಬದಲಾಗಿದೆ, GST ಕಟ್ಟಬೇಕು, ಓಕೆ, ಆ ಥರ ಶಾಸ್ತ್ರೀಯವಾಗಿ ಏನಾದರೂ ಕಟ್ಟಬೇಕು ಅಂತಂದರೆ ಹೇಗೆ ಸಿನಿಮಾ ಮಾಡಬೇಕು, ಬಜೆಟ್ ಹೆಂಗೆ ಹಾಕಬೇಕು, ಒಂದು ಸ್ಟೋರಿ ಬೋರ್ಡೇ ನಮ್ಮಲ್ಲಿ ಮಾಡೋಕ್ಕಾಗೋದಿಲ್ಲ. ಬೇರೆ ಪ್ರಪಂಚದಲ್ಲಿ ಬೇರೆ ಬೇರೆ ಥರದಲ್ಲಿ, ಯಾಕೆಂದರೆ ಅಲ್ಲಿ ಆ ಥರ ಕಲಿಸಿದ್ದಾರೆ. ನಮಗೂ ಆ ಥರದೊಂದು ವ್ಯವಸ್ಥೆ ಮಾಡಿಕೊಡಿ, ನಾವು ಇನ್ನೇನು ಕೇಳ್ತೀವಿ? ಅವ್ರಿಗೆ ಇದೆಲ್ಲ ಅರ್ಥ ಆಗುತ್ತಾ? ಅರ್ಥ ಮಾಡಿಸಿದ್ದೀರಿ, ಮಾಡಿಸುವ ಪ್ರಯತ್ನ ಪಟ್ಟಿದ್ದೀರಿ. ಖಂಡಿತ ಸರ್, ಅರ್ಥ ಆಗತ್ತೆ. ಆದರೆ ಗೊತ್ತಿಲ್ಲ ಸರ್, ಯಾಕೆಂದರೆ ನಮ್ಮಲ್ಲಿ ಅವರು ಕೇಳ್ತಾರೆ ನಿಮ್ಮವರು ಕೂಡ, ನಿಮ್ಮವ್ರದ್ದು ಕೊಡುಗೆ ಏನು ಅಂತ. ನಮ್ಮವ್ರ ಕೊಡುಗೆಯನ್ನು ಕೂಡ ಕೊಡಬೇಕು ಅಂತಂದರೆ ನೀವು ನಮಗೊಂದು ಅವಕಾಶ ಕೊಡಲೇಬೇಕಾಗತ್ತೆ. ನೀವು ಈ ರೀತಿ 100ನೇ ವರ್ಷಕ್ಕೆ ಬರೋಷ್ಟೊತ್ತಿಗೆ ನೀವು ಇದಿಷ್ಟು ಮಾಡಿ ಖಂಡಿತವಾಗ್ಲೂ ನಮ್ಮ ಕೊಡುಗೆನ ನೀವು 100% ನೋಡ್ತೀರಾ. ಯಾರಿರ್ತಾರೋ ಯಾರು ಇರಲ್ವೋ, ಬಟ್ ಮಾತ್ರ ಖಂಡಿತ ನಮ್ಮ ಆಶಯ ಅಂತೂ ಇರುತ್ತೆ. ನಾನಂತೂ ಹೇಳ್ತೀನಿ, ನನಗೆ ಅಷ್ಟು ನನಗೆ ಪ್ರೀತಿ ಇದೆ ಸರ್ ನನ್ನ ಉದ್ಯಮದ ಬಗ್ಗೆ. ಖಂಡಿತವಾಗ್ಲೂ ಯಾರು ಇರ್ತಾರೋ ಯಾರು ಇರೋಲ್ವೋ, ಆದರೆ ಇಂಡಸ್ಟ್ರಿ ಇರುತ್ತೆ, ಸಿನಿಮಾ ಇರುತ್ತೆ. ಖಂಡಿತವಾಗ್ಲೂ ಈ ಸಲ ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಸಹಾಯ ಮಾಡ್ತಾರೆ ಸರ್. ನನಗೆ ಖಂಡಿತ ಹೇಳಿದ್ದಾರೆ, ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರೆಲ್ಲ ದೊಡ್ಡವರು ಸರ್, ದೊಡ್ಡತನವನ್ನು ತೋರಿಸ್ತಾರೆ ಅಂತ ಆ ನಂಬಿಕೆನೇ ನಾವಿವತ್ತಿಲ್ಲಿ ಕೂತ್ಕೊಂಡಿದ್ದೀವಿ. ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಒಂದು ಯೋಚನೆ ಬಂದಿದೆ ಸರ್, ತುಂಬಾ ಬಂದಿದೆ ಸರ್. ಈ ಚೇರಿಂದ ನಾನು ಆ ಕಡೆ ಬಂದಾಗ ಮುಗಿಸ್ಕೊಂಡ್ಮೇಲೆ ಹಬ್ಬಕ್ಕ ಮಾಡ್ತೀನಿ ಸರ್. ಹಬ್ಬಕ್ಕ ಎಂತ ಸಬ್ಜೆಕ್ಟ್? ಹೌದು ಸರ್, ರಾಣಿ ಹಬ್ಬಕ್ಕ ಈಗಾಗ್ಲೇನೆ ಸ್ಕ್ರಿಪ್ಟ್ ಎಲ್ಲ ಒಂದು ರೀತಿಯಲ್ಲಿ ಹಂತದಲ್ಲಿ ಆಗಿದೆ. ಅದು ರಾಣಿ ಹಬ್ಬಕ್ಕ 100% ಸರ್ ಮಾಡ್ಲೇಬೇಕು. ನನ್ನ ಕನಸಿಂದು ಪಿಕ್ಚರ್. ಪಾತ್ರಕ್ಕೆ ಅನೇಕರು ಇದ್ದಾರೆ. ಯಾಕೆಂದ್ರೆ ಹಬ್ಬಕ್ಕ ಪ್ರಾರಂಭ ಆಗೋದು 40 ವರ್ಷಕ್ಕೆನೆ ಅವಳ ಪಟ್ಟಕ್ಕೆ ಬರೋದು. ಅವಳ ಹಬ್ಬ ಅಕ್ಕ ಒಂದು. ಇನ್ನು ಯಾಕೆಂದ್ರೆ 2 ಹಬ್ಬಕ್ಕಂದ್ರೆ ಬರ್ತಾರೆ, ಅದ್ರಲ್ಲಿ ತಾಯಿ ಮತ್ತೆ ಮಗಳು. ಸೊ ಅದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಆದ್ರೆ ಹಬ್ಬಕ್ಕ ಮಾಡ್ತೀವಿ, ಹಬ್ಬಕ್ಕ ಮಾಡಬೇಕು ಸರ್, ಕನಸದು. ಜಯಮಾಲ ಮಾಡಿದ್ರೆ ಇನ್ನೂ ಅದ್ಭುತ ಮಾಡ್ತೀವಿ ಸರ್ ಅಲ್ವಾ? 100% ಸರ್. ರಾಣಿ ಹಬ್ಬಕ್ಕ ನಾನು ಸಾಯುವ ಮೊದಲು ರಾಣಿ ಹಬ್ಬಕ್ಕ ಮಾಡಿಯೇ ಹೋಗೋದು, ಅದಂತೂ ಸತ್ಯ. ನನಗೆ ತುಂಬ ಇಷ್ಟವಾದಂಥ ಸಿನಿಮಾ ಸರ್. ಅದೊಂಥರ ಇಲ್ಲೇ ಸ್ಮೃತಿಯಲ್ಲಿ ಮತ್ತು ಒಂಥರ ಬ್ಲಡ್ಡಲ್ಲಿ ಇದ್ದಂಗೆ ಅನ್ಸ್ಬಿಡುತ್ತೆ. ಹೌದು, ಇಮ್ಯೂನ್ ಆಗ್ಬಿಟ್ಟಿದೆ, ಅದು ಮಾಡಲೇಬೇಕು. ಸೊ ರಾಣಿ ಹಬ್ಬಕ್ಕ ಖಂಡಿತ ಮಾಡ್ತಾರೆ ಮಾಡಿ. ಇನ್ನು ದೊಡ್ಡ ಹೆಸರು, ಅದರಿಂದ ಈಗಲೇ ದೊಡ್ಡ ಹೆಸರು ಜಯಮಾಲ ಅಂದರೆ. ಜಯಮಾಲೆಯನ್ನು ಧರಿಸಿದವರು ಜಯಮಾಲ ಅಂತ ನಾನು ಆಗಾಗ ಬರಿತಾ ಇರ್ತೇನೆ. ಸೊ ರಾಣಿ ಹಬ್ಬಕ್ಕ ನಿಮ್ಮ ಒಂದು ದೊಡ್ಡ ಕನಸು ಅದು. ಹಾಂ ಸರ್. ಯಾಕೆಂದರೆ ಈಗಿನ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯ ಸಿನಿಮಾ ಆಗುತ್ತೆ.
ತುಂಬಾ ಒಳ್ಳೆ ಸಿನಿಮಾ. ನಾನು ಮಾಡ್ತೇನೆ ಅಂತ ಯಾರು ಮುಂದೆ ಬಂದಿಲ್ಲ, ನೀವು ಆ್ಯಕ್ಟ್ ಮಾಡಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಇಲ್ಲ ಸರ್, ಇದಕ್ಕೆ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ. ಹಾ. ಯಾಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹೌದು ಹೌದು. ಗ್ರಾಫಿಕ್ ಅಂಡ್ ಅನಿಮೇಷನ್ಸ್ ಎಲ್ಲ ಬಳಸ್ಕೊಂಡು ಮಾಡುವಂತ ಸಿನಿಮಾ. ಇಲ್ಲ, ಇದ್ರ ಬಗ್ಗೆ ಮುಂದಿನ ದಿನದಲ್ಲಿ ಮಾತಾಡ್ತೀನಿ, ಗ್ಯಾರಂಟಿ. ಏನೋ ಹೇಳಲಿಕ್ಕೆ ಹೊರಟ್ರಿ, ಕಟ್ ಮಾಡ್ಬಿಟ್ರೆ. ಹೇಳ್ಬೇಕು ಅಂತ ಆಸೆ ಇದೆ, ಇಲ್ಲ ಹೇಳ್ಬಿಟ್ರೆ ಏನಾಗ್ಬಿಡ್ತದೆ ಅಂತ. ಇಲ್ಲ ಏನು ಆಗಲ್ಲ. ಇಲ್ಲಿ ಇವಾಗ ಗೊತ್ತಲ್ಲ, ಹಾ, ಏನೇ ಹೇಳಿದ್ರೆ ಹಾ, ಅದು ಇನ್ಯಾರಿಗೋ ಪಾಪ ಖುಷಿ ಆಗುತ್ತೆ. ಹಾ. ಅದಕ್ಕೋಸ್ಕರ Yes. ಮಾಡಿ ಮಾಡಿ, ನಾವು ಕಾಯ್ತೀವಿ. ಖಂಡಿತ ಸರ್. ಹೀಗೆ ಯಾತ್ರೆ ನಮ್ದು ಸಿನಿಮಾ ಹಾ, ಇಲ್ಲಿವರೆಗೂ ಬಂದು ಕೂರ್ಸಿದೆ. ಹಾ, ಈ ಜಾಗ ಒಂದು ನಿಜವಾಗ್ಲೂ ಹೇಳ್ತೀನಿ, ನನಗೆ ನಾನು MLC ಆಗಿದ್ದಾಗ ಹಾ. ತುಂಬಾ ಒಳ್ಳೆ ಜಾಗದಲ್ಲಿ ಕೂತಿದ್ದೆ ಸರ್. ಅದು ಕಾನೂನು ಕಟ್ಟೋ ಜಾಗ. ಹ್ಮ್. ಹ್ಮ್. ಬೇಕಾದಷ್ಟು ಕಾನೂನುಗಳನ್ನ ಕಟ್ಟಬಹುದು ಸರ್. ಅದೊಂಥರ ಅದು ನಾನು ದೇವಾಲಯ ಅಂತ ಹೇಳ್ತೀನಿ, ನನಗೆ ಅಷ್ಟು ಇಷ್ಟ. ಅಲ್ಲಿ ನಾವು ಬೇಕಾದಷ್ಟು ಪಾಲಿಸಿಗಳ ಬಗ್ಗೆ ಮಾತಾಡಿದ್ವಿ. ಇಲ್ಲಿ ಪಾಲಿಸಿಯನ್ನು ತಗೊಳ್ಲಿಕ್ಕೆ ಒಳ್ಳೆ ಜಾಗ. ಸೊ ಇದು ಕೂಡ ಇದೇನು ಸಾಧಾರಣ ಜಾಗ ಅಲ್ಲ. ಇಂಡಸ್ಟ್ರಿಗೆ ತುಂಬ ಒಳ್ಳೇದು ಮಾಡ್ಬೋದು ಸರ್. ಏನಾದರೂ ಒಳ್ಳೇದು ಮಾಡಬೇಕು ಸರ್. ದಿನ ಬೆಳಗಾದರೆ ಎಲ್ಲರನ್ನೂ ಕೇಳ್ತೀನಿ, ಏನಾದರೂ ಏನು ಮಾಡ್ಬೋದು, ಯಾವ ಥರದಲ್ಲಿ ಇಂಡಸ್ಟ್ರಿಗೆ ಏನಾದರೂ ಸಹಾಯ ಆಗುತ್ತೆ. ಆಮೇಲೆ ಇದನ್ನು ಒಂಥರ ಕಾಂಕ್ರೀಟಾಗಿ ಕಟ್ಟಿ ಇದನ್ನು ಬೆಳೆಸಬೇಕು. ಹೇಗೆ ಪಾಲಿಸಿ ಮಾಡೋದು, ಇದನ್ನು ಹೇಗೆ ಕಟ್ಟೋದು, ಹೇಗೆ ಬೆಳೆಸೋದು. ಇಲ್ಲಿ ನಮ್ಗೆ 2 ಚಾಲೆಂಜ್ ಇದೆ. ಹೊಸ ನಿರ್ಮಾಪಕರನ್ನ ಗೆಲ್ಸೋದು ಒಂದು, ಹೌದು. ಸಿನಿಮಾ ಮಾಡದೆ ಮನೆಯಲ್ಲೇ ಕೂತಿರ್ತಕ್ಕಂಥ ಹಳೆಯ ನಿರ್ಮಾಪಕರನ್ನ ಮತ್ತೆ ವಾಪಸ್ ಇಲ್ಲಿಗೆ ತಂದು ಸಿನಿಮಾ ಮಾಡಿಸೋದು. ಇವೆರಡು ಚಾಲೆಂಜ್ ಇದೆ. ಈ 2 ಚಾಲೆಂಜಲ್ಲಿ ಹಳೆಯೊಬ್ರು ಬಂದ್ರೆ ಹೊಸಬ್ರು ಬೆಳೆದ್ರೆ ಇಂಡಸ್ಟ್ರಿ ನೋಡಿ ಸರ್, 70ರ ದಶಕವನ್ನ ತರಬೇಕು. ಆ ಥರದೊಂದು ದಿನ ಬರಲಿ ಅಂತ ಕಾಯಸ್. ಥ್ಯಾಂಕ್ ಯು. ಹಿಂದಿನದ್ದೆಲ್ಲ ಮಾತಾಡಲ್ಲ ಅಂತ ಹೇಳಿದ್ರಿ, ಮಾತಾಡಿದ್ರಿ, ಅದೇ ಆಯ್ಕೆ ಮಾಡ್ಕೊಂಡು ಮಾತಾಡಿದ್ರಿ. ಮಧ್ಯದಲ್ಲಿ ಅಕಸ್ಮಾತ್ ಏನಾದರೂ ತಮಗೆ ನೋವಾಗುವಂಥದ್ದು ಏನಾದರೂ ಕೇಳಿದರೆ ಅದಕ್ಕಾಗಿ ನಾನು ಏನು ಕೇಳಿಲ್ಲ ಸರ್, ಆ ಥರದ್ದೇನಿಲ್ಲ. ಪಾಪ ನೀವು ಈ ಥರದ್ದೊಂದು ಪಾಡ್ಕಾಸ್ಟ್ ಮಾಡ್ಬೇಕಾ, ಅನೇಕ ಪ್ರಶ್ನೆಗಳನ್ನು ಕೇಳುವಂಥದ್ದು ಧರ್ಮ ಅದು, ಆಯಿತಾ? ಅದಕ್ಕೆ ನಾನು ನಿಮ್ಮ ಹತ್ರ ಒಂದೇ ಒಂದು ಕೇಳಿದೆ. ಕೆಲವು ನಾನೇ ನಿರ್ಬಂಧ ಹಾಕ್ಕೊಂಡಿದ್ದೀನಿ, ಆ ನಿರ್ಬಂಧ ಹಾಕ್ಕೊಂಡಿರೋದು ಕಾರಣನೂ ಕೊಟ್ಟೆ ನಿಮಗೆ. ಅದರಿಂದಾಗಿ ಬಾಕಿ ಇನ್ಯಾವ ಪ್ರಶ್ನೆಗೂ ನಾನು ನಿರ್ಬಂಧ ಹಾಕ್ಕೊಂಡಿಲ್ಲ. ನೀವು ಯಾವ ಪ್ರಶ್ನೆ ಕೇಳಿದ್ರು ಮುಕ್ತವಾಗಿ ನಿಮ್ಗೆ. ಇನ್ನೊಂದು ಸರ್, ನೀವು ನನ್ಗೆ ಆತ್ಮೀಯರು. ಎಷ್ಟು ವರ್ಷದಿಂದ ಇದ್ದವರು, 45 ವರ್ಷ. ಅದರಿಂದಾಗಿ ನೀವೆಲ್ಲ ಆತ್ಮೀಯರಾಗಿರೋದ್ರಿಂದ ನನಗೆ ಕಣ್ಮುಚ್ಕೊಂಡು ನಾನು ನಿಮ್ಮ ಜೊತೆಲಿ ಮಾತಾಡ್ಬೋದು. ಸೊ ನನಗೆ ಆ ಥರದ್ದೇನಿಲ್ಲ, ಆ ಆತ್ಮೀಯತೆ ನನಗಿದೆ. ನಾನು ನನ್ನ ಒಂದು ವೈಯಕ್ತಿಕವಾದ ಒಂದು ಘಟನೆಯನ್ನು ಹೇಳಿಬಿಡ್ತೀನಿ. ನನಗೆ ಅದು ರಾಜ್ಕುಮಾರ್ ಅದು ಹೇಳಿದಾಗ ಹಳೆಯ ಇದನ್ನೆಲ್ಲ ಬೆಣ್ಣೆ ಕದ್ದಿದ್ದು ಅದೆಲ್ಲ, ನಾನು ದುಡ್ಡು ಕದೀತಾ ಇದ್ದೆ ಚಿಕ್ಕನ್ನಲ್ಲಿ, ಪುಟ್ಟನಾಗಿ. ಚಿಕ್ಕಪ್ಪನ ಜೇಬಿಗೆ ಕೈ ಹಾಕಿ ದುಡ್ಡು ಕದಿಯೋದು, ಅದೆಲ್ಲೋ ಸಂಗ್ರಹ ಮಾಡೋದು. ಅದನ್ನು ತಗೊಂಡೋಗಿ ಸ್ಕೂಲಲ್ಲಿ ಈ ಗೊಂಡೆ ಸುರಿಸ್ಕೊಂಡು ಹರಕಲು ಚಿಜ್ಜೆ ಹಾಕೊಂಡು ಬರ್ತಾ ಇದ್ದಾರೆ, ಅವ್ರಿಗೆ ಕುರ್ಕುಲ್ ತಿಂಡಿ ಕೊಡಿಸ್ತಾ ಇದ್ದಾರೆ. ನನಗೆ ಅಲ್ಲ, ಅದು ನನಗೆ ಗೊತ್ತಿಲ್ಲದೆ ನಡೆದಿರೋದು. ನಾನು ಇಲ್ಲಿ ಬಂದ ಮೇಲೆ ಅದು ದುಡ್ಡು ನನ್ನದಲ್ಲ, ಅಲ್ಲಿ ನಾನು ಕದ್ದಿದ್ದು ಯಾರ್ದೋ ದುಡ್ಡು. ಇಲ್ಲಿ ಬಂದ ಮೇಲೆ ಜರ್ನಲಿಸಮ್ ಆಯ್ಕೆ ಮಾಡ್ಕೊಂಡ್ಮೇಲೆ ಈ ಕೆಲವು ಅಸಹಾಯಕ ಕಲಾವಿದರನ್ನೆಲ್ಲ ನೋಡ್ತಾ ಅವ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಇದ್ದವ್ರ ಹತ್ರ ಕೇಳ್ತಾ ಇದ್ದೆ. ನನ್ನ ಗೆಳೆಯರ ಹತ್ರ, ಒಬ್ಬ ಪ್ರೊಡ್ಯೂಸರ್ ಹತ್ರ ಕೇಳ್ತಾ ಇದ್ದೆ, ಒಬ್ಬ ಡಿಸ್ಟ್ರಿಬ್ಯೂಟರ್ ಹತ್ರ ಕೇಳ್ತಾ ಇದ್ದೆ, ನಟರ ಹತ್ರ ಕೇಳ್ತಾ ಇದ್ದೆ. ಅವ್ರಿಗೆ ಏನಾದ್ರು ಸಹಾಯ ಮಾಡಿ, ನಾನು ಶೂಟಿಂಗ್ ಹೋಗ್ತಾ ಇದ್ದೇನೆ, ಇಂಟರ್ವ್ಯೂಗೆ ಹೋಗ್ತಾ ಇದ್ದೇನೆ, ಅವ್ರಿಗೇನೋ ಸಹಾಯ ಮಾಡಲಿಕ್ಕೆ ಸಾಧ್ಯನಾ ಅಂತ. ಖಂಡಿತ ಮಾಡಿ ಅನ್ನ, ಎಷ್ಟು ಬೇಕು ಅಂತ ಕೇಳ್ತಾರೆ. ನಾನು 10,000, ಇಲ್ಲ ನಾನು 25,000 ಕೊಡ್ತಾನೆ. ಈ ಥರ ಇಂಡಸ್ಟ್ರಿ ನನಗೆ ಸಹಾಯ ಮಾಡಿದ್ದೆ. ಅದು ಬೇಸಿಕ್ಕಾಗಿ ನನಗೆ ಅಲ್ಲೇ ಇತ್ತದು. ದುಡ್ಡು ಕದ್ದಿದ್ದು, ಇಲ್ಲಿ ದುಡ್ಡು ಎತ್ತಿದ್ದು, ಎರಡು ಒಂದು ಜೀವನ ಸೃಷ್ಟಿ ಮಾಡಲಿಕ್ಕೆ ನನಗೆ ಸಂತೃಪ್ತ. ಇದು ಕಥೆಯಲ್ಲಿ ಒಂದು ರಾಜ್ಕುಮಾರ್ ಅವರು ಈಗ ಹೇಳ್ತಾ ತಂದೆ ಬಗ್ಗೆ ಒಂದು ಹೇಳ್ತಾರೆ. ರಾಜ್ಕುಮಾರ್ ಅವ್ರ ತಂದೆ ಜೇಬಿಂದ ಅವರೊಬ್ಬ ಸ್ನೇಹಿತರು ಇದ್ರಂತೆ, ಯಾವಾಗ್ಲೂ ದುಡ್ಡು ಎತ್ತವ್ರಂತೆ. ಇವ್ರಿಗೆ ಗೊತ್ತಾಗದಂತೆ.
ಆದ್ರೆ ಏನ್ ಮಾಡಕ್ಕಾಗಲ್ಲ, ಸ್ನೇಹಿತರು ಯಾವಾಗ್ಲೂ ಎಷ್ಟೋ ವರ್ಷ ಎತ್ತಿದ್ದಾರೆ. ಕೊನೆಗೆ ಅವ್ರಿಗೂ ಆ ಒಂದು ಊರಿಂದ ಅವರು ವಾಪಸ್ ಹೊರಗಡೆ ಆ ಊರೇ ಬಿಟ್ಟು ಹೋಗುವಂತ ಸ್ಥಿತಿ. ಆತ ಬಂದು 9 ಪವನು ಚಿನ್ನ, ಅರ್ಥ ಆಯ್ತಾ, 9 ಪವನ್ ಚಿನ್ನನ ತಂದು ಅವ್ರು ಹೋಗುವಾಗ ಇದು ತಗೋಪ್ಪ ಅಂತ ಹಿಂಗ್ ಕೊಡ್ತಾರೆ. ಇದು ಎಲ್ಲಿಂದ ಬಂತಯ್ಯೋ ನಿಂಗೆ ಅಂತ ನಿಂದೆ ದುಡ್ಡು ಕದ್ದು ಕದ್ದು ನಾನು ನಿಂಗೆ ಗೊತ್ತೇ ಆಗ್ತಿರ್ಲಿಲ್ಲ, ನೀನ್ ಹೇಳ್ಕೊಳ್ಳು ಇಲ್ಲ ನನ್ಗೆ. ನೋಡು, ನಾನು 9 ಪವನ್ ಚಿನ್ನ ತಗೊಂಡಿದ್ದೀನಿ, ಇದನ್ನ ನೀನು ಊರ್ ಬಿಟ್ಟು ಹೋಗ್ತಿದ್ಯಾ, ನೀನು ಇದನ್ನೇನಾದ್ರೂ ನಿಂಗೆ ಅಲ್ಲಿ ಬಾಡಿಗೆಗೆ ಅದಕ್ಕೆ ಇದಕ್ಕೆ ಖರ್ಚಿಗೆ ಸಹಾಯ ಆಗುತ್ತೆ, ಇದನ್ನ ಇಟ್ಕೊ ಅಂತಾರೆ. ಆವಾಗ ರಾಜ್ಕುಮಾರ್ ಅವ್ರ ತಂದೆಗೆ ಕಣ್ಣಲ್ಲಿ ನೀರು ಬರುತ್ತೆ. ಎಂತ ಸ್ನೇಹಿತರಿದ್ದಾರೆ ನೋಡ್ರಿ. ಇವತ್ತೆಲ್ಲಿದ್ದಾರೆ ಸರ್ ಆ ಥರ ಸ್ನೇಹಿತರು? ಸಿಕ್ಕಿದ್ದು ಸಾಕು ಅಂತ ದೋಚ್ಕೊಂಡು ಹೋಗೋದು. ಹೇಳಿ ಸರ್, ಅದನ್ನ ತಗೊಂಡು ಅವ್ರ ಚಿನ್ನ ತಗೊಂಡಿಟ್ಟಿದ್ರಲ್ಲ, ಹೇಳಿ ಸರ್, ಅದನ್ನ ನಂಗೆ ಈಗ ನೀವು ಹೇಳುವಾಗ ಅದು ಕನೆಕ್ಟ್ ಆಯ್ತು, ಓದಿದ್ದು. ಆಯ್ತಾ, ಇದು ಮಕ್ಕಳಲ್ಲಿ ಈ ತರದ್ದೆಲ್ಲ ನಾವು ಪುಂಡಾಟ, ಹುಡುಗಾಟ, ತುಂಟಾಟ ಎಲ್ಲ ಮಾಡಿದೀವಿ ಸರ್. ಎಲ್ಲರೂ ಮಾಡಿರ್ತಾರೆ, ಅಂದ್ರೆ ಬೇರೆ ಬೇರೆ ಫಾರ್ಮೆಟ್ ಅಲ್ಲಿ ಮಾಡಿರ್ತಾರೆ ಅಷ್ಟೇ. ಬಟ್ ಅದೆಲ್ಲವ ಏನ್ ಗೊತ್ತಾ ಸರ್, ಅದನ್ನ ದೊಡ್ಡವರಾದ್ಮೇಲೆ ತಿದ್ಕೊಳ್ಳೋದಿದೆ, ಅದೇ ಜೀವನ. ಇವಾಗ ಖುಷಿ ಆಗಲ್ವಾ ನಮ್ಗೆ? ಎಸ್, ತುಂಬ ಖುಷಿ ನಿಮ್ಮ ಹತ್ರ ಮಾತಾಡಿದಂತೂ ಇಲ್ಲ. ನಾನು ಇಂಥೊಂದು ಸಂದರ್ಶನ ಅಂತ ಮಾಡಿದ್ದೇ ಇಲ್ಲ. ಹೀಗೆ ಎಲ್ಲ ಸಿಕ್ಕಿದಾಗ ಮಾತಾಡ್ಕೊಳ್ಳೋದು ಅಷ್ಟೇ ಹೊರತಾಗಿ ಎದುರು ಕೂತ್ಕೊಂಡು ಪ್ರಶ್ನೆ ಕೇಳೋದು ಈಗಲೂ ಅಷ್ಟೇ ಒಂದು ಸಂದರ್ಶನದ ರೂಪವು ನನಗೆ ಅನಿಸಲ್ಲ. ತುಂಬ ಆತ್ಮೀಯವಾಗಿ ಇಬ್ಬರು ಮಾತಾಡಿದ್ದೀವಿ ಅಂತ ಅನ್ಸೋದು. ನನಗೆ ಮಾತಾಡಿದ್ದು ಸಾಲಿಲ್ಲ ಅಂತ ಅನ್ನಿಸ್ತು. ಅದಷ್ಟು ಇದೆ. ಸರ್ ಮಾತಾಡ್ತಾ ಇದ್ರೆ ಎಷ್ಟು ಬೇಕಾದ್ರೂ ಇದೆ ಸರ್. ಬಾಯಿ ನೋಯ್ತಾ ಬಂತಲ್ಲ ಅವಾಗ ಗೊತ್ತಾಯ್ತು ಕಟ್ಟನ್ನವ್ರು ಯಾರಿಲ್ವಲ್ಲ ಅಂತ. ತುಂಬಾ ಸಂತೋಷ ಆಯ್ತು ಸರ್. ನಿಮ್ಮ ಕೆಲಸ ಮುಂದುವರಿಸಿ, ಅಲ್ಲಿ ಖಜಾಂಚಿಗಳು ಕಾಯ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಮತ್ತೊಮ್ಮೆ ಭೇಟಿಯಾಗೋಣ ಖಂಡಿತ. ಇನ್ನೊಂದ್ಸಲ ಇನ್ನೊಂದು ಸಲ ಬಾಯಿ ನೋಯುವಷ್ಟು ಮಾತಾಡೋಂಗೆ ಭೇಟಿಯಾಗೋಣ. ಹಬ್ಬಕ್ಕೆ ಬಂದಾಗ. ಹಬ್ಬಕ್ಕೆ ಬಂದಾಗ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್.